ನೀರಾವರಿ ಹೋರಾಟದ ಯಲಹಂಕ ಸಭೆಯ ಪೂರ್ವಭಾವಿ ಸಭೆಗೆ ಆಂಡ ಮುಖಾಂತರ ಚಾಲನೆ ಕೊಟ್ಟಂತ ಮುನ್ರೆಡ್ಡಿ ಅವರು ಧನ್ಯವಾದ ಹೇಳ್ತಾ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಮಹಿಳೆಯರು, ಕನ್ನಡ ಮುಖಂಡರು, ಹಾಗೆಯೇ ರಾಜಕೀಯ ಪಕ್ಷದ ಮುಖಂಡರು, ವಿವಿಧ ಸಂಘಟನೆಗಳ ಮುಖಂಡರು ಎಲ್ಲರೂ ಈ ಒಂದು ಸಭೆಯಲ್ಲಿ ಹಿರಿಯರು ಎಲ್ಲ ಭಾಗವಹಿಸಿದ್ದಾರೆ. ಫ್ರೀಡಂ ಫೈಟರ್ ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ರಿಗೂ ಈ ಒಂದು ಸಭೆಗೆ ವಹಿಸ್ತಾ ಸುಮಾರು 15 ವರ್ಷಗಳಿಂದ ಈ ರೀತಿ ಪ್ರಾರಂಭವಾಗಿದೆ. ಕೋಲಾರದ ಬಗ್ಗೆ 366 ದಿನಗಳು, ಚಿಕ್ಕಬಳ್ಳಾಪುರದ 369 ದಿನಗಳ ನಿರಂತರ ಹೋರಾಟಗಳು. ಈ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ಇವತ್ತು ಈ ಸಭೆಗಳಲ್ಲಿ ಭಾಗವಹಿಸ್ತಾರೆ, ನಿರಂತರವಾಗಿದ್ದಾರೆ. ಅವರೆಲ್ಲರೂ ತಾವೆಲ್ಲರೂ ರಾಷ್ಟ್ರಪತಿ ಬೇಕಾಗುತ್ತೆ. ನಮ್ಮ ಹಿರಿಯರಾದಂತಹ ನೀರಾವರಿ ಹೋರಾಟಗಾರರು ಒಳ್ಳಿ ಪ್ರಕಾಶ್ ಅವರು, ಲಲಿತ್ ನಾರಾಯಣ ಸ್ವಾಮಿ ಅವರು, ಆಮೋಶ್ ಅವರು, ಹಾಗೆ ಗಂಗಟಗಿ ಸಂತೋಷ್ ಅವರು, ಶ್ರೀನಾಥ್ ಅವರು, ಚಿಕ್ಕಬಳ್ಳಾಪುರ ನೀರಾವರಿ ಹೋರಾಟಗಾರರಾದಂತಹ ಅಧ್ಯಕ್ಷರಾದಂತಹ ಉಪಾಧ್ಯಕ್ಷರಾದ ಮಳ್ಳೂರು ಹರೀಶ್ ಅವರು, ಹಾಗೆ ನಾಗನಹಳ್ಳಿ ನಾರಾಯಣ ಸಮ್ಮಣ್ಣ ಅವರು, ಹಾಗೂ ಇನ್ನೂ ಅನೇಕ ಶಿವಪ್ಪನವರು, ಮತ್ತೆ ಡಾಕ್ಟರ್ ರಮೇಶ್ ಅವರು ಸರ್ಕಾರಿ ಉದ್ಯೋಗಸ್ಥರಾದರೂ ಸಹ ನಿರಂತರವಾಗಿ ಅಲ್ಲಿ ಏನು ಆಸ್ಪತ್ರೆಗೆ ಕೆಲಸ ಮಾಡಬೇಕು ಅದು ಬಿಟ್ಟು ಮತ್ತೆ ವೇದಿಕೆ ಬರೋರು ಸೇವೆ ಮಾಡೋರು. ಹಾಗೆ ವೆಂಕಟೇಶ್ವರ ಸರ್ಕಾರಿ ಉದ್ಯೋಗಸ್ಥರಾದ್ರೂ ಕೂಡ ಈ ನೀರಾವರಿ ಹೋರಾಟದಲ್ಲಿ ಬಹಳ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾ ಇದೆ. ಹಾಗಾಗಿ ಈ ಹೋರಾಟ 366 ದಿನಗಳ ಕಾಲ ನಿರಂತರವಾಗಿ ಎಲ್ಲರೂ ಒಗ್ಗೂಡಿ ಈ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದೀವಿ. ಆದ್ರೆ ಎಲ್ಲರೂ ಬೇರೆ ಬೇರೆ ಭಾಗಗಳಲ್ಲಿ ನಿಂತು ಹೋರಾಟ ಮಾಡಿದ್ದೀವಿ. ಆದ್ರೆ ನಮಗೆ ಯಶಸ್ವಿ ಮಾಡೋದಕ್ಕೆ, ಯಾಕಂದ್ರೆ ನಮ್ಮ ಮನೆಗೋಸ್ಕರ, ನಾವು ಉಳಿಗೋಸ್ಕರ, ನಮ್ಮ ನೀರು ನಮ್ಮ ಹಕ್ಕಂತ ಏನು ದೇವ ವಾಕ್ಯ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಎಲ್ಲ ತಾವೇ ಎದ್ದು ನಿಂತ್ಕೊಂಡು ಮಾತಾಡಿ. ಯಾಕಂದ್ರೆ ಯಾರ ಹೆಸರು ಗೊತ್ತಾಗಲ್ಲ ನಮಗೆ. ಒಬ್ಬೊಬ್ರು ಯಾರ್ಯಾರು ಎದ್ದು ಹೆಸರು ಹೇಳ್ಬಿಟ್ಟಿದ್ರೆ ಅವ್ರ ಸಂಘಟನೆ ಅವ್ರು ಏನಾಗಿದೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರೊಬ್ಬರು ಇದರಿಂದ ಹೇಳ್ಕೊಂಡು ಬಂದ್ರೆ ಕೊನೆದಾಗಿ ದೊಡ್ಡವ್ರು ಮಾತಾಡ್ತಾರೆ. ಕೊನೆದಾಗಿ ದೊಡ್ಡವ್ರು ಮಾಡ್ತಾರೆ. ಆಲೂರು ಶ್ರೀಗಳು ಎಲ್ಲರೂ ಇವ್ರು ಮಾತಾಡ್ತಾರೆ. ಮತ್ತೆ ನಮ್ಮ ಒಳ್ಳೆ ಪ್ರಕಾಶ್ ಮಾತಾಡ್ತಾರೆ. ದಯವಿಟ್ಟು ಎಲ್ಲರೂ ಒಂದು ಕಡೆಯಿಂದ ಮಾತಾಡ್ಬೋದು ಅಣ್ಣ. ಸಮಾವೇಶಕ್ಕೆ ನಮ್ಮ ಕಡೆಯಿಂದ ಒಂದು 350 ಜನರಿಂದ ಹೋಬಳಿಯಿಂದಲೂ ಚರ್ಚಿಸಿ ಮತ್ತೆ 12ನೇ ತಾರೀಕು ಒಂದು 200 ರಿಂದ 300 ಜನ ಕರ್ಕೊಂಡ್ಬರೋ ಜವಾಬ್ದಾರಿ ನಮ್ಗೆ ಇರ್ತದೆ. ನಮಸ್ಕಾರ. ಇಲ್ಲಿರುವ ಎಲ್ಲ ಸಂಜೆಯವರಿಗೆ ನಮಸ್ಕಾರ. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಪ್ರತಿಯೊಂದು ವಿಷಯಕ್ಕೆ ಎಲ್ಲರೂ ಸೇರ್ತಾರೆ. ಆದರೆ ಇಲ್ಲಿ ಎಲ್ಲ ನಿಸ್ವಾರ್ಥವಾಗಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಒಂದು ನೀರು ಕೊಡಬೇಕಂತ ಅಣ್ಣವರು, ನಮ್ಮ ಪ್ರಕಾಶ್ ಅವರು ಹೇಳ್ತಾ ಇದ್ರು. ಒಳ್ಳಿ ಪ್ರಕಾಶ್ ಅವರು ನಮ್ಮ ತುಂಬ ಪರಿಚಯ ಇದ್ದಾರೆ, ಮರ್ತೋಗಿದ್ದಾರೆ ಅವರನ್ನು. ನಾನು ಶಾಶ್ವತ ನೀರಾವರಿ ಹೋರಾಟಕ್ಕೆ 3 ದಿವಸ ನಾವು ಇಲ್ಲಿ ಹೋರಾಟ ಮಾಡೋಕ್ಕೆ ನಾವು ಬಂದಿದ್ದೀವಿ. ಅದರಿಂದ ತುಂಬ ಒಳ್ಳೆಯ ಸಂತೋಷದ ಸುದ್ದಿ. ದಯವಿಟ್ಟು ಇದು ಒಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ, ಪ್ರತಿಯೊಬ್ಬರು ದೊಡ್ಡವರು ಹೇಳ್ದಂಗೆ
ಪ್ರತಿಯೊಂದು ಮನೆಯಿಂದ ಒಂದು ಮಗುನ ಕಳ್ಸಂಗೆ ನಾವು ಇದಕ್ಕೆ ಬರ್ಬೇಕಂತ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಇದು ಸ್ವಾರ್ಥಕ್ಕೆ ಯಾರು ಮಾಡ್ತಾ ಇಲ್ಲ, ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ. ಈ ಒಂದು ಹೋರಾಟ ಮಾಡೋದ್ರಿಂದ ನಮಗೆ ನೀರು ಸಿಗುತ್ತೆ ಅಂದ್ರೆ ಊಟಕ್ಕಂತೂ ಮುಗಿರಾಗ ನೀರೇ ಬೇಕು ನಮಗೆ. ಅದಕ್ಕೆ ನನ್ನ ಕಡೆಯಿಂದ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತ ಏನ್ ಮಾಡ್ಕೊಂಡಿದ್ದು ಮುಳ್ಬಾಗಲ್ಲಿ, ನಮ್ಮ ಟ್ರಸ್ಟ್ ಕಡೆಯಿಂದ ನಿಜವಾಗ್ಲೂ ನಾನು ಮಾತುಗಳಲ್ಲಿ ಹೇಳ್ತಾ ಇಲ್ಲ, 1000 ಜನ ನನ್ನ ಕಡೆಯಿಂದ ಕರ್ಕೊಂಡು ಬರಕ್ಕೆ ಇಷ್ಟು ಮಾತ್ರ ಇಲ್ಲಿ ಈ ಮಾತು ಮಾತಾಡೋಕೆ ಅವಕಾಶ ಕೊಟ್ಟ ಎಲ್ಲ ಗಣ್ಯರಿಗೂ ಅನಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಗೌಡ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗ ತಾಲೂಕು. ಇವತ್ತು ಜಲಾಗ್ರಹ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆಯಿಂದ 100 ಜನರನ್ನ ಕರ್ಕೊಂಡು ಬರೋದಕ್ಕೆ ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳು ಚರ್ಚಿಸಿ ನಾವೆಲ್ಲ 100 ಜನ ಮೇಲೆನೆ ಬರ್ತೀವಿ. ದೇವಾಗ್ಲಿ ಏನಿವತ್ತು ಕೋಲಾರ ಜಿಲ್ಲೆ ಮುಳಬಾಗ ತಾಲೂಕಲ್ಲಿ ನಮ್ಮ ಪೂಜ್ಯ ಹಿರಿಯರಾಗಿರ್ತಕ್ಕಂಥ ಜಯಪಾರ್ಥ ಚೌಧರಲ್ಲಿ ಇವತ್ತು ನೀರಾವರಿ ಸಭೆಯನ್ನು ನಮ್ಮ ಶಿವಣ್ಣ ಅವರು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಅವರು ಆಹ್ವಾನ ಮಾಡ್ತಾರೆ. ಈ ಸಭೆಗೆ ನಮ್ಮ ಪ್ರಕಾಶ್ ಅವರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು, ನಾರಾಯಣ ಸಂಘ ಹೋರಾಟ, ಜನಸಂಘ ಹೋರಾಟಗಾರ ಸಂಘಗಳು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಪಕ್ಷಾಂತರಗಳು ಸೇರಿದ್ವಿ. ಆದರೆ ನಾವು 100 ಜನ ಕರ್ಕೊಂಡು 1000 ಜನ ಕರ್ಕೊಂಡು ಬರ್ತಕ್ಕಂಥ ಉದ್ದೇಶ ಒಂದನ್ನು ನಾನು ತಿಳಿಸ್ತೀನಿ. ಏನಿವತ್ತು ನಾವು ಈ ಕಾರ್ಯ ಮಾಡ್ತಾ ಇದ್ದೀವಿ, ಈ ಕಾರ್ಯಕ್ಕೆ ಪ್ರತಿ ತಾಲೂಕಲ್ಲಿ ಒಂದು 4 ಆಟೋಗಳಿಗೆ ನಾವು ಬೈಕನ್ನು ಕಟ್ಟಿ ಪಾಂಪ್ಲೆಟ್ಸನ್ನು ಹಂಚಿ ಪ್ರತಿ ಊರಿಂದ ಪ್ರತಿ ಹಳ್ಳಿಯಿಂದ ಎಲ್ಲ ಯೂತ್ಸು ಮತ್ತು ಮಹಿಳೆಯರು ಎಲ್ಲರೂ ಕೂಡ ಯಾರು ಏನು ಸ್ವಂತ ಮದುವೆ ಅಥವಾ ಯಾವುದೋ ಒಂದು ಮುಂದಾವರೆಲ್ಲ ನಾವೆಲ್ಲ ಕೂಡ ಶಾಶ್ವತ ನೀರಾವರಿ ನಾವು ಕುಡಿಯೋಕ್ಕೆ ನೀರು ಕೇಳ್ತಾರೆ ಅಷ್ಟೇ. ನಮಗಿಲ್ಲ ಅದಕ್ಕೆ ಕುಡಿಯೋಕ್ಕೆ ನೀರು ಕೇಳೋಕ್ಕೋಸ್ಕರ ಎಲ್ಲ ಪಕ್ಷಾತೀತವಾಗಿ ಆಟೋಗಳನ್ನು ಒಂದು 6 ಹೋಬಳಿ ಅಂತ ಮುಳಬಾಗ ತಾಲೂಕಲ್ಲಿ ಪ್ರತಿ ತಾಲೂಕಲ್ಲೂ 5 ಹೋಬಳಿ 4 ಹೋಬಳಿ 4 ಹೋಬಳಿ ಇದ್ದರೆ ಅದಕ್ಕೆ 3 ಆಟೋ 2 ಆಟೋ ಕಟ್ಟಿ ಪ್ರತಿ ಹಳ್ಳಿಗೂ ಪಾಂಪ್ಲೆಟನ್ನು ಹಂಚಿದ್ರೆ ಜನ ಅದಷ್ಟು ಜನಸಾಗರ ಬರ್ತದೆ. ಯಾಕಂದರೆ ಅದೇ ರೀತಿ ನಾವೆಲ್ಲ ಆಲೂರು ಶ್ರೀನಿವಾಸ ಇದ್ದಾಗ ನಾವೆಲ್ಲ ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದು ಈಗಲೂ ಕೂಡ ಅಷ್ಟೇ. ನಾನು ಅಷ್ಟು ಅನ್ನೋದಕ್ಕನ್ನ ಅವರವರ ಪಂಚಾಯಿತಿಯಲ್ಲಿ ಅವರವರ ಹಳ್ಳಿಯಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಮಹಿಳೆಯರು, ಯುವಕರು, ದೊಡ್ಡವರು ಎಲ್ಲರೂ ಕೂಡ ನಾವೆಲ್ಲ ಸೇರ್ಕೊಂಡು ಬಂದರೆ ಕೋಲಾರ ವಿಜೃಂಭಿಸ್ತದೆ. ಇಲ್ಲ ಅಂದರೆ ನಾನೇ ಒಂದು ಜಿಪ್ ಹಾಕೊಂಡು ಶಾಲ್ವೆ ಹಾಕೊಂಡು ಒಂದು ಶಾಲ್ವೆ ಹಾಸ್ಕೊಂಡು ನಾನು ಶಾಲ್ವೆ ಹಾಕೊಂಡು ಬಂದಾಗಲ್ಲ. ನೀವೆಲ್ಲ ಕೂಡ ನೀವು ಎಲ್ಲ ಕೂಡ ನಾವು ಹಳ್ಳಿಗಳಲ್ಲಿ ನಾವು ಕೆಲಸ ಮಾಡೋಣ. ಹಳ್ಳಿಗಳಿಂದ ಡೆಲ್ಲಿವರೆಗೂ ಹೋಗ್ಬೋದು. ಇಲ್ಲ ಅಂದರೆ ನಾವು ಏನು ಅಂದ್ಕೊಳ್ತೀವಿ ಅಂದರೆ ನಾನು ಕರ್ಕೊಂಡು ಬರ್ತೀನಿ ಅಂತ ಶಿವಣ್ಣ ಕರ್ಕೊಂಡು ಬರ್ತೀನಿ ಅಂತ ಹರೀಶ್ ಕರ್ಕೊಂಡು ಬರ್ತೀನಿ ಅಂತ ನಾರಾಯಣ ಸ್ವಾಮಿ ಇಟ್ಬಿಡೋದು. ಇಲ್ಲ ಅಂದರೆ ನಮ್ಮ ಸ್ವಾಮಿ ಕೊಡಬೇಕು. ಈ ರೀತಿ ಆಗ್ತದೆ. ಅದರಿಂದ ಪಂಚಾಯಿತಿಯಲ್ಲಿ ಇದು ಕಡಿಮೆ ಇದೆ ಕಾಲಾವಕಾಶ. ಇಲ್ಲ ಪಂಚಾಯತಿಗೆ 5 ಜನ ಕಮಿಟಿ ಮಾಡಿ ಆ ಪಂಚಾಯತಿಯಿಂದ ಇಷ್ಟು ವೆಹಿಕಲ್ಸ್ ಕರ್ಕೊಂಡು ಬರಬೇಕು ಅಂತ ಹೇಳಿ. ಇಲ್ಲ ಅಂದರೆ ನಾನು ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಬಂದರೆ ಚೆನ್ನಾಗಿರಲ್ಲ. ಅದನ್ನು ಯಾಕಂದರೆ ಮಾಡ್ತಾ ಇದ್ದೀವಿ ಅಂತೂ ನಾವು ಕುಟುಂಬದ ಗಣಪತಿ ಆಂಜನೇಯ ಸ್ವಾಮಿ ಕೋಲಾರ ನಮ್ಮ ಆಶೀರ್ವಾದ ಇದ್ದೇ ಇರ್ತದೆ. ಏನು ಇವತ್ತು ನಾವು ಈ ಕಾರ್ಯ ಮಾಡ್ತೀವಿ, ಈ ಕಾರ್ಯಕ್ಕೆ ಪ್ರತಿ ಮನಸ್ಫೂರ್ತಿವಾಗಿ ನಾವೇನು ಇವತ್ತು ಯಾವುದಾದ್ರೂ ನಮ್ಮ ಹಳ್ಳಿಯಲ್ಲಿ ಒಂದು ಪಂಚಾಯತ್ ಎಲೆಕ್ಷನ್ ನಿಂತ್ಕೊಂಡ್ರೆ ಆ ಮೆಂಬರ್ಗೆ ಅವ್ರು ನಾವು ಗೆಲ್ಲೇಬೇಕು ಅಂತ ಎಷ್ಟು ಹೋರಾಟ ಮಾಡಿದ್ರು ಅದೇ ಹೋರಾಟವನ್ನು ನೀರಿಗಾಗಿ ನಾವು ಹೋರಾಟ ಮಾಡೋಣ. ನಾವೆಲ್ಲ ಕೂಡ ಹಳ್ಳಿಯಿಂದ ಡೆಲ್ಲಿವರೆಗೂ ಕೋಲಾರವರೆಗೂ ಕೂಡ ನಾವು ಹೋರಾಟ ಮಾಡಬೇಕಂದ್ರೆ ನಾವೆಲ್ಲರೂ ಕೂಡ ದಯವಿಟ್ಟು ನಮ್ಮ ಶಿವಣ್ಣ ಅವ್ರು ಮನವಿ ಮಾಡ್ತಾ ಇದ್ದೇನೆ. ನಾವೇನೇ ಮಾಡಿ ನಮ್ಮ ಶ್ರೀನಿವಾಸಗೌಡರು ನೀರಿನ ಹೋರಾಟ ಸ್ವಂತ ಹೋರಾಟ ಮಾಡ್ತಾರೆ, ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ದಯವಿಟ್ಟು ಒಂದು 2 ಆಟ ನಮ್ಮ ಹಳ್ಳಿಗೆ ಕಳಿಸಿ ನಾವು ಅಲ್ಲೇ ಆಟೋಮೆಟಿಕ್ ಬರ್ತಾರೆ ಎಲ್ಲ ಕೆಲಸ. ನಾವು ಬರ್ತೀವಿ ಅವಾಗ ವೆಹಿಕಲ್ಸ್ ಕಳಿಸೋದು. ಈಗ ನಾವು ಕೋಲಾರ ಬರ್ಬೇಕಂದ್ರೆ ನಾವು ಹೆಂಗೆ ವೆಹಿಕಲ್ಸ್ ಏನು ಮಾಡ್ತೀವಿ, ಏನು ತೀರ್ಮಾನ ಮಾಡಿದ್ವಿ ಸರ್? ಅದಕ್ಕೆ ಕೂತ್ಕೊಂಡು ಮಾತಾಡೋದು. ಯಾಕಂದ್ರೆ ವೆಹಿಕಲ್ಸ್ ಹಾಗಾಗಿ ನೀವೆಲ್ಲ ಕೂತ್ಕೊಂಡು ಕೋಲಾರ ಜಿಲ್ಲೆಯವರು ಮತ್ತು ಎಲ್ಲ ನಮ್ಮ ತಾಲೂಕು ಮಟ್ಟದವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇಷ್ಟು ವೆಹಿಕಲ್ಸ್ ಕಳಿಸಿದ್ರೆ ಆಟೋಮೆಟಿಕ್ ನಾವೇ ಊಟ ಮಾಡ್ಕೊಂಡು ನಾವು ಬಸ್ಸಲ್ಲಿ ತಿಳ್ಕೊಂಡು ನಾವು ಬರ್ತೀವಿ. ಅದರಿಂದ ಏನು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಪಕ್ಷಾತೀತ ಜಾತ್ಯತೀತ ಪತ್ರಿಕಾ ಮಾಧ್ಯಮಗಳು, ವಿಶೇಷ ಪತ್ರಿಕಾ ಮಾಧ್ಯಮದವರು ನೀವು ಮನಸ್ಸು ಮಾಡಿದ್ರೆ ನಮಗೊಂದು 5,000 ಜನ ಬರ್ತಾರೆ. ಪತ್ರಿಕಾ ಮಾಧ್ಯಮ ಹೋಗ್ಲೇಬೇಕು ಅಂತ ಮನಸ್ಸು ಮಾಡಿದ್ರೆ ನಿಮ್ಮಿಂದ 5,000 ಜನ ಬರ್ತದೆ. ಅದಕ್ಕೆ ಎಲ್ಲರೂ ಕೂಡ ಕುಟುಂಬ ಗಣಪತಿ ಕೋಲಾರಮ್ಮ ಆಂಜನೇಯ ಸ್ವಾಮಿ 5ರಲ್ಲಿ ಮಂಚಿ ಒಳ್ಳೆ ಶಕ್ತಿಯನ್ನು ಕೊಟ್ಟು ನಮ್ಮ ಜನ ಸೇರಿಸಬೇಕು, ಇದನ್ನು ಯಶಸ್ವಿ ಮಾಡಲೇಬೇಕು ಅಂತ ನಾವು ಕೋರ್ತಾ. ಈಗಾಗಲೇ ನಾವು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ನಮ್ಮ ಅಣ್ಣ ಹೇಳ್ತಾ ಇದ್ರು, ಚಿಕ್ಕಬಳ್ಳಾಪುರದಲ್ಲಿ ಮಾಡಿದಾಗ ಪ್ರತಿಯೊಂದು ಊರೂ ಒಂದೊಂದು ದಿವಸ ಒಂದು ಸ್ಲೈಡ್ ಪ್ರತಿಯೊಂದು ಊರು ತಾಲೂಕಾಗಿ ಪ್ರತಿಯೊಂದು 1 ವರ್ಷ ಮಾಡಿದ್ದಾರೆ. ಆ ರೀತಿ ಕಾರ್ಯಕ್ರಮ ಮಾಡೋಣ. ಏನು ಇವಾಗ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆದರು, ಅವರು ನೀರು ತಗೊಂಡು ಹೋಗ್ತಾರೆ.
ನಮ್ಮ ಮುಖ್ಯಮಂತ್ರಿ ಎಷ್ಟು ಜನ ಆಗಿದೆ, ಯಾಕೆ ನೀರಿಗಾಗಿ ಹೋರಾಟ ಮಾಡಿಲ್ಲ? ಹೋಗ್ಬೇಕು, ಕುರ್ಚಿಯಲ್ಲಿ ಕೂತ್ಕೊಂಡು ಬರ್ತಾ ಇರ್ಬೇಕು. ಯಾರೇ ಸಿಎಂ ಆಗಲಿ, ಬಿಜೆಪಿ JDS ಆಗಿರ್ಬೋದು, ಇವಾಗ ಅವ್ರಿಗೇನೋ ಆಸೆ ಇದೆ ನೀರು ಕುಡಿಬೇಕು. ನಮಗೆಲ್ಲ ನೀರು ಈಗಾಗಲೇ ಹುಟ್ಟಿದಾರೆ ನೀರೆಲ್ಲ ನಾವೆಲ್ಲ ಕೂಡ ಹೋರಾಟ ಮಾಡ್ತಿದ್ದೀವಿ ತಿಳುವಳಿಯಲ್ಲಿ. ಅದು ಆ ನೀರು ದಯವಿಟ್ಟು ನಮ್ಮ ಕೆರೆಗೆ ಬರದೇ ಇಲ್ಲ ಸರ್. ಅಟ್ಲೀಸ್ಟ್ ದಯವಿಟ್ಟು ನೀರು ಬರದೇ ಇಲ್ಲ, ನಾವು ಬದುಕೊಳ್ತೀವಿ. ಈಗಾಗಲೇ ಕೋಲಾರ ಜಿಲ್ಲೆ ಬಂದಿರ್ತಕ್ಕಂಥದ್ದು ಎಲ್ಲ ಬೆಳೆಗಳು ನಾಶ ಆಗಿದೆ, ನಮಗೂ ಶುರು ಆಗಿಬಿಟ್ಟಿದೆ, ಬೆಳೆನೂ KC ದಯವಿಟ್ಟು ನೀರೇ ಬೇಡ. ನಮ್ಮ ಸಿಂಗಪುರ್ ಗೋವಿಂದ ಭಾಷೆದಲ್ಲಿ ಹೇಳ್ತಾ ಇದ್ರು, ಅದು ಹೇಳೋದು ಬೇಡ. ಅಷ್ಟೊಂದು ಅಲ್ಲಿ ನೀರು ಕೊಳಚೆ ನೀರು ಕುಳಿತಾ ಇದೆ. ಏನೋ ಮಾಡಿ ನಾವು ಪಂಪ್ ಮಾಡಿ ನಾವು ಫಿಲ್ಟರ್ ಮಾಡಿಕೊಂಡು ಫಿಲ್ಟರ್ ಆಗಿಲ್ಲ, ಪಂಪು ಆಗಿಲ್ಲ, ಹಂಗೇ ಬರ್ತಾ ಇದ್ದೀವಿ. ನಾವೆಲ್ಲರೂ ಹೋದ್ರೆ ವಾಸನೆ. ದಯವಿಟ್ಟು ಅದು ನೀರು ಬೇಡ, ದಯವಿಟ್ಟು ಬೇಕು ನೀರು ಕೊಡಿ ಅಂತ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒತ್ತಾಯ ಮಾಡಿ ದಯವಿಟ್ಟು ನೀರು ಕೊಡಿ ಸ್ವಾಮಿ ಅಂತ ಕೇಳ್ಕೊಳ್ಳೋಣ. ಅದಕ್ಕೆ ನಾವು ಪ್ರಾಣಗಳು ತ್ಯಾಗ ಮಾಡಕ್ಕೆ ಸಿದ್ಧವಿದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ನಾವು ಇಲ್ಲಿರೋದೆಲ್ಲ ಪದಾಧಿಕಾರಿಗಳು ಮತ್ತು ಹೋರಾಟಗಾರರು ಜಾಸ್ತಿ ಇರೋದಿಲ್ಲ. ರೈತರು ಕಮ್ಮಿ ಬಂದಿದ್ದಾರೆ. ರೈತರಿಗೋಸ್ಕರ ಇಲ್ಲಿ ಹೋರಾಡ್ತಾ ಇರೋದು ಪದಾಧಿಕಾರಿಗಳೇ ಅಥವಾ ಹೋರಾಟಗಾರ ಆಗಲಿ. ರೈತರಿಗೆ ತಿಳಿಬೇಕಾಗಿರೋದು ನಿಮ್ಮಿಂದ ಮಾಧ್ಯಮದ ಮುಖಾಂತರ, ಒಂದು ಬೋರ್ ಆಗ್ಬೇಕಂದ್ರೆ ಎಷ್ಟು ಖರ್ಚು ಬರ್ತದೆ, ಇವಾಗ ಅದಕ್ಕೆ ಟ್ರಾನ್ಸ್ಫಾರ್ಮ್ ಬೇಕಂದ್ರೆ ಎಷ್ಟು ಖರ್ಚು ಬರ್ತದೆ. ಅದೇ ಈ ನೀರು ನಮ್ಗೆ ಬಂದ್ರೆ ನಮ್ಮ ತಾಲೂಕಲ್ಲ, ನಮ್ಮ ಡಿಸ್ಟಿಕ್ ಎಲ್ಲ ಅದೇ ನೀರು ಬಂದ್ರೆ ಎಷ್ಟೊಂದು ರೈತರು ಇರ್ತದೆ ಅಂತ ಯೋಚನೆ ಮಾಡ್ತಾರೆ. ಪ್ರತಿಯೊಂದು ರೈತರು ನಾವು ಕರೆಯೋದಲ್ಲ, ನೀವೇ ನಮ್ಮ ಜೊತೆ ಗೆಜ್ಜೆ ಇಡ್ಬೇಕು ಅಂತ ಎಲ್ರಿಗೂ ಮನವಿ ಮಾಡಬೇಕು. ಒಂದು ವೇಳೆ ನಾನೊಂದೆರಡು ವಿಚಾರಗಳನ್ನ ನಿಮ್ಮ ಜೊತೆ ಚರ್ಚೆ ಹಂಚ್ಕೋಬೇಕು ಅಂತಿದ್ದೀನಿ. ಯಾಕೆಂದ್ರೆ ಇಲ್ಲಿರುವಂತವ್ರು ನಾವೆಲ್ಲರೂ ಕೂಡ ಹೋರಾಟ ಅನ್ನುವಂಥದ್ದು ಒಂದು ದಿನಕ್ಕೆ ಪ್ರಾರಂಭ ಇವತ್ತು ಆಗ್ತಾ ಇದೆ ಅಂತಲ್ಲ, ಈ ಹೋರಾಟಕ್ಕೆ ಸುಮಾರು ಒಂದು 15-20 ವರ್ಷಗಳ ಚರಿತ್ರೆಯೂ ಇದೆ. ಹೋರಾಟದ ಕಾಲಘಟ್ಟ ಇವತ್ತು ಒಂದು ಏನಾದರೂ ಮಾಡಿ ತೆಲಂಗಾಣ ಮಾದರಿಯನ್ನ ಹೋರಾಟ ಮಾಡಿ ನೀರು ಪಡ್ಕೊಳ್ಳೇಬೇಕು ಅನ್ನೋ ಸ್ಟೇಜಿಗೆ ನಾವು ಬಂದು ನಿಂತಿದ್ದೀವಿ. ಈ ಹೋರಾಟದ ಗಂಭೀರತೆಯನ್ನ ಮತ್ತು ಇದರ ಚರಿತ್ರೆಯನ್ನ ಮತ್ತು ಮುಂದೆ ನಾವು ಏನು ಬೇಡಿಕೆಗಳಿಗೋಸ್ಕರ ಹೋರಾಟ ಮಾಡಬೇಕು, ಇದನ್ನು ಹೆಂಗೆ ತಗೊಂಡು ಹೋಗ್ಬೇಕು ಅನ್ನೋ ಒಂದೆರಡು ವಿಚಾರಗಳು ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ನಾನು ವಿದ್ಯಾರ್ಥಿ ಕಳೆದ 15 ವರ್ಷಗಳಲ್ಲಿ ನಾನು ಹೆಚ್ಚು ತೊಡಗಿಸ್ಕೊಂಡಿರೋದು ಈ ಶಾಶ್ವತ ನೀರಾವರಿ ಹೋರಾಟದಲ್ಲಿ. ಅದರಲ್ಲಿ ನಮಗೆ ಗುರುಗಳಾಗಿದ್ದಂತ ಬಾಗೇಪಲ್ಲಿಯ ಶಾಸಕರಾದ GV ಶ್ರೀರಾಮ್ ರೆಡ್ಡಿ ಅವರು, ನಂತರದಲ್ಲಿ ನಮ್ಮ ಆಂಜನೇಯ ರೆಡ್ಡಿ ಅವರು ಅದಕ್ಕೊಂದು ತಾಂತ್ರಿಕವಾದಂತಹ ರೂಪವನ್ನು ಕೊಟ್ಟು ಈ ಶಾಶ್ವತ ನೀರಾವರಿ ಸಮಸ್ಯೆಯನ್ನು ಬಹಳ ಸ್ಲೈಡ್ ಶೋಗಳ ಮೂಲಕ ಜನರ ಮನ ಮುಟ್ಟುವಂತ ರೀತಿಯಲ್ಲಿ ಪರಿಸರ ವಿಜ್ಞಾನಿಗಳ ಜೊತೆ ಇಟ್ಟುಕೊಂಡು ಅವರು ತೆಗೆದುಕೊಂಡು ಹೋದಂಥದ್ದು. ಮತ್ತೆ ಮಧುಸಿದ್ದಪ್ಪ ಸರ್ ಅವರು ಅದನ್ನು ಸ್ಯಾಟಲೈಟ್ ಸರ್ವೆ ಮಾಡೋದ್ರ ಮೂಲಕ ಊರು ನೀರು ಅನ್ನುವಂಥದ್ದು ಒಂದು ಇದನ್ನು ಮಾಡಿ ಅವರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡೋದ್ರ ಮೂಲಕ ಅವರೊಂದು ರೀತಿಯ ಹೋರಾಟವನ್ನು ತೆಗೆದುಕೊಂಡರು. ಮತ್ತು ಹಲವಾರು ಜನ ರೈತ ಸಂಘಟನೆಗಳು ಮತ್ತು ಕಮ್ಯುನಿಸ್ಟ್ ಪಾರ್ಟಿ, SFI ಇಂಥ ಸಂಘಟನೆಗಳು ಕೂಡ ಹಲವಾರು ರೀತಿಯ ಪಾದಯಾತ್ರೆಗಳ ಹೋರಾಟಗಳನ್ನು ಕಳೆದ 15 ವರ್ಷಗಳಲ್ಲಿ ಈ ನೀರಿಗೋಸ್ಕರ ನಾವು ಬೇರೆ ಬೇರೆ ಇದಾಗಿ ನಾವು ಕಟ್ಟಿದ್ದೀವಿ. ಇವತ್ತು ನಮ್ಮ ಮುಂದೆ ಇರೋದು ಏನು ಅಂತಂದ್ರೆ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ. ಈ ಹೋರಾಟದ ಸಾಗರ ಯಾವುದು ಅಂತಂದ್ರೆ ಇವತ್ತು ಶಾಶ್ವತ ನೀರಾವರಿಯನ್ನು ನಾವು ಪಡ್ಕೊಳ್ಳುವಂಥದ್ದು. ಈ ಶಾಶ್ವತ ನೀರಾವರಿಯನ್ನು ಪಡ್ಕೊಳ್ಳಿಕ್ಕೆ ಇವತ್ತು ಎಲ್ಲ ಬಣ್ಣದ ಶಾಲುಗಳು ಕೂಡ ಇವತ್ತು ಒಂದು ವೇದಿಕೆಗೆ ಇವತ್ತು ಬಂದಿರುವಂತ ಬಹಳ ಸಂತೋಷದಾಯಕ. ಮೊದಲು ಅದಕ್ಕೆ ಹೋರಾಟ ಮಾಡೋದು, ಹಸಿರು ಶಾಲುನವರು ಮುಂದಿನ ಹೋರಾಟ ಮಾಡೋದು, ಇನ್ಯಾವುದೋ ಸಂಘಟನೆ ಹೋರಾಟ ಮಾಡೋ ಬದಲಿಗೆ ನೀರು ಅನ್ನುವಂಥ ಏಕೈಕ ಅಜೆಂಡಾ ಇವತ್ತು ಎಲ್ಲ ಸಂಘಟನೆಗಳನ್ನ ಮತ್ತು ಎಲ್ಲ ಪಾರ್ಟಿಗಳನ್ನ ಒಂದು ವೇದಿಕೆಗೆ ತಂದಿರುವಂತದ್ದು ಬಹಳ ಸಂತೋಷದಾಯಕವಾದಂತ ವಿಚಾರ ಆಗಿದೆ. ಇವತ್ತು ನಮ್ಮ ಬೇಡಿಕೆ ಇರುವಂತದ್ದು ಏನು ಅಂತಂದ್ರೆ ಶಾಶ್ವತ ನೀರಾವರಿ ನಮಗೆ ಬೇಕು. ಶಾಶ್ವತ ನೀರಾವರಿ ಎಲ್ಲಿಂದ ಬರಬೇಕು ಅನ್ನುವಂತ ಪ್ರಶ್ನೆ ಆಧಾರದಲ್ಲಿ ಹಿಂದೆ ಹೋರಾಟದಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯಗಳಿವೆ. ಕೆಲವರು ಏನ್ ಹೇಳ್ತಿದ್ರು, ಡಾಕ್ಟರ್ ಪರಮಶಿವಯ್ಯ ವರದಿ ಆಧಾರಿತವಾಗಿ ನಮಗೆ ನೇತ್ರಾವತಿ ನೀರು ಬರಬೇಕು, ಎತ್ತಿನಹೊಳೆ ನೀರು ಬರಬೇಕು ಅಂತ ಹೇಳ್ತಿದ್ರು. ಇನ್ನು ಕೆಲವರು ಈ KC ವ್ಯಾಲಿ ಅಥವಾ HN ವ್ಯಾಲಿ ಸಾಕು ಅಂತ ಹೇಳ್ತಾರೆ. ಇನ್ನು ಕೆಲವರು ಕೃಷ್ಣಾ ಬೇಸಿನಿಂದ ಬರಬೇಕು ಅಂತೇಳಿ. ಈಗ ನಾವು ಇಟ್ಕೊಂಡಿದ್ದಂತ ಆಶಾದಾಯಕವಾದಂತಹ ಎತ್ತಿನಹೊಳೆ ಯೋಜನೆಯಿಂದ ನಮ್ಗೆ ಯಾವುದೇ ರೀತಿಯಂತ ನಮ್ಮ ಬೇಡಿಕೆಯ ಪ್ರಮಾಣದ ನೀರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಗೆ ಇವತ್ತು ವಾಸ್ತವ ಗೊತ್ತಾಗಿದೆ. ಯಾಕೆ ಅಂತಂದ್ರೆ ಎತ್ತಿನಹೊಳೆಯಿಂದ ಇವತ್ತು ನಮ್ಗೆ ನೀರು ಬರಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯಕ್ಕೆ ಬಳಸುವಂತ ಅರ್ಧ ವಿದ್ಯುತ್ ಬಳಸಬೇಕು ಮತ್ತು ಗುರುತ್ವಾಕರ್ಷಣೆ ಮೂಲಕ ನಮಗೆ ಪಶ್ಚಿಮ ಘಟ್ಟಗಳಿಂದ ಈ ಕಡೆ ನೀರು ಹರಿಬೇಕು ಅಂತಂದ್ರೆ ಅದು ಅಸಾಧ್ಯವಾದಂಥದ್ದು ಮತ್ತು ಬಹಳ ವೆಚ್ಚದಾಯಕವಾದಂಥದ್ದು ಮತ್ತು ಪರಿಸರ ನಾಶ ಆಗ್ತದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಕೂಡ ನಮ್ಗೆ ಗೊತ್ತಿದೆ. ಮಂಗಳೂರು ಇಂಥ ಕಡೆಗಳಲ್ಲಿ ಎತ್ತಿನಹೊಳೆ ಯೋಜನೆ ವಿರುದ್ಧವಾಗಿ ಅಲ್ಲಿ ಸ್ಥಳೀಯವಾಗಿ ಕೂಡ ಜನ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಚುನಾವಣೆ ಬಂದಾಗ ಅದು ಎಲ್ಲ ಸರ್ಕಾರಗಳು ಕೂಡ ಒಂದ್ಸಲ ನಮ್ಗೆ ಎತ್ತಿನಹೊಳೆಯನ್ನ, ಒಂದ್ಸಲ KC ವ್ಯಾಲಿಯನ್ನ, ಒಂದ್ಸಲ HN ವ್ಯಾಲಿಯನ್ನ ನಮ್ಮ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡಿರೋ ಹೊರತು ನಮ್ಗೆ ಪರ್ಮನೆಂಟ್ ಆದಂತ ವಾಟರ್ ಸೋರ್ಸ್ ಅನ್ನು ಕೊಡೋ ನಿಟ್ಟಿನಲ್ಲಿ ಸರ್ಕಾರಗಳು ಸಂಪೂರ್ಣವಾಗಿ ಎಲ್ಲ ಪಕ್ಷಗಳ ಸರ್ಕಾರಗಳು ವಿಫಲವಾಗಿವೆ. ಈ ಸಂದರ್ಭದಲ್ಲಿ ನಮ್ಮ ಪಾಲನ್ನು ನಾವು ಏನ್ ಕೇಳ್ತಾ ಇದ್ದೀವಿ ಅಂತಂದ್ರೆ, ನಾವು ಕೃಷ್ಣಾ ನದಿಯ ಪಾತ್ರಕ್ಕೆ ಬರುವಂತ ಜನ ಏನು ಬಯಲುಸೀಮೆ ಜಿಲ್ಲೆ ಇದೆ, ಬಯಲುಸೀಮೆ ಅನ್ನುವಂಥದ್ದು ಏನಿದೆ
ರಾಯಲಸೀಮೆ ಆಗಿರ್ಬೋದು, ಬಯಲುಸೀಮೆ ಆಗಿರ್ಬೋದು, ಇದೆಲ್ಲ ಪ್ರಾಂತ್ಯಗಳು ಕೂಡ ಕೃಷ್ಣಾ ನದಿ ನೀರಿನ ಒಂದು ನದಿ ಪಾತ್ರಕ್ಕೆ ಬರುವಂತ ಪ್ರದೇಶ ನಮ್ಮದು. ಆ ಕೃಷ್ಣಾ ನದಿ ನೀರು ಇವತ್ತು ವ್ಯರ್ಥವಾಗಿ ಇವತ್ತು ಸಮುದ್ರವಾಗಿ ಸೇರ್ತಾ ಇದೆ. ಆ ವ್ಯರ್ಥವಾಗಿ ಸಮುದ್ರ ಸೇರುವಂತ ನೀರನ್ನ ಈ ಭಾಗಕ್ಕೆ ಹರಿಸಬೇಕು ಅನ್ನುವಂಥದ್ದು ಇವತ್ತು ನಮ್ಮ ಪಾಲಿತ್ತು. ಆದ್ರೆ ಹಿಂದೆ ಈ ಟ್ರಿಬ್ಯುನಲ್ ವಿಚಾರ ಬಂದಾಗ ಜಲ ವಿವಾದ ಮಂಡಳಿ ಅಂತ ಹೇಳ್ಬಿಟ್ಟು ಏನಿರ್ತದೆ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಅಲ್ಲಿ, ಆ ಸಂದರ್ಭದಲ್ಲಿ ಜಲ ವಿವಾದ ಮಂಡಳಿಯಲ್ಲಿ ಸಮರ್ಥವಾಗಿ ನಮ್ಮ ರಾಜ್ಯ ಸರ್ಕಾರ ಈ ಬಯಲುಸೀಮೆಗೆ ನೀರನ್ನು ಕೊಡುವ ನಿಟ್ಟಿನಲ್ಲಿ ವಾದವನ್ನು ಸರಿಯಾಗಿ ಮಂಡನೆ ಮಾಡಿಲ್ಲ. ಆ ಮಂಡನೆ ಮಾಡದಿರುವಂತ ಒಂದು ರಾಜಕೀಯ ಬದ್ಧತೆ, ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ನಮ್ಮ ಪಾಲಿನ ನೀರು ಇವತ್ತು ಆಂಧ್ರಾಗಿ ಗಡಿ ಪ್ರದೇಶಕ್ಕೆಲ್ಲ ಬರ್ತಾ ಇದೆ. ಅವರಿಗೆ ರಾಜಕೀಯ ಇಚ್ಛಾಶಕ್ತಿ ಇರೋದ್ರಿಂದ ಅವರು ತೆಗೆದುಕೊಂಡು ಹೋಗ್ತಾರೆ. ಅದನ್ನ ನಾವು ವಿರುದ್ಧವಾಗಿ ನೋಡುವಂಥದ್ದಲ್ಲ. ಅವರ ಒಂದು ಕಮಿಟ್ಮೆಂಟ್ ನಮ್ಗೆ ಯಾಕಿಲ್ಲ ಅನ್ನೋದು ನಾವು ಇವತ್ತು ಕ್ವಶನ್ ಮಾಡಬೇಕಾಗಿದೆ. ಯಾಕೆಂದ್ರೆ ಆಂಧ್ರದಲ್ಲಿ, ತೆಲಂಗಾಣ ಬೇರೆ ಬೇರೆ ವಿಚಾರದಲ್ಲಿ ರೈತರ ವಿಚಾರ ಆಗಿರ್ಬೋದು, ನೀರಾವರಿ ವಿಚಾರ ಆಗಿರ್ಬೋದು, ಜನರ ವಿಚಾರ ಬಂದಾಗ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಒಂದು ಪ್ಲಾಟ್ಫಾರ್ಮ್ ಬರ್ತಾರೆ. ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ನಿಯೋಗ ತಗೊಂಡೋಗಿ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಪ್ರೆಷರ್ ಮಾಡ್ತಾರೆ. ಆದ್ರೆ ಅದು ಯಾಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮಲ್ಲಿ ಅಂತಂದ್ರೆ ಇಲ್ಲಿರುವಂತ ಒಂದು ರಾಜಕೀಯ ಪದ್ಧತಿಯ ಕೊರತೆ. ಆದ್ರೆ ಹೋರಾಟಗಾರರಿಲ್ಲ ನಾವು ಅಂತಂದ್ರೆ ಹೋರಾಟಗಳು ತವರು ಮನೆಯ ಕೋಲಾರ, ಚಿಕ್ಕಬಳ್ಳಾಪುರ ಇದೆಲ್ಲ ಕೂಡ ಸಾಮಾಜಿಕವಾಗಿ, ಭೌಗೋಳಿಕವಾಗಿ, ಆರ್ಥಿಕವಾಗಿ ನಮ್ಮೆಲ್ಲರ ಒಂದು ಇವತ್ತು ಜಿಲ್ಲೆ 2007ರಲ್ಲಿ ವಿಭಜನೆ ಆಗಿದ್ರು ಕೂಡ ಚಿಕ್ಕಬಳ್ಳಾಪುರ, ಕೋಲಾರ ನಮ್ಮ ಎಲ್ಲ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಭೌಗೋಳಿಕವಾದಂತಹ ಪರಿಸ್ಥಿತಿ ಮತ್ತು ಸಮಸ್ಯೆಗಳು ಒಂದೇ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಂಘಟನೆಗಳು ಕೂಡ ಪಕ್ಷಾತೀತವಾಗಿ ಇವತ್ತು ನಾವು ಕೇಳಬೇಕಾಗಿರುವಂತದ್ದು, ನಾವು ಕೃಷ್ಣಾ ಬೇಸಿನಿಗೆ ನಾವು ಬರ್ತೀವಿ. ಕೃಷ್ಣಾ ನದಿ ನೀರಲ್ಲಿ ನಮ್ಮ ಪಾಲಿದೆ. ನಮಗೆ ಇವತ್ತು 150 TMC ಹೆಚ್ಚು ನೀರು ನಮ್ಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಟ್ರಿಬ್ಯುನಲ್ ಅಲ್ಲಿ ಕೂಡ ನಮ್ಗೆ ಹಂಚಿಕೆ ಇದೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರಗಳು ಅದನ್ನು ಸಮರ್ಥವಾಗಿ ವಾದ ಮಂಡನೆ ಮಾಡಿ ನೀರನ್ನು ನಾವು ತಗೊಂಡೋಗೋದ್ರಲ್ಲಿ ವಿಫಲ ಆಗ್ತಾ ಇದೆ. 1 TMC ನೀರು ಅಂತಂದ್ರೆ ಎಷ್ಟು ಅಂತ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ನಾವು ಇಲ್ಲಿ ನಿಂತಿದೀವಲ್ಲ, ಇಲ್ಲಿ ನಿಂತಿರುವಂತ ಒಂದು ಪ್ಲೇಸ್ ಇಂದ ಈ ಒಂದು ದಿಕ್ಕಿಗೆ 1 ಕಿಲೋಮೀಟರ್, ಅಂದ್ರೆ ಪೂರ್ವಕ್ಕೆ 1 ಕಿಲೋಮೀಟರ್, ಪಶ್ಚಿಮಕ್ಕೆ 1 ಕಿಲೋಮೀಟರ್, ದಕ್ಷಿಣಕ್ಕೆ 1 ಕಿಲೋಮೀಟರ್, ಉತ್ತರಕ್ಕೆ 1 ಕಿಲೋಮೀಟರ್ ಮತ್ತು 10 ಅಡಿ ಗಾತ್ರದಲ್ಲಿ ಈ ಘನಾಕಾರದಲ್ಲಿ ನಿಲ್ಲುವಂತ ಒಂದು ನೀರಿನ ಪ್ರಮಾಣ 1 TMC ಅಂತ ಕರೀತೀವಿ. ಅಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಇವತ್ತು 4400 ಚಿಲ್ಲರೆ ಕೆರೆಗಳಿದಾವೆ. ನಮಗೆ ಶಾಶ್ವತವಾಗಿ ವರ್ಷದಲ್ಲಿ 2 ಸಲ ಕೆರೆಗಳನ್ನು ತುಂಬಿಸಬೇಕು ಅಂತಂದ್ರೆ ಕೂಡ ನಮಗೆ ಕನಿಷ್ಠ ಅಂತ ಒಂದು 44 TMC ನೀರಿದ್ರೆ ಸಾಕು. ನಮ್ಮ ಅಗ್ರಿಕಲ್ಚರ್ ಮತ್ತು ಕುಡಿಯೋದಕ್ಕೆ ಎರಡಕ್ಕೂ ಕೂಡ ನಮಗೆ ನೀರು ಸಾಕಾಗ್ತದೆ. ನಮ್ಮ ಅಂತರ್ಜಲ ಮಟ್ಟ ಮೇಲೆ ಬರ್ತದೆ. ಇನ್ನೊಂದು ವೈಜ್ಞಾನಿಕವಾದ ಸರ್ವೆ ಹೇಳ್ತದೆ ಏನ್ ಗೊತ್ತಾ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನ್ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ರೋಗ ನಿರೋಧಕ ಶಕ್ತಿ, ಇದು ಏನು ಕೀಳು ನೋವು, ಮಂಡಿ ನೋವು ಅಂತ ಹೇಳ್ಬಿಟ್ಟು ಮಾತ್ರೆಗಳು ಏನ್ ತಿಂತಾ ಇದೀವಿ, ಅದರಲ್ಲಿ ಅತಿ ಹೆಚ್ಚು ಕನ್ಸ್ಯೂಮ್ ಮಾಡ್ತಾರಂತದ್ದು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ. ನಾವು ಕುಡಿತಿರೋಂಥ ನೀರಿನಲ್ಲಿ ಫ್ಲೋರೈಡ್ ಇಂದ, ಆ ಮೂಳೆಗಳ ಸೌತದಿಂದ, ಅಲ್ಲೂ ಮೇಲೆ ಗಾರೆ ಕಟ್ಟೋದ್ರಿಂದ, ಅಂಗವಿಕಲತೆ ಬರೋದ್ರಿಂದ, ಬಂಜೆತನ ಬರುವಂತದ್ದು, ಈ ಎಲ್ಲಾದ್ರಿಂದಲೂ ಕೂಡ ಇವತ್ತು ಹಂತವಾಗಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಅನ್ನ ತಿಂದು ನಾವು ಜೀವನಗಳನ್ನ ಇವತ್ತು ಸಾಗಿಸ್ತಾ 70 ವರ್ಷ 80 ವರ್ಷ ಬದುಕುವಂತವ್ರು ಕೂಡ ಇವತ್ತು 40 ವರ್ಷ 30 ವರ್ಷ 50 ವರ್ಷಕ್ಕೆ ಕೂಡ ಕಿಡ್ನಿ ಫೇಲ್ಯೂರ್ ಆಗುವಂತದ್ದು, ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ಈ ಜಿಲ್ಲೆಗಳಲ್ಲಿ ಬರ್ತಾ ಇದೆ. ಇದನ್ನೇ ಇವತ್ತು ಸರ್ಕಾರಕ್ಕೆ ನಮ್ಮ ಆಂಜನೇಯ ರೆಡ್ಡಿ ಸರ್ ಅವರು ಕೂಡ ಇದನ್ನು ಬಹಳ ವೈಜ್ಞಾನಿಕವಾಗಿ ಚರ್ಚೆಗಳನ್ನು ಮಾಡಿ, ಪರಿಸರ ವಿಜ್ಞಾನಿಗಳ ಮೂಲಕ ಅವರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಗಳನ್ನು ಮಾಡಿ, ಹಲವಾರು ರೀತಿಯ ಸರ್ವೆಗಳನ್ನು ಮಾಡಿ ಅವರು ಜನರಿಗೆ ವಿವರಿಸ್ತಾ ಇದ್ದಾರೆ. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಜನರಿಗೆ ಏನನ್ನು ಹೇಳ್ಬೇಕು ಹಳ್ಳಿಗಳಲ್ಲಿ ಹೋಗ್ವಿ ಅಂತ ಹೇಳ್ಬಿಟ್ಟು ಈ ವಿಚಾರ ನಿಮ್ಗೆ ಗೊತ್ತಾಗ್ಲಿ. ಯಾಕಂದ್ರೆ ಇಲ್ಲಿ ಎಲ್ಲ ಪ್ರಮುಖರೇ ನಾವು ಇದ್ದೀವಿ. ಈ ವಿಚಾರ ಒಂದು ನಮ್ಗೆ ಗೊತ್ತಾಗ್ಬೇಕಾಗಿರುವಂಥದ್ದು. ಇನ್ನು ಎರಡನೇ ಅಂತದ್ದು ಹೋರಾಟ ತೆಗೆದುಕೊಂಡು ಹೋಗ್ಬೇಕಾಗಿರುವಂಥದ್ದು, ಇದರಲ್ಲಿ ಸಾಮೂಹಿಕ ನಾಯಕತ್ವ ನಮ್ಗೆ ಬೇಕಾಗಿದೆ. ಸಾಮೂಹಿಕ ನಾಯಕತ್ವ ಅನ್ನೋದು ಇವತ್ತೇನೋ ಒಂದಿನ ಸಭೆ ಸೇರಿದೀವಿ, ಎಲ್ಲರೂ ಮುಖ ತೋರಿಸ್ಕೊಂಡಿದೀವಿ, ನಾಳೆ ಬೆಳಗ್ಗೆಯಿಂದ ಅವ್ರವ್ರ ಕೆಲಸಗಳಲ್ಲಿ ಅವ್ರು ಮಗ್ನರಾಗ್ತೀವಿ ಅಂತಂದ್ರೆ ಆಗೋದಿಲ್ಲ. ಇದು ಹೋರಾಟ ಅನ್ನೋದು ಒಂದು ನಿರಂತರವಾದಂಥದ್ದು ಆಗ್ಬೇಕಾಗಿದೆ. ನಾವು ನೀರನ್ನು ಪಡ್ಕೊಳ್ಳೋ ತನಕ ಸರ್ಕಾರಗಳು ನಮ್ಮ ಬೇಡಿಕೆ ಈಡೇರಿಸೋ ತನಕ ಈ ಹೋರಾಟದ ಕಾವನ್ನು ನಾವು ಕಾಯ್ದಿಟ್ಕೋಬೇಕಾಗಿದೆ. ಕೇವಲ ವನ ಉಳುಮೆಗೆ ಬೆಂಕಿ ಹಚ್ಚದ ಆರೋಗ್ಯವಂತ ರೀತಿಯಲ್ಲಿ ಸೋಡಾ ಸ್ಟ್ರೀಟ್ ಹೋರಾಟಗಳನ್ನ ಮಾಡಕ್ ಆಗಬಾರ್ದು, ಒಂದು ದಿನದ ಆಗಬಾರ್ದು. ನಾವಿಲ್ಲಿ ಯಾರು ಸಂಘಟನೆಗಳಿಂದ ಬಂದಿದ್ದೀವಿ, ಒಂದೊಂದು ಸಂಘಟನೆಗೆ ಒಂದೊಂದು ತಾಲೂಕಲ್ಲಿ ಕನಿಷ್ಠ 10 ಹಳ್ಳಿಗಳು 10 ವಾರ್ಡ್ಗಳಲ್ಲಿ ಒಂದು ಪೊಟೆನ್ಶಿಯಲ್ ಇರ್ತದೆ, ಕಾರ್ಯಕರ್ತರ ಸಂಪರ್ಕ ಇರ್ತದೆ, ಜನಸಂಪರ್ಕಗಳಿರ್ತದೆ. ಆ ಹಳ್ಳಿಯಲ್ಲಿ ಕೂಡ ನೀವು ನಿಮ್ಮ ಸಂಘಟನೆಯ ಅಡಿಯಲ್ಲಿ ಒಂದು ಕನ್ನಡ ಪರ ಸಂಘಟನೆಯಲ್ಲಿ ಕನ್ನಡ ಭಾಷೆಯನ್ನೆಲ್ಲ ಬಗ್ಗೆ ಯೋಚನೆ ಹೋರಾಟ ಮಾಡ್ತೀರಿ. ನೀವುಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಬೇಡಿಕೆಗಳ ಜೊತೆಗೆ ನೀರಿನ ವಿಚಾರವನ್ನು ತೆಗೆದುಕೋಬೇಕು. ನಿಮ್ಮ ಸಭೆಗಳಲ್ಲಿ, ನಿಮ್ಮ ಹೋರಾಟಗಳಲ್ಲಿ, ನಿಮ್ಮ ಸಂಘಟನೆ ವಿಷಯಗಳಲ್ಲಿ ಈ ಅಜೆಂಡಾ ಬರಬೇಕು. ಆ ಅಜೆಂಡಾವನ್ನು ನಿಮ್ಮ ಎಲ್ಲ ಘಟಕಗಳಲ್ಲಿ, ಹಳ್ಳಿಗಳಲ್ಲಿ ತೆಗೆದುಕೊಂಡು ಹೋಗಕ್ಕೆ ಸಾಧ್ಯ ಆಗಬೇಕು. ರೈತ ಸಂಘಟನೆಗಳು ಇವತ್ತು ರೈತರ ವಿಚಾರಗಳನ್ನು ತೆಗೆದುಕೊಂಡು ಬಗರ್ಭೂಮಿ ಸಾಗುವಳಿದು ಮಾರ್ಕೆಟ್ ಪ್ರಾಬ್ಲಮ್ ಮಾತಾಡ್ತಾ ಇದ್ರಿ. ರೈತರು ಉಳಿಬೇಕು ಅಂದ್ರೆ ಫಸ್ಟ್ ನೀರಾವರಿ ವಿಷಯ ಬೇಕು ಅಂತ ಹೇಳ್ಬಿಟ್ಟು ರೈತ ಸಂಘಟನೆಗಳು ಹಳ್ಳಿಗಳಿಗೆ ಬರೋದಾಗಬೇಕು. ಮತ್ತು ಇಲ್ಲಿ ಬೇರೆ ಬೇರೆ ರೀತಿಯ ಸಮುದಾಯ ಸಂಘಟನೆಗಳಿವೆ, ಕಾರ್ಮಿಕ ಸಂಘಟನೆಗಳಿವೆ, ವಕೀಲರ ಸಂಘಟನೆಗಳಿವೆ, ವಿದ್ಯಾರ್ಥಿ ಸಂಘಟನೆಗಳು, ಯುವಜನ ಸಂಘಟನೆಗಳು, ಮಹಿಳೆಯರ ಸಂಘಟನೆಗಳು, ಇವರೆಲ್ಲರೂ ಕೂಡ ನೀರಾವರಿ ಅನ್ನುವಂಥದ್ದು ಶಾಶ್ವತ ನೀರಾವರಿ ನಮ್ಮ ಬೇಡಿಕೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು
ಒಂದೇ ರೀತಿಯಂತ ಏಕಾಂಶದ ಒಂದು ಬೇಡಿಕೆಯನ್ನು ತಗೊಂಡು ನಾವು ಹಳ್ಳಿಗಳಿಗೆ ಹೋದ್ರೆ ಮಾತ್ರ ಈ ಒಂದು ಚಳುವಳಿಯನ್ನು ನಾವು ಬೃಹದಾಕಾರವಾಗಿ ಕಟ್ಟಲಿಕ್ಕೆ ಸಾಧ್ಯ ಇರುವಂಥದ್ದು. ಇನ್ನು ಎರಡನೇ ಹಂತದ್ದು ಏನು ಅಂತಂದ್ರೆ, ನಾವು ಹಳ್ಳಿಗಳಿಗೆ ಹೋಗ್ತೀವಿ, ಹೋರಾಟ ಕಟ್ತೀವಿ, ಜನ ಕರ್ಕೊ ಬರ್ತೀವಿ, ಆದ್ರೆ ರಾಜಕೀಯ ಪಕ್ಷದಿಂದ ರಾಜಕಾರಣದಲ್ಲಿ ಬೇರೆ ಏನೋ ಜವಾಬ್ದಾರಿ ಇಲ್ವಾ? ಅವ್ರು ಬರೀ ಎಲೆಕ್ಷನ್ ಟೈಮಲ್ಲಿ ಬಂದು ನಮ್ಮನ್ನು ಓಟ್ ಹಾಕ್ಸೋದಲ್ಲ. ನಾವುಗಳು ಯಾವ ರಾಜಕೀಯ ಪಕ್ಷಕ್ಕೆ ಹಿತಾಸಕ್ತಿ ಮುಖಂಡರುಗಳಾಗಿದ್ದೀವಿ, ಅಲ್ಲಿ ನಾವು ಯಾವ ಪಕ್ಷಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ, ಅಲ್ಲಿ ನಮ್ಮ ಪಕ್ಷಗಳ ಮುಖಂಡರನ್ನ ಮತ್ತು ನಾಯಕರುಗಳನ್ನ, ಅಲ್ಲಿ ಯಾರು ಶಾಸಕರಾಗಿರ್ತಾರೆ, ಶಾಸಕರ ಅಭ್ಯರ್ಥಿಗಳಾಗಿರ್ತಾರೆ, ಆಕಾಂಕ್ಷಿಗಳಾಗಿರ್ತಾರೆ, ಅವ್ರಿಗೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡಬೇಕು. ಈ ಹೋರಾಟಕ್ಕೆ ನೀವು ಬೆಂಬಲವನ್ನು ಕೊಡಬೇಕು, ಈ ಹೋರಾಟದಲ್ಲಿ ಭಾಗವಹಿಸಬೇಕು, ಈ ಹೋರಾಟಕ್ಕೆ ಜನರನ್ನ ಅಣಿನಿರಿಸಬೇಕು. ಇಲ್ಲದಿದ್ದರೆ ನಾವುಗಳು ನಿಮ್ಮನ್ನ ಸಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಆಂತರಿಕ ಒತ್ತಡವನ್ನ ರಾಜಕೀಯ ಪಕ್ಷಗಳಲ್ಲಿ ಒಂದು ತೀರ್ಮಾನವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಒಂದು ಪ್ರಯತ್ನವನ್ನು ಮಾಡಿದ್ದೆ. 2018ರಲ್ಲಿ ಜನ ಒಂದು ಇದನ್ನು ತಂದಿದ್ವಿ, ಏನು ಶಾಶ್ವತ ನೀರಾವರಿ ಮತ್ತು ಉದ್ಯೋಗಕ್ಕಾಗಿ ಒಂದು ಪ್ರಣಾಳಿಕೆಯನ್ನು ತಂದು ಎಲ್ಲ ರಾಜಕೀಯ ಪಕ್ಷಗಳು ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಮುಖಂಡರನ್ನು ಕರೆಸಿ ಆ MLA ಕ್ಯಾಂಡಿಡೇಟ್ ಯಾರು ಇರ್ತಾರೆ ಅವ್ರ ಮೂಲಕ ಓಪನ್ ಡಿಬೇಟ್ ಕರೆದು ಈ ನೀರಾವರಿ ಹೋರಾಟಕ್ಕೆ ಸಂಬಂಧಪಟ್ಟ ನಿಮ್ಮ ಅಭಿಪ್ರಾಯ ಏನು, ನೀವು ಈ ಹೋರಾಟವನ್ನು ಹೆಂಗೆ ಮುಂದುವರಿಸ್ತೀರಿ ಅಂತ ಕೇಳಬೇಕು. ಆ ನಿಟ್ಟಿನಲ್ಲಿ ಯಾರು ಈ ಹೋರಾಟವನ್ನು ಬೆಂಬಲಿಸ್ತಾರೆ, ಯಾವ ರಾಜಕೀಯ ಪಕ್ಷ, ಯಾವ ನಾಯಕರು ಬೆಂಬಲಿಸ್ತಾರೆ ಅಂತವ್ರು ಮಾತ್ರ ಜನಶಕ್ತಿ ತುಂಬುವಂತದ್ದಾಗಬೇಕು ಅಂತ ಹೇಳ್ಬಿಟ್ಟು ನೀರಾವರಿ ಹೋರಾಟ ವೇದಿಕೆಯವರು ಕರೆಗಳನ್ನು ಕೊಡುವಂತ ಕೆಲಸ ಆಗ್ಬೇಕು. ಇಲ್ಲ ಅಂತಂದ್ರೆ ಕೇವಲ ಗೆದ್ದೋಗುವಂಥದ್ದು, ನಮ್ಗೆ ದ್ರೋಹ ಬಗೆಯುವಂಥದ್ದು, ಗೆಲ್ಲೋ ತನಕ ಒಂದು ಮಾತು, ಗೆದ್ದ ನಂತರ ಇನ್ನೊಂದು ಮಾತು ಅನ್ನುವಂಥದ್ದು ಆಗ್ಬಾರ್ದು. ಹೆಂಗೆ ತೆಲಂಗಾಣವನ್ನು ಸಾಧಿಸಿಕೊಳ್ಳಿಕ್ಕೆ KCR ನೇತೃತ್ವದಲ್ಲಿ ಮತ್ತು JC ಅಂತ ಮಾಡ್ಕೊಂಡ್ರು, ಅವರು ಜಾಯಿಂಟ್ ಆಕ್ಷನ್ ಕಮಿಟಿ ಮಾಡ್ಕೊಂಡ್ರು. ಅದೇ ರೀತಿ ನಮ್ಮ ಜಲಾಗ್ರಹ ಇವತ್ತು ಹೋರಾಟ ಏನು ನಡೀತಿದೆ, ಇದಕ್ಕೂ ಕೂಡ ಪ್ರತಿ ಹಂತದಲ್ಲಿ ತಾಲೂಕು ಮಟ್ಟದಲ್ಲಿ JCAಗಳನ್ನು ಮಾಡ್ಬೇಕಾದ್ರೆ ಸರ್, ನೀವು ಎಲ್ಲರನ್ನು ಒಳಗೊಂಡು, ಎಲ್ಲ ಸಂಘಟನೆಗಳು, ಎಲ್ಲ ಸಮುದಾಯಗಳನ್ನು ಒಳಗೊಂಡು JCA ಜಾಯಿಂಟ್ ಆಕ್ಷನ್ ಕಮಿಟಿಗಳನ್ನು ಮಾಡೋದ್ರ ಮೂಲಕ ಹಂತವಾಗಿ ತಿಂಗಳ ಸಭೆಗಳನ್ನು ಮಾಡುವಂಥದ್ದು, ಸಾಂಸ್ಕೃತಿಕ ಜಾಥಾಗಳು ಮಾಡೋದು, ಪ್ರತಿ ಹಳ್ಳಿ ಜನರಿಗೆ ಇದನ್ನು ಅರ್ಥ ಮಾಡಿಸ್ಬೇಕು. ಫಸ್ಟ್ ಆಫ್ ಆಲ್ ಹಳ್ಳಿ ಜನರಿಗೆ ಅರ್ಥ ಮಾಡಿಸಲಿಲ್ಲ ಅಂತಂದ್ರೆ ನಾವು ಇದನ್ನ ಬರೀ ಯಾರೋ ಮುಖಂಡರು ಚಿಂತಕರು ಮಾತ್ರ ಮಾತಾಡೋದು, ಪೇಪರ್ಗಳಲ್ಲಿ ಬರೋದು, ನಾಳೆ ಬೆಳಗ್ಗೆ ಈ ಹೋರಾಟ ಇಲ್ಲ ಅನ್ನೋದು ಆಗ್ಬಾರ್ದು. ಅಥವಾ ಕೊಳಲಿ ಪ್ರಕಾಶನ ಮತ್ತು ನಮ್ಗೆ ಆಂಜನೇಯ ರೆಡ್ಡನ್ನ, ನಮ್ಮ ಶಿವಣ್ಣ ಅವ್ರು ಬಂದಾಗ ಮಾತ್ರ ನಾವು ಸಭೆ ಸೇರಿಯಿಂದ ಎದ್ದು ಹೋಗ್ತೀವಿ ಅಂದ್ರೆ ಆಗೋದಿಲ್ಲ. ಈ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಅಂದ್ರೆ ನಾವು ಹಳ್ಳಿಯಿಂದ ಜನರನ್ನು ಸೇರಿಸುವಂತ ಒಂದು ವಿಶಾಲವಾದಂತಹ ಒಂದು ಹೋರಾಟವನ್ನ ನಾವು ಕಟ್ಟಬೇಕಾಗಿದೆ ಬಂಧುಗಳೇ. ಆ ನಿಟ್ಟಿನಲ್ಲಿ ನಾನು ಕೂಡ ಕಳೆದ 15 ವರ್ಷಗಳಲ್ಲಿ ಬೆಂಗಳೂರು ಪಾದಯಾತ್ರೆಗಳನ್ನು ಮಾಡಿದ್ವಿ. 10,000 ವಿದ್ಯಾರ್ಥಿಗಳನ್ನು ಕೋಲಾರದಲ್ಲಿ ನಾವು ಸೇರಿಸಿ ಸಹಿ ಸಂಗ್ರಹವನ್ನು ಮಾಡಿ ರಾಜ್ಯ ಸರ್ಕಾರ ಕೊಡುವಂತ ಕೆಲಸಗಳನ್ನು ಮಾಡಿದ್ವಿ. ಹೊಸ ವರ್ಷ ಅಂತ ಹೇಳ್ಬಿಟ್ಟು 2019ರಲ್ಲಿ ಹೊಸ ವರ್ಷ ಬಂದಾಗ ನಾವೊಂದು ಹೋರಾಟ, ವಿನೂತನವಾದ ಹೋರಾಟ ಕೋಲಾರದಲ್ಲಿ ಮಾಡಿದ್ವಿ. ಏನಂತ, ನಮಗೆ ಶಾಶ್ವತ ನೀರಾವರಿ ಬರೋ ತನಕ ಕೋಲಾರ ಜಿಲ್ಲೆ ಜನರಿಗೆ ಹೊಸ ವರ್ಷ ಅನ್ನೋದಿಲ್ಲ, ಆದ್ರಿಂದ ನಾವು ಈ ಹೊಸ ವರ್ಷವನ್ನು ಆಚರಣೆ ಮಾಡಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ಗಮನಿಸಿದೆ ಅಂತ ಈ ತರದಲ್ಲಿ ಹಲವಾರು ರೀತಿ ಹೋರಾಟಗಳನ್ನು ಮಾಡಿದ್ವಿ. ಮತ್ತೆ ನಮ್ಮ ಆಂಜನೇಯ ರೆಡ್ಡನ ನೇತೃತ್ವದಲ್ಲಿ ಅಲ್ಲಿ ನಮ್ಮ ಯಾವ್ದು ಕ್ರಾಸ್ ಚಂದ್ರಪುರ ಕ್ರಾಸ್ ಅಲ್ಲಿ ಸುಮಾರು ದಿನಗಳ ಕಾಲ ಐತಿಹಾಸಿಕವಾದಂತಹ ನಿರಂತರವಾದ ಸರಣಿ ಹೋರಾಟಗಳನ್ನು ಕೂಡ ಮಾಡಿ ಇವತ್ತು ಹೋರಾಟವನ್ನು ತೆಗೆದುಕೊಂಡು ಹೋಗ್ತಾ ಇದೀವಿ. ನಿಮ್ಮ ನಾಯಕತ್ವದಲ್ಲಿ ನಮಗೆ ಸಂಪೂರ್ಣವಾದಂತಹ ನಂಬಿಕೆ ಇದೆ. ಇವತ್ತು ನಮ್ಮ ಕ್ಲಾರಿಟಿ ಬಂದಿದೆ. ಒಂದು, ನಮಗೆ ಬೇಕಾಗಿರೋದು ಕೃಷ್ಣಾ ನದಿ ನೀರು. ಎರಡನೇ ನಮ್ಮ ಬೇಡಿಕೆ ಇರುವಂತದ್ದು ನಮಗೆ ಬರ್ತಕ್ಕಂಥ KC ವ್ಯಾಲಿ, HN ವ್ಯಾಲಿಯನ್ನು 3ನೇ ಹಂತದ ಶುದ್ಧೀಕರಣ ಮಾಡಿಬಿಡುವಂಥದ್ದು. ಮತ್ತೆ 3ನೇದು ಇನ್ನೊಂದು ಪ್ರಮುಖವಾದಂತಹ ಬೇಡಿಕೆ ನಾವೆಲ್ಲರೂ ಕೂಡ ಸೇರಿಸಬೇಕು. ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕೆರೆಗಳ ಜಿಲ್ಲೆ. ಈ ಕೆರೆಗಳು ಇವತ್ತೇನಾಗಿದೆ ಅಂದ್ರೆ ಒತ್ತುವರಿಗಳಾಗಿದ್ದು ಮತ್ತು ಆ ಕೆರೆಯಿಂದ ಇನ್ನೊಂದು ಕೆರೆಗೆ ಜಾಯಿಂಟ್ ಇದಿತ್ತು, ಸಂಪರ್ಕಗಳಿತ್ತು, ಅದು ಊರು ಹೋಗಿದ್ದಾವೆ. ನಮ್ಮ ಪಾಲಾರ್ ನದಿಯನ್ನು ಕೂಡ ಇವತ್ತು ಪುನಶ್ಚೇತನ ಆಗಬೇಕಾಗಿದೆ. ನಂದಿ ಬೆಟ್ಟದಿಂದ ಬಂದು ನಮ್ಮ ಕೋಡಿ ಸಮುದ್ರ ತನಕ ಹೋಗುವಂಥದ್ದು. ಈ ಅದೇ ರೀತಿ ಕುರುಡುಮಲೆಯಿಂದ ನಮ್ಮ ಕೌಂಡಿನ್ಯ ನದಿ ಅಂತ ಹೇಳ್ಬಿಟ್ಟು ಇವತ್ತೇ ನಂಗ್ಲಿ ಕೆರೆಗೆ ಹೋಗ್ತದೆ. ಇಂಥ ದೊಡ್ಡ ದೊಡ್ಡ ಕೆರೆಗಳು ಇವತ್ತು ಪಾಳು ಬಿದ್ದಿದ್ದಾವೆ. ಆದ್ರಿಂದ ಜಲಮೂಲಗಳೇನಿದ್ದಾವೆ, ಕೆರೆ ಕಾಲುವೆಗಳು ಜಿಲ್ಲೆಗಳಲ್ಲಿ, ಇದನ್ನು ಉಳಿಸುವಂತ ಅಜೆಂಡಾ ಕೂಡ ನಮ್ಮ ಬೇಡಿಕೆಯಲ್ಲಿ ಆಗಬೇಕು. ಈ 3 ಬೇಡಿಕೆಗಳಿಗೋಸ್ಕರ ಈ ಹೋರಾಟವನ್ನು ನಾವು ಮುಂದೆ ತಗೊಂಡು ಹೋಗೋಣ. ಆ ನಿಟ್ಟಿನಲ್ಲಿ ನಾವು ಕಳೆದ 15 ವರ್ಷಗಳಲ್ಲಿ ಹೋರಾಟ ಮಾಡಿ ಇವತ್ತೇನೋ ವಕೀಲ ವೃತ್ತಿ ಮಾಡಿದ್ರೆ ಖಂಡಿತವಾಗಿ ಈ ಹೋರಾಟದಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ಲಿಕ್ಕೆ ನಾನೊಂದು ಸಿದ್ಧನಿದ್ದೀನಿ. ಈ ಹೋರಾಟಕ್ಕೆ ಈಗೇನು 17ನೇ ತಾರೀಕು ನಡೀತಾ ಇದೆ ಸರ್ ಹೋರಾಟ, ಈ ಸಮಾವೇಶಕ್ಕೆ ನಾವು ಕೇವಲ ಕರ್ಕೊಂಡು ಹೋಗೋದೇನಕ್ಕೆ ಅಂತಂದ್ರೆ ಸಮಾವೇಶದಲ್ಲಿ ಹೋರಾಟದ ರೂಪರೇಷೆಗಳನ್ನು ಹೆಚ್ಚೆಚ್ಚು ಜನರಿಗೆ ಅರ್ಥ ಮಾಡಿಸ್ಲಿಕ್ಕೆ. ನಂತರದಲ್ಲಿ ಸಮಾವೇಶ ಆದ ಮೇಲೆ ಹೋರಾಟಕ್ಕೆ ಕರೆ ಕೊಟ್ಟಾಗ ನಾವೆಲ್ಲರೂ ಕೂಡ ಮನೆಗಳನ್ನು ಬಿಟ್ಟು ನಮ್ಮ ಸ್ವಂತ ಕೆಲಸಗಳನ್ನು ಬಿಟ್ಟು ಹೋರಾಟಕ್ಕೆ ಮುಂದಡಿಯೋಣ. ಆ ಮೂಲಕ ಶಾಶ್ವತ ನೀರಾವರಿಯನ್ನು ಪಡ್ಕೊಂಡ್ರೆ ಮಾತ್ರನೇ ನಾವು ಈ ಜಿಲ್ಲೆಯಲ್ಲಿ ಬದುಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಅಜ್ಜಿ ಒಂದು ಮಾತಾಡ್ತಾ ಇದ್ರು, ಏನಂತ, ತಲಕಾಯಿಲೆ 8 ಕ್ವಿಂಟಲ್ ಯಾ ಜಡನ ಏರಿಸು ಅಂತ. ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿ ನೀರು ಬಂದು ಜನ ಉಳಿದ್ರೆ, ರೈತರು ಉಳಿದ್ರೆ, ಇಲ್ಲಿ ನೀವು ಯಾವ ಪಾರ್ಟಿ ಆದ್ರೂ ಕಟ್ಕೊಳ್ಳಿ, ಯಾವ ಸಂಘ ಆದ್ರೂ ಕಟ್ಕೊಳ್ಳಿ. ಜನನೇ ಇಲ್ಲ ಅಂದ್ರೆ ನಾವು ಯಾವ ಪಾರ್ಟಿ ಕಟ್ಟಕ್ಕಾಗ್ತದೆ, ಯಾವ ಸಂಘ ಕಟ್ಟಕ್ಕಾಗ್ತದೆ? ತಲೆಯಲ್ಲಿ ಕೂತಿದ್ರೆ ನೀನು ಪೆಪ್ಸಿ ಕಟಿಂಗ್ ಆದ್ರೂ ಮಾಡ್ಬೋದು, ಬಾಬ್ ಕಟಿಂಗ್ ಮಾಡ್ಬೋದು, ಯಾವ ಸ್ಟೈಲ್ ಆದ್ರೂ ಮಾಡ್ಬೋದು. ತಲೆ ಕೂತಿಲ್ಲ ಅಂದ್ರೆ ಏನ್ ಮಾಡಕ್ಕಾಗ್ತದೆ? ಹಂಗೆ ಜನರನ್ನು ಉಳಿಸುವಂತದ್ದು ನಾವೆಲ್ಲ ಉಳಿಯುವಂತ ಹೋರಾಟ ಇದಾಗಿದೆ. ಇದು ಯಾರು ಕೂಡ MLA ಆಗ್ಲಿಕ್ಕೆ MP ಆಗ್ಲಿಕ್ಕೆ ಯಾರು ಮಾಡ್ತಾರೆ ಹೋರಾಟ ಅಲ್ಲ ಇದು. ನಾವು ಉಳಿಬೇಕು, ನಮ್ಮ ಪೀಳಿಗೆ ಮುಂದಿನ
ಮೀಡಿಯಾಗಳಲ್ಲಿ ಮಾತಾಡುವಂಥದ್ದು, ಜೊತೆಗೆ ಬೇರೆ ಬೇರೆ ರೀತಿ ಅವೇರ್ನೆಸ್ ಮಾಡಿ ಹೋರಾಟವನ್ನು ತಗೊಂಡೋಗೋಣ. ಥ್ಯಾಂಕ್ ಯು. ಹೆಸರು ಶಾಹಿದ್ ಅಂತ, ಕನ್ನಡ ಪರ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು 1,000 ಅಂತ ಹೇಳಕ್ಕೆ ಇಷ್ಟಪಡಲ್ಲ. ನನ್ನ ಕೈಯಲ್ಲಿ ಆದಷ್ಟು ಜನರು ಸೇರಿಸಿ ಈ ಹೋರಾಟದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದಂತೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಬ್ಬ MLA ಆಗಲಿ, ಒಬ್ಬ ಲೋಕಸಭಾ ಸದಸ್ಯರಾಗಲಿ, ವಿಧಾನಸಭೆ ಆಗಲಿ, ಲೋಕಸಭೆ ಆಗಲಿ, ಈ ಪ್ರಸ್ತಾಪವನ್ನು ಅವ್ರು ಎತ್ತಬೇಕಾಗಿದೆ. ನಮ್ಮ ಪರವಾಗಿ ಬಂದರು ಅವ್ರು ಎತ್ತಬೇಕಾಗಿದೆ. ಇವಾಗ ಆಂಧ್ರದಲ್ಲಿ ಯಾವುದೇ ಪ್ರತಿಭಟನೆ ಆಗಲಿಲ್ಲ. ಯಾವ ಜನರು ಅಲ್ಲಿ ಪ್ರತಿಭಟನೆ ಮಾಡಿ ನೀರಾಗಿ. ನಮಸ್ಕಾರ. ಏನು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಇವತ್ತು ಶಾಶ್ವತ ನೀರಾವರಿ ಹೋರಾಟದ ಸಮಿತಿಯನ್ನು ಒಂದು ಸ್ವಾರ್ಥ ಸಂಸ್ಥೆಯಾಗಿ ಇಲ್ಲಿ ಕರೆದಿರೋದು ತುಂಬ ಸಂತೋಷಕರವಾದ ಒಂದು ಸಂಗತಿ. ನಮ್ಮ ಹೆಸರು ವೆಂಕಟೇಶಪ್ಪ ಅಂತೇಳಿ, ನಾವು ವಕೀಲರಾಗಿದ್ದೀವಿ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾಗಿದ್ದೀವಿ. ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಸುಮಾರು ಒಂದು 150ರಿಂದ 250 ಜನವನ್ನು ನಾವು ನಾಳೆ ನಡೆಯೋ ಹೋರಾಟಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕಂದರೆ ಇದುವರೆಗೂ ನಮ್ಮ ಇವರು ಯಾರು ಗಂಗಾಪುರ ಇವರು ಮುನ್ನಾರಾಯಣ ಅವರು ಹೇಳ್ತಾ ಇದ್ರು, ನಾವು ರೈತರು ಎಲ್ಲರೂ ಇದ್ದಾರೆ. ರೈತರು ಈ ಪ್ರತಿನಿಧಿಗಳಿಗೆ ಎಲ್ಲರೂ ಸಹಾಯ ಮಾಡಿಬಿಟ್ಟು ಆ ಪ್ರತಿನಿಧಿಗಳು MLA, ತಾಲೂಕ್ ಪಂಚಾಯತ್ಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಾಯಕರನ್ನೆಲ್ಲ ಮಾಡಿರೋರು ರೈತರು. ಅವ್ರು ಕೂಡ ನಮ್ಮ ಮುಂದಾಗಿ ಬರಲಿ. ಅವ್ರು ಬರೀ ಓಟ್ ತಗೊಂಡ್ಬಿಟ್ಟು ಹೋಗ್ಬಿಟ್ಟು ವಿಧಾನಸೌಧದಲ್ಲಿ ಕೂತ್ಕೊಂಡು ಒಳ್ಳೆ ಲಕ್ಸುರಿ ಇದರಲ್ಲಿ ಅವರು ಐಷಾರಾಮ ಜೀವನ ನಡೆಸೋದು ಅಷ್ಟೊಂದು ಇದೇನಿಲ್ಲ. ಇವಾಗ ನಾವೇ ಓಟ್ ಹಾಕಿ ನಾವೇ ಗೆಲ್ಲಿಸಿರುವ ಪ್ರತಿನಿಧಿಗಳು ಯಾರಿದ್ದಾರೆ, ಅವರು MLA ಆಗಿರ್ಬೋದು, ತಾಲೂಕ್ ಪಂಚಾಯತಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು, ತಾಲೂಕ್ ಪಂಚಾಯತ್ ಮೆಂಬರ್ಗಳು ಎಲ್ಲರನ್ನೂ ನಾವು ಅವ್ರನ್ನ ಕರೆಯೋಣ. ನಾವು ಇವಾಗ ನಮ್ಮ ಕಬ್ಬಳಣ್ಣವರು ಅವರೆಲ್ಲ ವಾಲಂಟಿಯರ್ ಆಗಿ ಬರೋರು. ಅವ್ರು ಪ್ರತಿ ದಿನನೂ ರಾತ್ರಿ ಆದರೂ ಕೂಡ ಇಂಥ ವಿಚಾರಗಳಿಲ್ಲ. ಇವಾಗ ರಾತ್ರಿ ಎಲ್ಲ ನಮಗೆಲ್ಲ ಫೋನ್ ಮಾಡಿದ್ರು, ಇವಾಗ ಶಾಶ್ವತ ನೀರಾವರಿ ಓಟ ರಾನೇ ರಾವಲ್ಲ మీరు దాని అంతా యశస్వి చేయాలా, దాన్ని ఏమన్నా ముందాళకు నిలుచుకొని మన ముళబాగిలికనే అతి ಹೆಚ್ಚಿನ ಜನಸಂಖ್ಯೆನಿಕ మనపై ಯಶಸ್ವಿ ತಮ್ಮ ಹೋರಾಟನೇ ಈ ಥರ ಹೀಗೆ ಎಲ್ಲರೂ ನಾಯಕರು ಗೋಪಾಲಣ್ಣಂಗೆ, ನಮ್ಮ ಶಿವಣ್ಣಂಗೆ ಎಲ್ಲರೂ ಶರ್ತ್ ತಗೊಳ್ಳಿಲ್ಲ ರಾಜಕೀಯ ನಾಯಕರು. ಅದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಸುಮಾರು 200ರಿಂದ 250 ಜನವನ್ನು ಕರ್ಕೊಂಡು ಬರ್ತೀವಿ ಅಂತೇಳಿ ನಮ್ಮ ಬೆಂಬಲ ಇದೆ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಹರೀಶ್ ಗೌಡ ಉಪಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀನಿ. ಅದೇ ರೀತಿ ನಮ್ಮ ಗೋಪಾಲಣ್ಣ ಅವರು ಹೇಳಿದಂಗೆ ಒಂದು ಒಳ್ಳೆ ಮಾಹಿತಿ ಅದು. ಯಾಕೆಂತಂದರೆ ಇದು ವೇದಿಕೆ ಅದ್ಭುತವಾದ ವೇದಿಕೆ. ಈ ವೇದಿಕೆಯಲ್ಲಿ ನೀರು ಅಂತಂದರೆ ರೈತ ಅಂದರೆ ನೀರು. ಇದು ನನ್ನ ಮನಸ್ಸಲ್ಲಿ ಇದು ರೈತರ ವೇದಿಕೆ ಅಂತ ಹೇಳೋಕ್ಕೆ ತುಂಬ ನನಗೆ ಹೆಮ್ಮೆ ಆಗ್ತಾ ಇದೆ. ನಾನು ಮುದ್ಗೇರಿ ಪಂಚಾಯತಿಯಿಂದ ನಾನು ವೈಯಕ್ತಿಕವಾಗಿ ನಮ್ಮ ಗೋಪಾಲಣ್ಣ ಹೇಳ್ದಂಗೆ ಪ್ರತಿಯೊಂದು ಪಂಚಾಯತಿ ಏನು 32 ಪಂಚಾಯತ್ ನಮ್ಮ ತಾಲೂಕಲ್ಲಿ ಇದೆಯೋ ಪ್ರತಿಯೊಂದು ಪಂಚಾಯತಿಯಿಂದ ಇವಾಗ ಎಲ್ಲರೂ ಇದ್ದಾರೆ. ಇವಾಗಿಂದ ಒಬ್ಬರಿಗೆ ಜವಾಬ್ದಾರಿ ಮುದ್ಗೇರಿ ಪಂಚಾಯತಿಯಿಂದ ಯಾರು ಬಂದಿದ್ದಾರೋ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಮುದ್ಗೇರಿ ಪಂಚಾಯತಿಯಿಂದ ಗಡಿ ಭಾಗ ಮುದ್ಗೇರಿ ಪಂಚಾಯತಿಯಿಂದ 2 ಬಸ್ ನಾನು ವೈಯಕ್ತಿಕವಾಗಿ ನಾನೇ 100 ಜನರನ್ನ ವೈಯಕ್ತಿಕವಾಗಿ ನಾನೇ 2 ಬಸ್ ಅರೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಕರ್ನಾಟಕ. ಎಲ್ಲ ಒಂದು ಹೆಸರನ್ನ ಒಂದು ಪಂಚಾಯತಿಗೆ ಒಬ್ಬರ ಹೆಸರನ್ನ ಮೆನ್ಷನ್ ಮಾಡಿ ಆ ಜವಾಬ್ದಾರಿಯನ್ನು ವಹಿಸ್ಬಿಟ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಆಗುತ್ತೆ. ದಯವಿಟ್ಟು ಶಾಶ್ವತ ನೀರಾವರಿ ಹೋರಾಟ ಸುಮಾರು ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಈಗ ಎರಡಾಗಿದೆ. ಮೊದಲು ಒಂದೇ ಆಗಿದ್ದಂಥ ಕಾಲಘಟ್ಟದಲ್ಲಿ ಪ್ರಾರಂಭವಾದಂಥದ್ದು ಶಾಶ್ವತ ನೀರಾವರಿ ಹೋರಾಟ. ನಾವು ಇದರಲ್ಲಿ ಎಷ್ಟು ಸಫಲರಾಗಿದ್ದೀವಿ. ಈಗಾಗಲೇ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಲ್ಲ. ಶಾಶ್ವತ ನೀರಾವರಿ ಹೋರಾಟದಿಂದ ನಾವು ಗಳಿಸಿರ್ತಕ್ಕಂಥದ್ದು ಏನು? ನಮಗಾಗಿ ಈ ಜಿಲ್ಲೆಗೆ ಎಂತ ನೀರನ್ನು ತಂದಿದ್ದೀವಿ. ಸರಿ, ನಾವು ಇಷ್ಟೆಲ್ಲ ಹೋರಾಟಗಳು ಮಾಡಿದ್ವಿ. ಸರ್ಕಾರ ನಮ್ಗೆ ಕೊಟ್ಟಿರ್ತಕ್ಕಂಥದ್ದಾದ್ರೂ ಏನು? ಎಂತ ನೀರು ಕೊಟ್ಟಿದೆ? ಯಾವ ಭಾಗದಿಂದ ಕೊಟ್ಟಿದೆ ನೀರು? ಬೆಂಗಳೂರಿನ KR ನೀರು ಅಥವಾ ಇನ್ನೆಲ್ಲ ಕೊಳಕು ನೀರು ತಂದ ಶುದ್ಧ ಮಾಡಿದ್ದೀವಿ. 2 ಹಂತ 3 ಹಂತ ಶುದ್ಧ ಮಾಡಿ ಕೊಡ್ತಾ ಇದ್ದೀವಿ ಅಂತ ಹಿರಿಯರು ದೊಡ್ಡವರು ನಿರಂತರವಾಗಿ ಹೋರಾಟ ಮಾಡಿದಂಥವ್ರು
ಅನೇಕರು ಇವತ್ತು ನಮ್ಮ ಮುಂಗಡೆ ಇದ್ದಾರೆ. ತಂದೆ ತಾಯಿ ಸಮಾನದ ಪೂಜ್ಯರು, ಇನ್ನ ಕೆಲವರು ದೈವಾಧೀನರು ಆಗಿರ್ಬೋದು, ಶಿವನ ಪಾದ ಸೇರಿರ್ಬೋದು ಕೆಲವು. ಆದ್ರೆ ಹೇಳ್ತಾ ಇದ್ರು, ನಾವು ಬೆಂಗಳೂರು ಕೋಲಾರಲ್ಲಿ ಸುಮಾರು ಅದೊಂದು ವೇದಿಕೆ, 1 ತಿಂಗಳ ಕಾಲ 2 ತಿಂಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದಂತ ಒಂದು ಹಿರಿಯ ಮುಖಂಡ ರಾಜಕೀಯ ಪ್ರಕಾಶ್ ಅಂತ ಹಿಡಿದು ಎಲ್ಲರೂ ಇದ್ದೀವಿ. ನಾವೆಲ್ಲರೂ ಕೂಡ ಕುತ್ಕೊಳ್ತಾ ಇದ್ವಿ. 1 ವರ್ಷದ ಒಂದು ಕಾರ್ಯಕ್ರಮ. ಕೊನೆಗೆ ಸಿಕ್ಕಿದ್ದು ನಮಗೆ ಕೊಳಕು ನೀರು. ಆ ನೀರನ್ನು ಬಂದು ಇಲ್ಲಿ ಸರಿಯಾಗಿ ನಮಗೆ ಉದ್ಘಾಟನೆ ಮಾಡ್ತಾರೆ, ನೀರು ಬಿಟ್ಟಿದ್ದೀವಿ ಅಂತ. ಆ ಉದ್ಘಾಟನೆ ನೀರು ಮಾಡುವಾಗ ಆ ನೀರನ್ನು 2 ಕೈಗಳಲ್ಲಿ ಇನ್ನು ಕುಡಿತಾರೆ. ಇದು ಅಷ್ಟು ಶುದ್ಧವಾಗಿದೆ. ನಮ್ಮ ರಾಜಕೀಯ ಪ್ರಬುದ್ಧರು, ನಮ್ಮ ತಾಲೂಕು ಜಿಲ್ಲೆಯ ರಾಜಕಾರಣಿಗಳು, ಹಿರಿಯ ರಾಜಕಾರಣಿಗಳು, ಅವರು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಏನೋ ತುಂಬಾ ಶುದ್ಧವಾಗಿದೆ ನೀರು. ಆದ್ರೆ ಇವತ್ತು ಆ ನೀರು ಎಷ್ಟು ಪಾಯ್ಸನ್ ಇದೆ. ನಾವು ಎಳ್ಳೀರು ಕುಡಿದ್ರೆ ಎಳ್ಳೀರಲ್ಲೂ ಕೂಡ ಪಾಯ್ಸನ್ ಇದೆ. ತರಕಾರಿ, ತಿನ್ನೋ ಆಹಾರ ಎಲ್ಲ ಪಾಯ್ಸನ್ ಆಗೋಗಿದೆ. ಜನ ಒಂದು ಕಾಲದಲ್ಲಿ 20 ವರ್ಷ ಮಳೆ ಇಲ್ಲ, ನೀರಿಲ್ಲ, ಅಂತ ಕಾಲಘಟ್ಟದಲ್ಲಿ ಕೂಡ ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ಬಂಡೆ ಕಲ್ಲು ಮಣ್ಣು ಮುರಿದು ಜೀವನ ಮಾಡಿ ಶಕ್ತಿದಾಯಕವಾಗಿ ಆರೋಗ್ಯದಾಯಕವಾಗಿದ್ರು. ಇವತ್ತು ನೀವು ನಮ್ಗೆ ಕೊಟ್ಟಿದ್ದು ಕೊಳಕು ನೀರು, ವೈರಸ್ ನೀರು, ವಿಷದ ನೀರು, ಹಲಾಹಲ ನೀರು. ನೀರು ಜೀವಜಲ, ಜೀವಜಲ ಕೊಡೋದು. ಎಂತ ರಾಜಕಾರಣಿಗಳನ್ನು ನಾವು ಇವತ್ತು ಆಯ್ಕೆ ಮಾಡಿಕೊಳ್ತಾ ಇದ್ದೀವಿ. ಮೈಗ್ರೇಟೆಡ್, ಬೇರೆ ಕಡೆಯಿಂದ ಒಳ್ಳೆ ರಿಯಲ್ ಎಸ್ಟೇಟ್, ಒಳ್ಳೆ ಏನೋ ದುಡ್ಡು ಮಾಡೋ ಅಂತ ದಂಧ ಮಾಡೋ ಅಂತವ್ರು ಇಲ್ಲಿ ಬಂದು ಅವರಿಗೆ ಒಳ್ಳೆ ಪೀಠಕ್ಕೆ ಹಾಕಿ ನಾವು ಬಕೆಟ್ಗಳು ಹಿಡಿದು ಅವ್ರನ್ನ ಇಲ್ಲಿ ಕುಳಿಸಿ ನಾವು ದಳ್ಳಾಳಿಗಳಾಗಿ ಅವ್ರನ್ನ ಕಲಿಸಿದ್ದಕ್ಕೋಸ್ಕರ ಅವ್ರು ನಾವು ಕೊಟ್ಟಂತ ನೀರು ವಿಷದ ನೀರು. ಆ ರೀತಿ ಎಷ್ಟು ಜನ ನಾವು ಕಲಿಸಿಲ್ಲ. ಈ ತಾಲೂಕಲ್ಲಿ ಹೋರಾಟಗಳು ಮಾಡಿ ನಿರಂತರವಾಗಿ ಈ ಮಣ್ಣಿಗೆ ಅಂಟಿಕೊಂಡಿರ್ತಕ್ಕಂಥವನ್ನ ನಾವಿಲ್ಲಿ ಏನಾದ್ರೂ ಆಯ್ಕೆ ಮಾಡಿ ಕಳಿಸಿದೀವ? ಎಂತವನ್ನು ಕಳಿಸ್ತಾ ಇದ್ವಿ ನಾವು ಇವತ್ತು. ನಮ್ಮ ಪರವಾಗಿ ರೆಪ್ರೆಸೆಂಟ್ಗಳಾಗಿ ನಮ್ಮ ಪರವಾಗಿ ಧ್ವನಿ ಎತ್ತಕ್ಕವರು ಇವತ್ತು ಎತ್ತಾ ಇದಾರ. ಈ ನೀರಿನ ಬಗ್ಗೆ, ಈ ವಿಷಯದ ನೀರಿನ ಬಗ್ಗೆ ಮಾತಾಡಿದಂತ ಯಾರಾದ್ರೂ ಶಾಸಕರು ಈ ಕೋಲಾರ ಜಿಲ್ಲೆಯಲ್ಲಿ, ನೋಡಪ್ಪ ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಷದ ನೀರು ಕುಡಿತಾ ಇದ್ವಿ, ಕಣ್ಣಲ್ಲಿ ವಿಷ ತುಂಬಿದೆ ಅಂತ ಮಾತಾಡ್ದಂಥವ್ರು ಇದ್ದಾರ? ಇದ್ರೂ ಇರಬಹುದು. ಆದ್ರೆ ಅವರು ಸ್ಥಳೀಯರಾಗಿರ್ತಾರೆ, ಆದ್ರೂ ನೋವು ಗೊತ್ತಿರುವವರಾಗಿರ್ತಾರೆ. ಇಂಥ ಹಿರಿಯರ ಮಾರ್ಗದರ್ಶನದಲ್ಲಿ ಸುಮಾರು 20 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಾವು ಗಳಿಸಿದ್ದೇನೂ ಇಲ್ಲ. ನಾವು ಗಳಿಸಿದ್ದು ಒಂದಷ್ಟು ಹಿರಿಯರಿಗೆ ಬೇಜಾರಾಗ್ಬೇಕು. ಯಾಕಂತ ಹೇಳಿದ್ರೆ ಅವ್ರ ಪಾಪ ಹೋರಾಟ ಮಾಡಿ ನಿರಂತರವಾಗಿ ಹೋರಾಟ ಮಾಡಿ ತಮ್ಮ ಸಂಪೂರ್ಣ ಎಲ್ಲ ಕಳ್ಕೊಂಡು ಅದಕ್ಕಾಗಿ ತ್ಯಾಗ ಮಾಡಿದಂಥವ್ರು ಇದ್ದಾರೆ. ನಮ್ಮ ಆಂಜನೇಯರಾಗಲಿ, ನಮ್ಮ ಪ್ರಕಾಶ್ ಅಣ್ಣಾಗಲಿ, ಇನ್ನು ಅನೇಕರು ಇದ್ದಾರೆ, ನಮ್ಮ ನಾರಾಯಣಸ್ವಾಮಣ್ಣ, ಇವರೆಲ್ಲೂ ಕೂಡ ಹೋರಾಟನೇ ನಮ್ಮ ಜೀವ, ಹೋರಾಟನೇ ನಮ್ಮ ಸತ್ವ, ಹೋರಾಟನೇ ನಮ್ಮ ಸರ್ವ ಇದು ಅಂತ ಹೇಳಿ ಬದುಕಿದಂಥವ್ರಿದ್ದಾರೆ. ಇವರಿಗೆ ಏನಾದರೂ ಒಂದಷ್ಟು ಗೌರವ ಇದೆಯಾ? ಇವರು ಹೋರಾಟಗಳಿಗೆ ಏನಾದರೂ ಒಂದು ಬೆಲೆ ಸಿಕ್ಕಿದೆಯಾ? ಇವತ್ತು ಕೃಷ್ಣಾ ಬೇಸ್ ಏನು ನೀರು ಸರ್ವಜನರ ಹಕ್ಕು, ಯಾವುದೇ ರಾಜ್ಯಕ್ಕೆ ಯಾವುದೇ ಒಂದು ಇದಕ್ಕೆ ಸೀಮಿತ ಅಲ್ಲ. ಗಂಗಾ ಕಾವೇರಿ ಜೋಡಣೆ ಆಗ್ಬೇಕಂತ ಅನೇಕರ ಆಶಯ ಇದೆ. ಮತ್ತು ಈ ಒಂದು ನಾವು ಕೃಷ್ಣಾ ನದಿ ನೀರನ್ನ ನಮ್ಮದೇ ಆದಂತ ಒಂದು ಪ್ರಾಂತದಲ್ಲಿ ಹೋಗುವಂತ ನೀರನ್ನು ನಾವು ಉಪಯೋಗಿಸಿಕೊಳ್ಳುವಂತ ಸಾಮರ್ಥ್ಯ ಆಗಿದೆ ನಮ್ಮ ರಾಜಕಾರಣಿಗಳಿಗೆ. ಇವತ್ತು ಅದ್ರ ಬಗ್ಗೆ ಮಾತಾಡಕ್ಕೆ ಶಕ್ತಿ ಕಳೆದೋಗಿದೆ. ಈ ರೀತಿಯೆಲ್ಲ ಆಗೋದು ಬೇಡ. ಇದ್ರ ಬಗ್ಗೆ ಎಲ್ಲಾ ಕಡೆ ಶಾಸನಸಭೆಯಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ಎಲ್ಲಾ ಕಡೆ ಎತ್ತಬೇಕು. ಹಳ್ಳಿಯಲ್ಲಿ ಕೂಡ ಮಾತಾಡೋರಾಗಬೇಕು. ಪ್ರತಿಯೊಬ್ಬರು ಕೂಡ ಏನು ಅದರಲ್ಲಿ ನೋಡಿದ ಪಾಪ್ಯುಲೇಟ್ ತೆಲಂಗಾಣ ಮಾದರಿಯಲ್ಲಿ ಹೋರಾಟ ಮಾಡಿ ನಾವೇನಾದ್ರೂ ನಮ್ಮ ಹಕ್ಕುಗಳಿಗೆ ನಾವೇ ಶಕ್ತಿ ಕೊಟ್ಕೋಬೇಕು. ನಮ್ಮ ಹಕ್ಕುಗಳನ್ನು ಹೋರಾಟ ಮುಖಾಂತರ ಪಡಿಬೇಕು. ನಮ್ಮ ಆರೋಗ್ಯ, ನಮ್ಮ ರೈತರ ಒಂದು ಸಮಸ್ಯೆ, ಇವತ್ತು ಇಷ್ಟೆಲ್ಲ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡೋರು ಆಗಬೇಕು ಅಂತ ಹೇಳಿ, ಇನ್ನು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ತುಂಬಾ ವೈಭವವಾಗಿ ಮಾಡತಕ್ಕಂಥದ್ದು ಇದೆ. ವೈಭವ ಅಂದ್ರೆ ಸುಂದರವಾದ ಹೋರಾಟಗಳನ್ನ ಮಾಡತಕ್ಕಂಥದ್ದು ಇದೆ. ಇದಕ್ಕೆಲ್ಲ ನಾವೆಲ್ಲ ಜೋಡಣೆ ಸೇರಿಸಿಕೊಂಡು ಅನೇಕ ಹೋರಾಟದ ಮುಖಂಡರು ಏನು ಇವತ್ತು ನಮ್ಮ ಮುಂದೆ ಇದ್ದಾರೆ. ಅವರು ಜೀವನ ಪರ್ಯಂತ ಹೋರಾಟ ಮಾಡಿದರೆ ಯಾವುದೇ ಅಧಿಕಾರಕ್ಕಾಗಿ ಅವರು ಯಾವತ್ತೂ ಸಂಸಿದ್ದೂ ಇಲ್ಲ, ಕೇಳಿದ್ದೂ ಇಲ್ಲ. ಹೋರಾಟ ಮಾಡೋದೇ ಅವರ ಜೀವನ. ಅಂತ ಹೋರಾಟಗಾರರು ಇವತ್ತು ಎಲ್ಲರೂ ಕೂಡ
ನಾವು ನಮ್ಮ ಮುಂದ್ಗಡೆ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಗೌರವಿಸಿ ನಾವು ಏನು ತಾವು ಹಿರಿಯರು ಹೇಳ್ತಾ ಇದ್ವಿ, ನಮ್ಮ ತಾಲೂಕಿನ ದೊಡ್ಡ ದೊಡ್ಡವರೆಲ್ಲ ಕೂಡ ಈಗಾಗಲೇ ನಾವು 500 ಜನ, 1000 ಜನ, 200 ಜನ, 50 ಜನ ಅಂತ ಹೇಳ್ತಾ ಇದ್ದಾರಲ್ಲ. ನಾನು ಭಾರತೀಯ ಕಿಸಾನ್ ಸಂಘದಲ್ಲಿ ಒಂದಷ್ಟು ಕೆಲಸ ಮಾಡುವಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನಾವು ಕೂಡ ಒಂದಷ್ಟು ಮೊನ್ನೆ ತನಕ ನಾವು ಸುಮಾರು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು 1000 ಹೋರಾಟಗಳು ಕೂಡ ಮಾಡಿದ್ದೀವಿ. ಈಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಒಂದಷ್ಟು ಜನರನ್ನ ಏನೋ ಮಿನಿಮಮ್ 100-200 ಜನನ ನಾವು ಇಲ್ಲಿಂದ ಆಯ್ಕೆ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ವ್ಯಾಪಾರಿಗಳು ಆ ಕೊಂಚ ನೀರಿಗೆ ಆಸೆ ಕೊಟ್ಟು ಅಲ್ಲಿ ಕೈ ಬಿಟ್ಟು ಗೊತ್ತಿಲ್ಲ. ಈಗಲಾದರೂ ಎಚ್ಚೆತ್ತುಕೊಂಡು ಇಷ್ಟು ಜನ ಸೇರುತ್ತಿದ್ದವು. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅನುಕೂಲ ಆಗಬೇಕು ಉದ್ದೇಶದಿಂದ ಸರ್ಕಾರನೇ ಬಯಲಿಸಿದ 4 ಜಿಲ್ಲೆಗಳನ್ನು ಘೋಷಣೆ ಮಾಡಿದೆ. ಹೋಗಿರ್ತಕ್ಕಂಥ ನಮ್ಮ ಪ್ರತಿನಿಧಿಗಳು ಒಬ್ಬನಾದರೂ ಈ ಬಯಲಿಸುವ ಬಗ್ಗೆ ಒಂದು ಪ್ರತಿಸ್ತಕ್ಕಂಥ ಮಾತಾಡ್ತಕ್ಕಂಥ ಒಬ್ಬ ನಮ್ಮ ನಾಯಕರು ಯಾರೂ ಇಲ್ಲ. ತಾವೆಲ್ಲ ಸೇರಿದ್ದೇನೆ ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ಮನೆ ತನಕ ನೀರು ಸೇರ್ತಕ್ಕಂಥ ಹೋರಾಟವನ್ನು ಹಮ್ಮಿಕೊಂಡಿದ್ರೆ ಮಾತ್ರ ನಾವು ನಿಮ್ಗೆ ಸಹಕಾರ ಕೊಟ್ಟಿಲ್ಲ ಕೊಡುವುದಿಲ್ಲ. ನಿಜವಾಗ್ಲು ನಾನು ನಿವೃತ್ತ ಸಂಘದ ಉಪಾಧ್ಯಕ್ಷರಾಗಿ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ. ನಿನ್ನೆ ನಾವು ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ನಾವು ನಮ್ಮ ತಾಲೂಕಿನಿಂದ ಸುಮಾರು 150 ಜನ ಇಲ್ಲಿಂದ ಬಂದು ನಿಮಗೆ ಸಹಕಾರ ಕೊಡ್ತೀವಿ, ನಿಮ್ಮ ಹೋರಾಟದಲ್ಲಿ ಭಾಗವಹಿಸ್ತೀವಿ, ಸತತವಾಗಿ ನಿಮ್ಮ ಹಿಂದೆ ಇರ್ತೀವಿ. ನೀವು ಅಲ್ಲಿಗೆ ಕೈ ಬಿಡಬಾರದು. ನಿರಂತರವಾಗಿ ಹೋರಾಟ, ನೀರು ಸೇರಿದಂತೆ ಹೋರಾಟ ಮಾಡಿದ್ರೆ ಮಾತ್ರ ಸಾಧ್ಯ. ಇಲ್ಲಾಂದ್ರೆ ಯಾರು ಇದಕ್ಕೆ ಸಹಕಾರ ಕೊಡುತ್ತಿಲ್ಲ. ನಿಜವಾಗ್ಲು ತಾವೆಲ್ಲ ಸೇರಿದ್ದೀರಿ. ನಮ್ಮ ಸೇವಣ್ಣವರ ಮುಂದಾದದಲ್ಲಿ ನಮ್ಮ ತಾಲೂಕಿನಾದ್ಯಂತ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮೂಡಲ ಭಾಗದಲ್ಲಿ ನಿಮಗೆ ಸಹಕಾರ ಕೊಡ್ತೀವಿ ಅಂತ ನಿಮಗೆ ಆಶ್ವಾಸ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಮುಖ್ಯಮಂತ್ರಿ ಕೊಟ್ಟಿದ್ದು ನಮ್ಮ ಕೋಲಾರ ಜಿಲ್ಲೆ, IAS IPS ಕೊಟ್ಟಿದ್ದು ನಮ್ಮ ಕೋಲಾರ ಜಿಲ್ಲೆ, ಉತ್ತಮವಾಗಿರ್ತಕ್ಕಂಥ ಇಂಜಿನಿಯರ್ ಕೊಟ್ಟಿದ್ದು ನಮ್ಮ ಕೋಲಾರ ಅವಿಭಾಜ್ಯ ಜಿಲ್ಲೆಗಳಾಯ್ತು ಕೋಲಾರ ಜಿಲ್ಲೆ. ನಮ್ಮ ಒಂದು ಜಿಲ್ಲೆಯಲ್ಲಿ ಬರೀ ಹೆಸರಿಗಷ್ಟೇ ತರಕಾರಿ ಕೊಡ್ತಾ ಇರೋದು ನಮ್ಮ ಜಿಲ್ಲೆ, ಹಾಲು ಕೊಡ್ತಾ ಇರೋದು ನಮ್ಮ ಜಿಲ್ಲೆ, ರೇಷ್ಮೆ ಕೊಡ್ತಾ ಇರೋದು ನಮ್ಮ ಜಿಲ್ಲೆ, ಕೈಗಾರಿಕೆ ಇಷ್ಟೆಲ್ಲ ಆದರೂ ಸಹಿತ ನೀರಿನಲ್ಲಿ ನಾವು ಬಡವರಾಗಿದ್ವಿ. ಆ ನೀರು ಇಲ್ಲದೆ ಇರೋದು ನಮ್ಮ ಜಿಲ್ಲೆಗಳಲ್ಲಿ ಯಾರೂ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇಲ್ಲ, ಧೈರ್ಯಶಾಲಿಗಳಾಗಿದ್ದಾರೆ, ಮಾಡಿ ಇಲ್ಲ ಮಡಿ ಮಾಡ್ತಾ ಇದ್ದಾರೆ. ಅದೇ ಉತ್ತರ ಕರ್ನಾಟಕಕ್ಕೆ ಹೋದಾಗ ಪ್ರತಿ ಸಾರಿ ಬಡ್ಜೆಟಲ್ಲಿ ಅವ್ರಿಗೆ ಅನುದಾನಗಳು ಎತ್ತಿನ ಹೊಳೆ ಬಿಟ್ಟಿದ್ದಾರೆ. ಎತ್ತಿನ ಹೊಳೆ ಅಲ್ಲೇ ಇದ್ದೋಗಿದೆ. ಯಾಕೆ ಅದು ಪ್ರಥಮ ಬಾರಿಗೆ ಅಲ್ಲಿ ಕೊಟ್ಟಾಗ ಇನ್ನೇನು ಕೇಳಲ್ಲ ಅಂತ ಬಿಟ್ಟು ಕೋಲಾರ ಜಿಲ್ಲೆಯವರು ಯಾವುದಕ್ಕೂ ಅಂಜದ ಗಂಡುಗಳೇ ಇದು. ಆದರೆ ನಾವು ಸುಮ್ಮನೆ ಕೊಡ್ತಾರೆ ಕಾಲಾಗ್ತಾ ಇದ್ದೀವಿ. ದಯವಿಟ್ಟು ನಾವು ಹೋರಾಟದಲ್ಲಿ ತಮಿಳುನಾಡವರು ಸಾಧನೆ ಮಾಡಬೇಕು. ಮುಂದೆ ಕಾವೇರಿ ಒಂದು ಹೋರಾಟ ಬಂದಾಗ ಒಬ್ಬ MP MLA ಕೂಡ ಒಂದೇ ಪಕ್ಷ, ಯಾವುದೇ ಪಕ್ಷ ಇಲ್ಲ, ಒಂದು ರೀತಿ ಹೋರಾಟ ಮಾಡಿ. ನಮ್ಮ ಕರ್ನಾಟಕದಲ್ಲಿ ಒಬ್ಬ MP MLA ಮತ್ತು ಎಕ್ಸೆಪ್ಟ್ ಅಂಬರೀಶ್ ಅವ್ರು ಬಿಟ್ಟು ಅವ್ರು ರಾಜೀನಾಮೆ ಬಿಟ್ಟರು. ಮಿಕ್ಕಿದ್ದವ್ರು ಏನು ಮಾಡ್ತಾ ಇದ್ರು, ಕಳೆ ಬಿಡ್ತಾ ಇದ್ರು. ಇವರು MLA MP ನವಾಗ ಕೇಂದ್ರ ಸರ್ಕಾರದ ಜವಾಬ್ದಾರಿ ವಹಿಸ್ಕೋಬೋದಾಗಿತ್ತಲ್ಲ. ಅವರು ಯಾಕೆ ಮಾಡಲಿಲ್ಲ? ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಾನು ಯಾಕೆ ನಿಷ್ಠೂರ ಆಗಬೇಕು ಅಂತ. ದಯವಿಟ್ಟು ಹೋರಾಟ ಅಂತಕ್ಕಂಥದ್ದು ನಾವು ಮುಂದೆ ಇಟ್ಟು ಹೆಜ್ಜೆನ ಹಿಂದಕ್ಕೆ ಇಡಬಾರದು. ಕೃಷ್ಣಾ ನದಿ ನೀರು ಪಾಲನೆ ಪಡೀಲೇಬೇಕು. ನಮ್ಗೆ ಅವ್ರ ಸಹೋದರರು ಹೇಳಿದ್ರು, ಏನೊಂದು ಅಂಕಿಅಂಶ ಪ್ರಕಾರವಾಗಿ ಹಂಚಿಕೆ ಕೊಟ್ಟಿದ್ದಾರೆ. ಆ ಅಂಕಿಅಂಶಗಳನ್ನು ನಾವು ಇಟ್ಕೊಂಡು ಸರ್ಕಾರದಲ್ಲಿ ಹೋರಾಟ ಮಾಡಬೇಕು. ಯಾಕೆಂದರೆ ಕೋಲಾರ ನಮ್ಮ ಇದುವರೆಗೂ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ನೀರಿನ ಬಗ್ಗೆ ಹೋರಾಟ ಇದುವರೆಗೂ ಯಾರು ಕಿಂಚಕ್ಕೂ ಬಾಯಿ ಇಟ್ಟಿಲ್ಲ. ಅದೇ ಅವರ ವೇತನಗಳನ್ನು ಸದ್ದು ಸುದ್ದಿಲ್ಲದೆ 1 ಡಬಲ್ ತ್ರಿಬಲ್ ಮಾಡ್ಕೊಳ್ತಾರೆ. ಯಾಕ್ರಿ ನಾವೇನು ಓಟ್ ಹಾಕಿಲ್ವಾ? ಗ್ರಾಮ ಪಂಚಾಯತ್ ಅವರು ಎಲ್ಲರೂ ಒಂದೇ ಒಕ್ಕಲ್ಲಿ ಎಲೆಕ್ಷನ್ ಬೈಗಾಟ್ ಮಾಡಬೇಕು. ಅವಾಗ ಎಲೆಕ್ಷನ್ ಬಂದಾಗ ಮಾತ್ರ ಅಣ್ಣ ತಮ್ಮ ಬುದ್ಧಿ ಇದೊಂದು ಅಂದ್ಬಿಟ್ಟು ಎಲ್ಲ ಮಾಡ್ತಾರೆ. ಹೋರಾಟ ಮಾಡೋದಕ್ಕೆ ಇಲ್ಲಿಂದ ನಾಂದಿ ಹಾಕ್ಬೇಕು. ನಾವೇನು ನಮ್ದೊಂದು ಚೊಂಬು ನೀರು ತಾನೇ ಅಂತ ಎಲ್ಲ ಒಂದೊಂದು ಚೊಂಬಲ್ಲಿ ಎಲ್ಲರೂ ಬರೀ ನೀರೇ ಆಗುತ್ತೆ. ಎಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡಿದ್ರೆ ನಾವು ಕಾರ್ಯಸಾಧನೆಯನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಹೋರಾಟವನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ನಿರಂತರವಾಗಿ ಒಳ್ಳೆ ಗಟ್ಟಿಮುಟ್ಟಾಗಿ ಅಲ್ಲಿ ಸಾಧನೆ ಮಾಡೋರ್ಗು ಬಿಡಬಾರ್ದು. ಗೆಲ್ಲೋವರೆಗೂ ಹೋರಾಟ, ಗೆಲ್ಲೋವರೆಗೂ ಹೋರಾಟ. ಆದರೆ ನಮ್ಮ ಕೋಲಾರ ಜಿಲ್ಲೆಯದು ಒಂದು ಪ್ರಬಲ ನಮ್ಮ ಪ್ರಕಾಶನವರು ಸುಮಾರು ದಿನಗಳ ಕಾಲ ಮಾಡ್ತಾ ನಾವು 1-2 ಸಾರಿ ಭಾಗವಹಿಸಿದ್ವಿ. ಮುಂದಿನ ದಿನಗಳಲ್ಲಿ ಇವಾಗ ನೀವೇನು ಅಂದ್ಕೊಂಡಿರೋ ಅದಕ್ಕೆ ನಾವೆಲ್ಲ ಭದ್ರಾಗಿದ್ವಿ. ನಾವು ನಿವೃತ್ತ ಸಂಘದಲ್ಲಿ ನಮ್ಮ ವೆಂಕಟರಮಣಪ್ಪರು ಹೇಳಿದಾಗಲೇ 150-200 ಜನ ಭಾಗವಹಿಸಿದ್ರೆ ಸಭೆಯಲ್ಲಿ ಮಾತನಾಡಿದ್ದು ನಾವು ಕಡ್ಡಾಯವಾಗಲ್ಲ. ನಿರಂತರವಾಗಿ ಅಲ್ಲಿ ನೀವು ಎಷ್ಟು ದಿನ ಟೆಂಟ್ ಆಗಲು ಅಲ್ಲಿ ಸಿದ್ಧವಾಗಿರೋದಕ್ಕೆ ಹೇಳ್ತಾ ನನ್ನ 2 ಮಾತು
ಪ್ರವೀಣ್ ಶೆಟ್ಟಿರವರು 6ನೇ ತಾರೀಕು ಸಂಜೆ 4:15 ನಮ್ಮ ಮನೆಗೆ ಫೋನ್ ಮಾಡಿದ್ರು. ಅವ್ರು ನಿದ್ದೆ ಮೈಸೂರಲ್ಲಿ ಮರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿದ್ರು. ಇತ್ತೀಚೆಗೆ ಒಂದು ವಾರ ಮುಂಚೆ ನಮ್ಮ ಆಂಜನೇಯ ರೆಡ್ಡಿಯವರು ಬಂದಿದ್ದರು. ಮಾಲೂರಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಪ್ರಾರಂಭಿಸಿದ್ರು. ಈಗಾಗಲೇ ಕೃಷ್ಣಾ ನದಿ ನೀರು ನಮ್ಮ ಪಾಲು ನಮಗೆ ಕೊಡಿ ಅಂತೇಳಿ ಆಂಜನೇಯ ರೆಡ್ಡಿ ಅವರು ಕೂಡ ಬಂದಿದ್ದರು. ನಮಗೆ ಭಾಷಣ ಕೂಡ ಮಾಡಿದ್ರು. ಅವರು ನಾವು ನೋಡದೇ ಇದ್ದರು. ರಾಜ್ಯಾಧ್ಯಕ್ಷರಿಗಾಗಲೇ ಅದನ್ನು ಪ್ರಾರಂಭ ಮಾಡಿದ್ರು. ಮುಳಬಾಗ್ಲಿಂದ ಒಂದು ಪಾದಯಾತ್ರೆ ಮಾಡೋಣ. ಕಾರಣ ಏನು ಅಂತಂದರೆ, ಬೂದಿಕೋಟೆಯಿಂದ ನಮಗೆ ನೆರಗೋಳು ಪ್ರಸ್ತಾಪ ಮಾಡಿದ್ರು. ಪ್ರಸ್ತಾಪ ಮಾಡಿ ಅದನ್ನು ನೆರಗುದಿ ಬಿದ್ದೋಗಿತ್ತು. ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಕೋಲಾರ ಜಿಲ್ಲೆಯ ಪದಾಧಿಕಾರಿಗಳೊಂದಿಗೆ ಬೂದಿಕೋಟೆಯಿಂದ ವಿಧಾನಸೌಧವರೆಗೂ ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಮಾಡ್ತಕ್ಕಂಥ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಕುಮಾರಸ್ವಾಮಿರವರು ಅದಕ್ಕೆ ಅಷ್ಟೊತ್ತಿಗೆ ನಮ್ಮ ರಾಜೇಶ್ವರನವರು ಹೇಳಿದ್ದು ಅದು ಕೂಡ ಆಯಿತು. ಆವಾಗ ಒಂದು DPR ತಯಾರು ಮಾಡಿ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲಿಂದಾನೇ ಒಂದು ಪಾದಯಾತ್ರೆ ಮಾಡಬೇಕು ಅಂತೇಳಿನೇ ನಮಗೆ ತಿಳಿಸಿದ್ರು. ಈ ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳಿದೆ, ಇಲ್ಲಿ ನಮ್ಮ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ ಗೌಡರು ಮತ್ತು ನಮ್ಮ ಒಳ್ಳೆ ಪ್ರಕಾಶನ್ ಅವ್ರ ನೇತೃತ್ವದಲ್ಲಿ ಎಲ್ಲ ಒಂದು ತಂಡ ಮಾಡ್ಕೊಂಡು ಹಿರಿಯ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಣ್ಣ. ಹಾಗಾಗಿ ಇದನ್ನು ಮುಗಿದ ನಂತರ ನಾವು ಬೇಕಾದರೆ ಇದನ್ನು ಸಕ್ಸಸ್ ಆಗಲಿ ಅಂದ್ರೆ ಮಾಡೋಣ. ನಾವು ಒಬ್ಬೊಬ್ಬರು ಒಂದೊಂದಾಗಿ ಮಾಡೋದು ಬೇಡ, ಎಲ್ಲ ಸಂಘಟನೆಗಳು ಸೇರಿ ಒಂದಾಗಿ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಇದರಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅಂತ ಹೇಳಿದ್ದೀವಿ. ದಯವಿಟ್ಟು ನಮ್ಮ ಈ ಸಭೆಯ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮಗೆ ಒಂದು ಆದೇಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ನಮ್ಮ ಸಂಘಟನೆ ನಮ್ಮ ಆ ದಿನ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರನ್ನು ಕರೆಸುವಂಥ ಕಾರ್ಯಕ್ರಮ ಕೂಡ ಮಾಡ್ತೀವಿ. ನಮ್ಮ ಹೆಚ್ಚಿನ ಸಂಘಟನೆ ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷರು ಹೇಳಿದಂಗೆ ಹೆಚ್ಚೆಚ್ಚು ಜನರನ್ನು ಸೇರಿಸೋಕ್ಕೆ, ನಮ್ಮ ಸಂಘಟನೆ ಪದಾಧಿಕಾರಿಗಳನ್ನ ಸೇರಿಸೋಕ್ಕೆ ಹೆಚ್ಚಿನ ಪ್ರಯತ್ನ ಪಡ್ತೀವಿ ಅಂತೇಳಿ ಆಶ್ವಾಸನೆ ಕೊಡ್ತಾ ಇದ್ದೀವಿ. ಮತ್ತು ಜಿಲ್ಲಾಧ್ಯಕ್ಷರ ಕಾಶಿಯವರು ಪ್ರಸ್ತುತ ಇಲ್ಲಿ ಇದ್ದಾರೆ. ಇವಾಗ ಇದ್ರ ಬಗ್ಗೆ ಜಲ ಒಂದು ನೇರ ಮಟ್ಟಕ್ಕೆ ಬಂದಂಥ ಸಮಯದಲ್ಲಿ ಅದಕ್ಕೆ ಆ ಹೋರಾಟನ ಬಡಿಯೋದಕ್ಕೆ ಯಾವುದೋ ಒಂದು ಯೋಜನೆನ ಗಾಳಿಯಲ್ಲಿ ಬಿಡೋದು. ಒಂದು ಸಾರಿ ಎತ್ತಿನ ಹೊಳೆನ ಬಿಟ್ಟರು. ಎತ್ತಿನ ಹೊಳೆ ಬಿಡೋದಕ್ಕೆ ಮೊದಲು ಕೋಲಾರದಲ್ಲಿ ಕೃಷ್ಣಾ ನದಿ ಜಾರಿ ಮಾಡೋದಕ್ಕೆ ಕೋಲಾರದಲ್ಲಿ ಒಂದು ಆಫೀಸ್ ಓಪನ್ ಮಾಡಿದ್ರು. ಇಲ್ಲಿ ಪೇಟೆ ಚಾಮನಹಳ್ಳಿಯಲ್ಲಿ ಒಂದು ಆಫೀಸ್ ಓಪನ್ ಮಾಡಿದ್ರು. ಕೃಷ್ಣಾ ನೀರನ್ನ ಯಾವ ರೀತಿ ಈ ಬಯಲು ಸೀಮೆಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನ ಮಾಡಿದ್ರು. ಆದರೆ ಎತ್ತಿನ ಹೊಳೆ ನೀರಾವರಿ ಯೋಜನೆನ ಜಾರಿ ಮಾಡಿದ ತಕ್ಷಣ ಆ ಆಫೀಸ್ನ ತುಮಕೂರಿಗೆ ತಗೊಂಡಾಗೆ ಶಿಫ್ಟ್ ಮಾಡಿಬಿಟ್ರು. ರಾತ್ರೋರಾತ್ರಿ ಏನಂದ್ರೆ ನಾವು ಹೋರಾಟ ಮಾಡಿ ಇಲ್ಲ ಆ ಆಫೀಸ್ನ ಇಲ್ಲಿಂದ ಶಿಫ್ಟ್ ಮಾಡಬಾರ್ದು ಅಂತ ಮಾಡಿದಂಥ ಸಮಯದಲ್ಲಿ ರಾತ್ರೋರಾತ್ರಿ ಆ ಆಫೀಸ್ನ ತುಮಕೂರಿಗೆ ಶಿಫ್ಟ್ ಮಾಡಿದ್ರು. ಇದು ಒಂದು ದುರಂತದ. ಯಾಕೆಂತಂದ್ರೆ ಆ ಸಮಯದಲ್ಲಿ ನಮ್ಮ ಪಾಲು ಏನು ಕೃಷ್ಣಾ ನದಿಯ ಪಾಲು ನಮಗೆ ಏನಿತ್ತು ಬಯಲು ಸೀಮೆಯ ಪಾಲು ಕೊಡೋದಕ್ಕೇನೆ ಆ ಒಂದು ಕಚೇರಿ ನಮ್ಮಲ್ಲಿ ಪ್ರಾರಂಭ ಆಗಿದ್ದು. ಆದರೆ ಎತ್ತಿನ ಹೊಳೆನ ಅಲ್ಲಿ ತಂದು ಬಿಟ್ಟಿದ್ರಿಂದ ಆ ಒಂದು ಹಿನ್ನಡೆ ಆಗಿದ್ದು. ಈ ರೀತಿ ನಮ್ಮ ರಾಜಕಾರಣಿಗಳು ನಮ್ಮನ್ನ ಯಾವ ನೀರು ಇಲ್ಲದೆ ಮಾಡೋದಕ್ಕೆ ಯಾವ ರೀತಿ ಹುನ್ನಾರ ಬೇಕೋ ಆ ರೀತಿ ಮಾಡ್ತಾರೆ. ಮತ್ತೆ ಒಂದು ಸಾರಿ ಪ್ರಬಲವಾದಂಥ ಹೋರಾಟ ಆದಂಥ ಸಮಯದಲ್ಲಿ KC ವ್ಯಾಲಿನ ತಂದು ಬಿಟ್ಟು ಅದನ್ನು ಮತ್ತೆ ಮುಂದೂಡುವ ರೀತಿಯಲ್ಲೇ ಆಯಿತು. ನಮಗೆ ನೀರು ಸಿಗುವಂಥದ್ದು ಎಲ್ಲೂ ಇಲ್ಲ. ಯಾಕೆಂತಂದ್ರೆ ನೂರಾರು TMC ನೀರು ಸಮುದ್ರಕ್ಕೆ ಕರೆದೋಗ್ತಾ ಇದೆ. ನಮ್ಮ ಪಾಲು ನೀರು ಆಂಧ್ರಕ್ಕೆ ಕರೆದೋಗ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಬಳಸ್ಕೊಂತಾ ಇದ್ದಾರೆ ಆ ನೀರನ್ನ, ನಮ್ಮ ಪಾಲು ನೀರನ್ನ. ಏನು ಕೃಷ್ಣಾ ಪ್ರಾಧಿಕಾರದಲ್ಲಿ ಒಂದು ಆದೇಶನ ಆಗಿದೆ 173 TMC ಬಿ ಸ್ಕೀಮ್ ಅಲ್ಲಿ ಬಳಸ್ಕೊಳ್ಳೋದಕ್ಕೆ. ಆದ್ರೆ ಇದುವರೆಗೂ ಒಂದೇ ಒಂದು ಹನಿನೂ ಸಹ ನಮ್ಮ ಕರ್ನಾಟಕ ಸರ್ಕಾರ ಬಳಸ್ಕೊಂಡಿಲ್ಲ. ಆ 173 TMC ನೀರನ್ನ ಅದರಲ್ಲಿ ನಮ್ಮ ಪಾಲು ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯ ಪಾಲು 40 TMC ನೀರು ಹೆಚ್ಚು ನೀರನ್ನ ನಮಗೆ ಬಳಸ್ಕೋಬೇಕು ಅಂತಿದೆ ಬಯಲು ಸೀಮೆಗೆ. ಆದರೆ ಇವತ್ತರವರೆಗೂ ಆ ನೀರನ್ನ ಬಳಸ್ಕೊಳ್ಳುವ ಆ ಕಡೆ ನಮ್ಮ ಇಂಜಿನಿಯರ್ಗಳಾಗಲಿ ನಮ್ಮ ಜನಪ್ರತಿನಿಧಿಗಳಾಗಲಿ ಪ್ರಯತ್ನನೇ ಮಾಡಿಲ್ಲ. ಇದು ನಮ್ಮ ಮೊದಲಿಗೆ ತಿಳ್ಕೋಬೇಕಾಗಿರುವಂಥದ್ದು. ಜೊತೆಗೆ ಏನು ಇಷ್ಟು ವರ್ಷ ದೀರ್ಘಕಾಲದ ಹೋರಾಟದಲ್ಲಿ ನಮ್ಮ ಜನಪ್ರತಿನಿಧಿಗಳು ಸುಮಾರು 21 ಜನ MLA ಬರ್ತಾರೆ.
5 ಜನ MLC ಬರ್ತಾರೆ ನಮ್ಮ ಪ್ರದೇಶದಲ್ಲಿ, 2 MP ಬರ್ತಾರೆ. ಇವರೆಲ್ಲರೂ ಸೇರಿ ಒಂದು ಕಡೆ ಸಭೆ ಮಾಡಿ ಸರ್ಕಾರದ ಮೇಲೆ ಒತ್ತಡ ತಂದಿರುವಂತಹ ಒಂದೇ ಒಂದು ಸಭೆನೂ ಸಹ ಇದುವರೆಗೂ ಆಗಿಲ್ಲ. ಇದಕ್ಕೆ ಕಾರಣಕರ್ತರು ನಾವು ಆಗಿದ್ದೀವಿ. ಯಾಕೆಂತಂದ್ರೆ ಆ ರೀತಿಯಾದಂತ ಅವ್ರ ಮೇಲೆ ಒತ್ತಡ ತರುವಂತ ಹೋರಾಟನ ಇದುವರೆಗೂ ಮಾಡಕ್ಕಾಗಿಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕೆಂತಂದ್ರೆ ಮುಂದಿನ ಅವರ ರಾಜಕೀಯ ಜೀವನದಕ್ಕೆ ತೊಂದರೆ ಆಗ್ತದೆ ಅಂತಂದ್ರೆ ಮಾತ್ರ ಅವರು ಆ ಪ್ರಯತ್ನ ಮಾಡ್ತಾರೆ. ಆ ರಾಜಕೀಯ ಜೀವನನ ಈ ಹೋರಾಟದಿಂದ ನಮಗೆ ತೊಂದರೆ ಆಗ್ತದೆ ಅನ್ನೋ ಪ್ರಯತ್ನ ಮಾಡದಂತ ಸಮಯದಲ್ಲಿ ಅವ್ರಿಗೆ ಇಚ್ಛಾಶಕ್ತಿ ಬರ್ತದೆ, ನಾವು ಉಳ್ಕೋಬೇಕಪ್ಪ, ಇಲ್ಲದೆ ಇದ್ರೆ ನಮ್ಮ ರಾಜಕೀಯ ಲಾಸ್ ಆಗ್ತೀವಿ, ರಾಜಕೀಯದಿಂದ ನಾವು ನಿವೃತ್ತಿ ಪಡಿಬೇಕಾಗ್ತದೆ ಅನ್ನೋ ಒಂದು ಭಯ ಬಂದ್ರೆ ಅವರು ಈ ಸಭೆಗಳು ಮಾಡಿ ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸ ಮಾಡ್ತಾರೆ. ಅದರಿಂದ ಏನು ಇವತ್ತು 17ನೇ ತಾರೀಕು ಒಂದು ಹೋರಾಟ, ಒಂದು ಸಮಾವೇಶ ಏನು ನಮ್ಮ ಜಸ್ಟಿಸ್ ಗೋಪಾಲ್ ಗೌಡರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ, ಆ ಇದಕ್ಕೆ ಯಾವ ಜನಪ್ರತಿನಿಧಿಗಳು ಬೆಂಬಲ ಕೊಡ್ತಾರೋ ಎಲ್ಲರನ್ನೂ ಸ್ವಾಗತ ಮಾಡ್ತಾ ಇದೀವಿ. ಇವತ್ತು ಯಾವುದೇ ಪಕ್ಷಾತೀತವಾಗಿ ಎಲ್ಲ ಜನಪ್ರತಿನಿಧಿಗಳನ್ನು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ನಾವು ಅವರಿಗೆ ಒತ್ತಡ ಮಾಡ್ತಾ ಇದ್ದೀವಿ. ಯಾರು ಭಾಗವಹಿಸೋದಿಲ್ಲ, ಯಾರು ಈ ಹೋರಾಟದಲ್ಲಿ ಭಾಗವಹಿಸೋದಿಲ್ಲ, ಅವರ ಮುಂದಿನ ರಾಜಕೀಯ ಜೀವನದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಹೋರಾಟಗಾರರು ಸಂಘಟನೆಯಲ್ಲಿ ನಮಗೆ ದಲಿತ ಸಮಾಜ ಕರೀತಾರೆ, ದಲಿತ ಸಂಘಟನೆಗೆ ಹೋರಾಟಗಳಿಂದ ಹಾಗೆ ಈ ಮುಳಬಾಗಿಲು ಕ್ಷೇತ್ರದಲ್ಲಿ ಮೂಡಿಲ ಬಾಗಿಲು ಅಂತಕ್ಕಂಥದ್ದು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಸೂರ್ಯ ಉದ್ಭವಿಸ್ತಕ್ಕಂಥ ಈ ಸ್ಥಳಕ್ಕೆ ಮೂಡಿಲ ಬಾಗಿಲು ಅಂತ ಕರೀತಾರೆ. ಇಲ್ಲಿ ಇರ್ತಕ್ಕಂಥ ನಾವು ಕರ್ನಾಟಕದವರು ಏನೋ ಒಂದು ಪೂಜೆ ಪುನಸ್ಕಾರ ಮಾಡ್ಬೇಕಂತೇಳಿ ದೇವಸ್ಥಾನಕ್ಕೆ ಬಂದು ಕುರುಡುಮಲೆಗೆ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಸ್ಥಳಕ್ಕೆ ಇವತ್ತು ನಾವು ಪಾದಯಾತ್ರೆ ಮಾಡಿ ಏನು ಜಲಗ್ರಹ ಅಂತಕ್ಕಂಥ ಒಂದು ನೀರು ಮನೆಗೆ ತರಬೇಕಂತಕ್ಕಂಥ ವಿಚಾರದಲ್ಲಿ ಇವತ್ತು ಎಲ್ಲ ನಮ್ಮ ಹಿರಿಯರು ಹೋರಾಟಗಾರರು ಎಲ್ಲರೂ ಸೇರಿ ಇವತ್ತು ಈ ಒಂದು ಸಭೆ ನಡೆಸ್ತಾ ಇದ್ದೀವಿ. ಭಾಳ ನಮಗೆ ಮುಳಬಾಗಿಲು ಕ್ಷೇತ್ರದಿಂದ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಹಾಗೆ ಈ ಕ್ಷೇತ್ರದ ಎಂ.ಇ. ಕೃಷ್ಣಪ್ಪನವರು ಇರ್ಬೋದು, ಎಂ.ಇ. ವೆಂಕಟಪ್ಪನವರು ಇರ್ಬೋದು, ಹಾಗೆ ಆಲೂರು ಸೀನಣ್ಣವರು ಇರ್ಬೋದು, ಮತ್ತು ನಮ್ಮ ನಂಗಲಿ ಮುನಿಯಪ್ಪನವರು ಇರ್ಬೋದು, ಇವುಗಳೆಲ್ಲ ಒಂದು ಅಡಿಪಾಯ ಆಗಿರ್ತಕ್ಕಂಥ ಈ ಮುಳಬಾಗಿಲು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಭಾಳ ರೈತರು ಶ್ರಮ ಪಟ್ಟಿರ್ತಕ್ಕಂಥ ಶ್ರಮಜೀವಿಗಳಾಗಿರ್ತಾರೆ. ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ನೀರು ಬೇಕು. ಬೆಳಿಗ್ಗೆ ನಾವು ಎದ್ದು ಕೂಡಲೇ ನಮ್ಮ ದೇಹದ ಶುದ್ಧಿ ಮಾಡಿಕೊಳ್ತಕ್ಕಂಥ ವಿಚಾರನ ಹೇಳಿದ್ರು. ರೈತ ಏನು ಹೊಲಕ್ಕೆ ಹೋಗಿ ವ್ಯವಸಾಯ ಮಾಡುವ ಮುಖಾಂತರದಲ್ಲಿ, ಗದ್ದೆಗಳಿಗೆ ಹೋಗಿ ವ್ಯವಸಾಯ ಮಾಡುವ ಮುಖಾಂತರದಲ್ಲಿ ಅವನಿಗೆ ನೀರು ಬಹುಭಾಗವಾಗಿರ್ತಕ್ಕಂಥ ಒಂದು ನಮಗೆ ಇವತ್ತು ಎದುರಾಗ್ತಿತ್ತು. ಆ ನೀರೇ ನಾವು ಇಲ್ಲ ಅಂತ ಹೇಳಿದ್ರೆ ಇವತ್ತು ಜೀವಿಸುವುದು, ಜೀವನ ಮಾಡೋದು ಭಾಳ ಕಷ್ಟ ಆಗ್ತಿದೆ. ಆದ್ದರಿಂದ ಏನು ಇವತ್ತು ನಮ್ಮೆಲ್ಲ ಹಿರಿಯ ಸಮ್ಮುಖದಲ್ಲಿ ಇವತ್ತು ಈ ಒಂದು ಸಭೆ ನೀರಿಗಾಗಿ ಜಲಗ್ರಹ ಹೋರಾಟಕ್ಕೆ ತಾವು ಬನ್ನಿ, ತಮ್ಮ ಕುಟುಂಬದ ಕರೆತನ್ನಿ ಮತ್ತು ಕ್ಷೇತ್ರದಿಂದ ಬರ್ತಕ್ಕಂಥ ಜನರನ್ನೆಲ್ಲ ನೀವು ಕರೆತಂದು ಕೋಲಾರದಲ್ಲಿ ನಡೀತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಆ ಸಭೆಗೆ ತಾವುಗಳೆಲ್ಲ ಬರಬೇಕಾಗಿ ನಾನು ಎಲ್ಲರಲ್ಲೂ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಕತೆ ಹೇಳಬೇಕು ನೀರಿನ ವಿಚಾರದಲ್ಲಿ. ಎಲ್ಲರೂ ನಾವೆಲ್ಲ ಇವಾಗ ಏನೋ ಸಾವಧಾನಾಗಿ ಈ ಸಭೆಯನ್ನು ಸೇರಿದ್ದೀರಿ, ಹಾಗಾಗಿ ಒಂದು ಸಣ್ಣದಾಗಿ ಕತೆ ಹೇಳ್ತೀನಿ. ಒಬ್ಬ ರಾಜ ಇರ್ತಾನೆ. ಆ ರಾಜನ ಆಸ್ಥಾನದಲ್ಲಿ ಸಂದರ್ಭದಲ್ಲಿ ಆ ಕಾಲದಲ್ಲಿ ಬೇಟೆ ಆಡ್ಬೇಕಂತ ಹೇಳ್ತಕ್ಕಂಥದ್ದು ಕಾಡಿಗೆ ಹೋಗ್ತಾನೆ. ಕಾಡಲ್ಲಿ ಏನು ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ದಾರಿ, ರಾಜನ ಬಂದಿರ್ತಕ್ಕಂಥ ಮಂತ್ರಿಗಳು ಜೊತೆಲೆಲ್ಲ ಇರ್ತಾರೆ, ಒಬ್ಬೊಬ್ರು ಒಂದೊಂದು ಭಾಗದಲ್ಲಿ ಹೊರಟೋಗ್ಬಿಡ್ತಾರೆ. ಆಗ ರಾಜ ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಅವನಿಗೆ ಬಾಯಾರಿಕೆ ಜಾಸ್ತಿ ಆಗ್ತಿದೆ. ಬಾಯಾರಿಕೆ ಆಗದ ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಮರಳು ಪ್ರವೇಶ ಆಗ್ತಾನೆ. ನೀರು ನುಡ್ಕೊಂಡು ಹೋಗಿ 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 ಎಲ್ಲೋ ಒಂದು ಕಡೆ ಒಂದು ಗುಡಿಸಲು ಕಾಣ್ತೈತೆ. ಆ ಗುಡಿಸಲಲ್ಲಿ ಒಬ್ಬ ಸನ್ಯಾಸಿ ಕುತ್ಕೊಂಡಿರ್ತಾನೆ. ಒಂದೇ
ಒಂದೇ ಒಂದು ಲೋಟ ನೀರು ಇರ್ತಿದ್ದೆ. ಆ ನೀರನ್ನ ನಾನು ಅಲ್ಲಿ ರಾಜನಪ್ಪ ಏನು ನಾನು ಆ ನೀರನ್ನ ಹಾಕಿ ಹಂಗೆ ಎತ್ಕೊಳ್ಳೋವಾಗ ನಾನು ರಾಜ ಆ ನೀರು ನಾನು ಕೊಡುವ ನಾನು ಆಗ ನಿನ್ನ ರಾಜನೇ ಆಗಿರ್ಬೋದು ನನಗೇನು, ಆದರೆ ನಿನ್ನ ರಾಜ್ಯಕ್ಕೆ ನೀನು ರಾಜ, ಇಲ್ಲಿ ನನಗಲ್ಲ ನೀನು ಏನು ಇನ್ನೊಂದು ಸುಮ್ಮನೆ ಅದನ್ನು ಗದಗಿಸ್ತಾನೆ ಇಲ್ಲ. ಹಾಗೆ ಮಾಡಿ 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 ಕೆಲವು ಸಮಯದಲ್ಲಿ ಆಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೀರಿಂದು ಒಂದು ಅಲ್ಲಿ ಆ ರಾಜನಿಗೆ ಅವಾಗ ಗೊತ್ತಾಗ್ತೈತೆ ನಾನು ಅಲ್ಲಿ ರಾಜ ಏನು ಬೇಕೋ ತರಿಸ್ಕೋಬೋದು, ಆದರೆ ನೀರು ಬೇಕೇ ಬೇಕಾಗಿರ್ತಕ್ಕಂಥ ಈ ನೀರು ನಾನು ಕುಡಿದ್ರೆ ಅಂತ ಹೇಳ್ತಾನೆ ಸನ್ಯಾಸಿ, ಈ ನೀರು ಕುಡಿದ್ರೆ ನೀನು ರಾಜ್ಯ ಉಳಿಸ್ಕೋತೀನಿ ನನಗೆ ಗೊತ್ತು, ಆದರೂ ಸಹ ನೀರಿನ ಒಂದು ಅಭಾವ ನಿಮ್ಗೆ ಎಷ್ಟೈತಿ ಇವಾಗ ಆ ನೀರು ಒಂದು ಲೋಟ ಒಂದು ಅರ್ಧ ನೀರು ಕುಡಿಲೇಬೇಕು, ಈಗ ಅರ್ಧ ನೀರು ನಾನು ಕುಡಿತೀನಿ ಕೊಟ್ಟಾಗ ಅಂತ ಹೇಳ್ತಾನಲ್ಲಿ ಈ ರಾಜಭಾಗನೆಲ್ಲ ಉಳಿಸ್ಕೋಬೇಕಂದ್ರೆ ನೀರು ಮೇಲೆ ನಿಂತೈತೆ ಅಂತ ಹೇಳಿ ಇವತ್ತು ನಾವೆಲ್ಲ ನೀರು ಮೇಲೆ ನಿಂತಿರ್ತಕ್ಕಂಥ ಜನ, ಪ್ರಾಣಿ ಪಕ್ಷಿಗಳು ಜಲಜೀವಿಗಳು ಪ್ರತಿಯೊಂದು ನೀರು ಮೇಲೆ ನಿಂತಿರ್ತಕ್ಕಂಥ ಒಂದು ನಾವು ಇವತ್ತು ನಿಂತಿದ್ದೀರಿ. ಆದ್ರಿಂದ ಏನು ನಾವು ಇವತ್ತು ಹೋರಾಟ ಮಾಡ್ತಕ್ಕಂಥ ಎಲ್ಲ ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರು ಮಾಡ್ತಕ್ಕಂಥ ಹೋರಾಟಕ್ಕೆ ದಯವಿಟ್ಟು ಇವರೆಲ್ಲ ಬರ್ತಾ ಇದ್ದೀರಾ, ಬಹಳ ಸಂತೋಷ ಆಗ್ತಿದೆ ನನಗೆ. ಹಾಗಾಗಿ ಈಗಾಗಲೇ ನನ್ನ ಎಲ್ಲ ಮಿತ್ರರಲ್ಲಿ ಹೇಳ್ತಾ ಇದ್ರು, ನಾನು 200 ಜನ 1000 ಜನ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಇನ್ನೊಬ್ಬ ನಮ್ಮ ಮಿತ್ರ ಹೇಳ್ದ, ಬಹಳ ಅರ್ಥಗರ್ಭಿತವಾಗಿ ವಿಚಾರಗಳೆಲ್ಲ ಬಹಳ ಕೂಲಂಕಷವಾಗಿ ಮಾತಾಡಿ ಹೇಳಿದ್ರು. ಈಗ ಏನು ಮಹಾರಾಷ್ಟ್ರದಲ್ಲಿ ಹುಡ್ತಕ್ಕಂಥ ನೀರು ಇವತ್ತು ನಮ್ಮ ಆಂಧ್ರ ಪ್ರದೇಶ ಪ್ರವೇಶ ಆಗಿ ಕುಪ್ಪ ಮಾತ್ರ ನೀರು ಬರ್ತಿದೆ, ಆ ನೀರನ್ನ ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟಪಡಬೇಕು ಅಂತ ಹೇಳ್ತಾ ಇದ್ರು. ನಿಜಾನೇ, ಆದರೆ ಈ ಹೋರಾಟಕ್ಕೆ ಕೆಲವು ವ್ಯಕ್ತಿಗಳು ಸಾಲದು, ಕೆಲವು ವ್ಯಕ್ತಿಗಳು ಸಾಲದು, ಎಲ್ಲ ಶಕ್ತಿಗಳಾಗಿ ನಾವೆಲ್ಲ ನಿಲ್ಬೇಕಾಗಿರ್ತಕ್ಕಂಥ ಇವತ್ತು ಪ್ರಭಾವವಾಗಿ ನಿಲ್ಬೇಕಾಗಿರ್ತಕ್ಕಂಥದ್ದು ನಾವು ನೀವೆಲ್ಲ ಸೇರಿ ಧೈರ್ಯವಾಗಿ ನಿಲ್ಲಬೇಕು, ಆ ಹೋರಾಟ ತುಂಬಬೇಕು. ಇವತ್ತು ನಾಳೆ ಬಂದ್ಬಿಡ್ತೈತೆ, ನಾಳೆ ಅದು ಬಂದ್ಬಿಡ್ತೈತೆ, ನಮ್ಮ ಮುಖ್ಯಮಂತ್ರಿ ಹೇಳಿದ್ರು, MLA ಹೇಳಿದ್ರು, ಇನ್ನೊಂದಿಲ್ಲ. ಈ ರಾಜಕೀಯದವರು ಜೊತೆಗೆ ನಾವು ರಾಜಕೀಯವನ್ನ ಉರಿದುಂಬಿಸಿ ಎದ್ದೇಳಿಸ್ಬೇಕಂತ ಹೇಳಿದ್ರೆ ಈ ಹೋರಾಟದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ನಾವು ಎದ್ದೇಳಿ ಅವನ್ನ ಎಬ್ಬರಿಸಿ ಇವತ್ತು ನಾವು ಹೋರಾಟ ಮಾಡ್ಬೇಕಂತಕ್ಕಂಥ ಅನಿವಾರ್ಯ ಇವತ್ತಾಗ್ತಾ ಇದೆ. ಅದರ ಜೊತೆಗೆ ಇವತ್ತು ನೀರಿನ ಯಾವ ರೀತಿಯಲ್ಲಿ ಮೊದಲ ಕಾಲದಲ್ಲಿ ನೀರಿನ ಈಗಾಗಲೇ ಎಲ್ಲರೂ ಆ ಚರ್ಚೆ ಎಲ್ಲ ಮಾತಾಡಿದ್ದಾರೆ. ಡ್ಯಾಮ್ಗಳು ಯಾವ ರೀತಿಯಲ್ಲಿ ಮಾಡ್ತಾ ಐತೆ ಅಂತ ಹೇಳಿದ್ರೆ ನಮ್ಮ ಆರ್ಟಿಕಲ್ 163 ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ನೀರಿನ ಪ್ರತಿಯೊಬ್ಬರಿಗೂ ಆರ್ಟಿಕಲ್ ಮುಖಾಂತರದಲ್ಲಿ ನೀರು ಕೊಡಬೇಕು ಅಂತಕ್ಕಂಥದ್ದು, ನೀರಿನ ವ್ಯವಸ್ಥೆ ಇರಬೇಕು ಅಂತ ಹೇಳಿದ್ರೆ 162 ಏನು ಹೇಳ್ತೈತೆ ಅಂತ ಹೇಳಿದ್ರೆ ನೀರಿನ ಪ್ರತಿಯೊಬ್ಬ ಮಾನವೊಂದು ಪ್ರತಿಯೊಬ್ಬ ಹರಿತಕ್ಕಂಥ ನೀರು ಎಲ್ಲರಿಗೂ ಸೇರ್ತಕ್ಕಂಥ ಸತ್ತಾಗಿರ್ತಕ್ಕಂಥದ್ದು ನೀರು ಅಂತ ಹೇಳಿ ಇವತ್ತು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಆರ್ಟಿಕಲ್ ಪ್ರತಿಯೊಂದು ಆರ್ಟಿಕಲ್ ಕೂಡ ಹೇಳ್ತೈತೆ. ಹಾಗಾಗಿ ನೀರು ನಾವು ಕೊಂಡೋಣ. ಇದ್ರ ಜೊತೆಗೆ ಇನ್ನೊಂದು ಚಿಕ್ಕದಾಗಿ ಒಂದು ಹೋರಾಟಗಾರರು ಮಾಮೂಲು ಡ್ಯಾಮ್ಗಳು ಆ ಕಾಲದಲ್ಲಿ ಡ್ಯಾಮ್ ಕಟ್ತಾ ಇದ್ರು. ಡ್ಯಾಮ್ ಕಟ್ತಕ್ಕಂಥ ವಿಚಾರಗಳಲ್ಲಿ ಇವತ್ತು ಸುಮಾರು ನಮ್ಮ ಹಿರಿಯರು ಡ್ಯಾಮ್ ಕಟ್ತಾ ಇದ್ರು. ಆ ಡ್ಯಾಮ್ ನೀರನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ನಮಗೆ ಇವತ್ತು ಡ್ಯಾಮ್ ಕಟ್ತಕ್ಕಂಥ ಸ್ಥಳ ಯಾವ್ದು ಮುಂದಿದ್ರೆ ನಮಗೆ ಇವತ್ತು ನಮ್ಮ ಬೂದಿಕೋಟೆ ಡ್ಯಾಮ್ ಮುಂದೆ ಇರೋದು. ಅದು ಬಿಟ್ಟರೆ ನಮಗೆ ಯಾವ್ದಾರ ಡ್ಯಾಮ್ ಆಯ್ತಾ? ಯಾವ್ದಾದ್ರು ಡ್ಯಾಮ್ಗಳೈತೆ ಕಡೆ ಯಾವುದು ಇಲ್ಲ. ಹಾಗಾಗಿ ಮಳೆ ಬೀಳ್ತಕ್ಕಂಥ ನೀರು ಇನ್ನ ಸಂತೋಷ. ನಾವು ಮಳೆ ನೀರನ್ನ ಶೇಖರಣೆ ಮಾಡಿಕೊಂಡು ವ್ಯವಸಾಯ ಮಾಡ್ತಕ್ಕಂಥದ್ದು ಮಾತ್ರ ನಾವು ಇವತ್ತು ಈ ಮಳೆ ನೀರಿಗಾಗಿ ನಾವು ಇವತ್ತು ಕಾಯ್ತಾ ಇದ್ದೀವಿ. ಯಾಕಂದ್ರೆ ಪೆನ್ನಾರು ಅನ್ನೋದು ಗೊತ್ತು, ಆ ನೀರು ಗೊತ್ತು, ಆ ನೀರು ಪೆನ್ನಾರು, ಆಮೇಲೆ ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಈ ನೀರು ಏನೋ ನಂದಿ ಬೆಟ್ಟದಲ್ಲಿ ಬರ್ತಕ್ಕಂಥ ನೀರು ಹರಿದು ಏನು ನಮ್ಮ ಕಂಬಳಿ ಮುಖಾಂತರದಲ್ಲಿ ಸೇರಿ ಸೀದಾ ನಮ್ಮ ಏನು ಇದಕ್ಕೆ ಹೊರಟೋಗ್ಬಿಟ್ಟಿದೆ ನೀರು ಸೇರ್ಕೊಂಡಿದೆ. ಇಂಥ ನೀರಿಗೆ ನಾವು ಆಶ್ರಯವಾಗಿರ್ತಕ್ಕಂಥ ಜನ ಇವತ್ತು ನಾವು ಕೇಳ್ತಕ್ಕಂಥದ್ದು ಕುಡಿಯೋ ನೀರು ಕೇಳ್ತಾ ಇದ್ದೀವಿ. ಹಾಗಾಗಿ ಡ್ಯಾಮ್ಗಳು ನಮಗೆ ಆಶ್ರಯ ಇಲ್ಲ. ಕುರ್ಬಾಟ ತಾಲೂಕು ಅಂತ ಹೇಳ್ತಾ ಇದ್ರೆ ಬಹಳ ಸಂತೋಷ. ಇನ್ನ ಮಾತಾಡ್ತಕ್ಕಂಥದ್ದು ಇದಿಲ್ಲ ಇದ್ದೀರ ನೀವು ದಯವಿಟ್ಟು ಮಾತಾಡಿ, ಎಲ್ಲರೂ ಹೋರಾಟಕ್ಕೆ ಬನ್ನಿ, ಕರ್ತನ್ನಿ ಮತ್ತು ಯುವ ಶಕ್ತಿನ ಜಲಗ್ರಹಕ್ಕೆ ನಿಮ್ಮ ಶಕ್ತಿನ ಆ ದಿನ ಎಲ್ಲ ಪ್ರದರ್ಶನ ಮಾಡೋದು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಹೊರಗಡೆಯಿಂದ ಬಂದಿದ್ದಾರೆ, ಅವರೆಲ್ಲರಿಗೂ ನಾನು ಮುಳಬಾಗಿಲು ತಾಲೂಕು ಪರವಾಗಿ ಅಭಿನಂದನೆಗಳನ್ನು ಸ್ವಾಗತವನ್ನು ಹೇಳ್ತಾ, ಈ ಹೋರಾಟದ ಹಾದಿ ಎಲ್ಲರೂ ಹೇಳಿದ್ದಾರೆ ನಾನು ಹೇಳೋದಕ್ಕಿಂತ ಏನು 17ನೇ ತಾರೀಕು ನಾವು ಫೋಕಸ್ ಮಾಡ್ತಾ ಇದ್ದೀವಿ, 17
ಅದು ಅಲ್ಲಿ ಒಂದು ಕಾರ್ಯಕ್ರಮ ಆಗಿ ನಿಲ್ಲಬಾರ್ದು. ಅದ್ರ ಮುಂದಿನ ಯೋಜನೆ ಸಿದ್ಧವಾಗಿರ್ಬೇಕು ನಮ್ಮ ಮುಂದಾಳತ್ವವನ್ನು ವಹಿಸೋರ ಹತ್ರ. ಇದು 17ಕ್ಕೆ ಯಾವುದು ಸರ್ಕಾರ ಬಗ್ಗೋದಿಲ್ಲ, ಯಾವುದು ಫಲಿತಾಂಶ ಬರೋದಿಲ್ಲ. ಆದರೆ ಇದು ಮುಂದಿನ ಹಂತದ ಮುನ್ನೆಚ್ಚರಿಕೆಯ ಒಂದು ಕ್ರಮ ಆಗಿರಬೇಕು. ಮುಂದಿನ ಯೋಜನೆಗಳನ್ನ ರೂಪಿಸ್ಕೊಳ್ಬೇಕು. ನಾವು ನೀರು ಕೊಡಿ ಇಲ್ಲ ನಾವು ಮಡಿ ಅನ್ನುವಂಥ ಘೋಷಣೆಯೊಂದಿಗೆ ನಾವು ಮುಂದೋಗ್ಬೇಕಾಗತ್ತೆ. ನಾನು ನಮ್ಮ ನಿವೃತ್ತ ನೌಕರ ಸಂಘದ ಅಧ್ಯಕ್ಷನಾಗಿದ್ದೀನಿ. ನಾನು ನಮ್ಮ ನಿವೃತ್ತ ನೌಕರರ ನನ್ನ ಸಭೆಯಲ್ಲೇ ನಾವು ಅನೌನ್ಸ್ ಮಾಡಿದ್ದು ಹೇಳಿದ ಪ್ರಕಾರ ನಮ್ಮ ಕಡೆಯಿಂದ 150 ಜನ ಈ ಹೋರಾಟದಲ್ಲಿ ಭಾಗವಹಿಸ್ತೀವಿ. ಬರೀ 17ನೇ ತಾರೀಕೆ ಅಲ್ಲ, ಸಂಪೂರ್ಣವಾಗಿ ಈ ಹೋರಾಟ ಎಲ್ಲಿವರೆಗೂ ನೀವು ತಗೊಂಡು ಹೋಗ್ತೀರಾ ಅಲ್ಲಿವರೆಗೂ ನಾವು ನಿಮ್ಮ ಜೊತೆ ಇರ್ತೀವಿ. ಶಿವಣ್ಣ ಅವರು ಇದಕ್ಕೆ ಉದಾಹರಣವಾಗಿ ಬಹಳ ಸಂತೋಷವಾದ ವಿಷಯ. ಆದರೂ ನಮ್ಮ ಕೋಲಾರ ಜಿಲ್ಲೆ ಮೊದಲು ಇದ್ದದ್ದು ಇವಾಗ ಅಣ್ಣ ತಮ್ಮದ ಭಾಗ ಆದಂಗಾಗಿದೆ. ಕೋಲಾರ ಚಿಕ್ಕಬಳ್ಳಾಪುರ ಆದರೂ ಭಾಗ ಆದವರು ಅಣ್ಣ ಕೋಲಾರ, ತಮ್ಮ ಚಿಕ್ಕಬಳ್ಳಾಪುರ. ಇದೇನು ಬೇರೆ ಅಲ್ಲ. ಇವರು ಇಬ್ಬರು ಮನಸ್ಸು ಮಾಡಿದ್ರೆ ಮೊದಲು ಸುಮಾರು ಸ್ವತಂತ್ರ ಬಂದ ಮೇಲೆ MC ನಾಗೇರೆಡ್ಡಿ ಅವರು, MP ಕೃಷ್ಣಪ್ಪನವರು, KC ರೆಡ್ಡಿ ಅವರು, ಪಟ್ಟಾಭರಾಮನವರು ಇವರೆಲ್ಲ ಇದ್ದಲ್ಲ, ಅಣ್ಣಯ್ಯ ರೆಡ್ಡಿ ಅವರು, ಕೃಷ್ಣರೆಡ್ಡಿ ಅವರು, ಇವ್ರ ಕಾಲದಲ್ಲಿ ಏನೇ ತಿಳ್ಕೊಂಡು ಕೋಲಾರ ಜಿಲ್ಲೆಗೆ ಏನೇನು ಬೇಕಂದ್ರೆ ಇವರು ಹೋಗಿ ಹಠ ಮಾಡಿ ಕೆಲಸ ಮಾಡ್ಕೊಂಡು ಬಂದು ಸಾಧನೆ ಮಾಡ್ತಾ ಇದ್ರು. ಆ ಸಾಧನೆ ಮಾಡೋಂಥವ್ರು ಅವ್ರ ಕಾಲದಲ್ಲಿ ಹೋಗ್ತಾರೆ. ಇವಾಗಿಲ್ಲ. ಇವಾಗ ಓಟ್ ಕೊಡಿ, ನಾವು ಮುಂದೆ ನಿಮ್ಮನ್ನು ಬದುಕ್ತೀವಿ, ಬದುಕೋದ್ರಿಂದ ಸಾಯಿಸೋದಿಲ್ಲ. ಇವಾಗ ಯಾವ ಪಾರ್ಟಿಯವರೇ ಆಗಲಿ ಪ್ರತಿನಿಧಿಗಳು ಮಾತಾಡಕೊಂಡು ಹೋಗೋದು ಇಲ್ಲ. ಅವರಿಗೆ ಈಗಿನ ಕಾಲಕ್ಕಾದರೂ ನಾವು ಜನರು, ರೈತರು, ಪ್ರಜೆಗಳು ಮನಸ್ಸು ಮಾಡಿ ಇದೊಂದು ಕಾರ್ಯಗತ ಮಾಡಿದ್ರೆ ಬಹಳ ಒಳ್ಳೆಯದು. ಅದಕ್ಕೆ ನಮ್ಮ ಸಹಾಯ ನಾವು ಈ ವಯಸ್ಸಿನಲ್ಲಿ ಬೇಕಾದ್ರೆ ಈ 2 ಜಿಲ್ಲೆ ಪರವಾಗಿ ನಾವು ಉಪವಾಸ ಪ್ರಯತ್ನ ಮಾಡಿದ್ದೀರಿ. ಪೂಜೆ ಮಾಡೋದ್ರಿಂದ ಒಳ್ಳೆಯದು. 2 ಜಿಲ್ಲೆಯ ಎಲ್ಲ ಇಟ್ಕೊಂಡು ಎಷ್ಟು ಮೀಟಿಂಗ್ಗಳು, ಎಷ್ಟು CMಗಳು ಅದರ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ರು. ಆದರೆ ಯಾರಿಗೂ ಸೊಪ್ಪನ ತಲೆಗೆ ಹೋಗಿಲ್ಲ. ಅವಾಗ ಅಷ್ಟಕ್ಕೆ ಕಣ್ಣೋಸಿ ಕಳಿಸ್ಬಿಟ್ರು. ಇವಾಗ ಪರಮಶಿವ ದಿನ ಡೈರೆಕ್ಟ್ ಮಾಡಿದಾಗ ರೈತರಿಗೆ ಆ ದಿನ ನಾವು ಕೋಲಾರ ಜಿಲ್ಲಾ BLD ಅಧ್ಯಕ್ಷ ಆಗಿದ್ದಾಗ ಕೋಲಾರಿಂದ ಬೆಂಗಳೂರಿಗೆ, ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹಾಲಿಗೆ ಬೆಂಬಲ ಬೆಲೆ ಕೊಡಬೇಕು, ರೈತ ಬೆಳೆದಿರೋ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕು ಅಂತ ಪಾದಯಾತ್ರೆಗಳು, ಕಾರ್ಯಕರ್ತರು, ಅವಾಗ ಯಾವುದು ಮೊಬೈಲ್ಗಳಿಲ್ಲ, ಏನಿಲ್ಲ, ಆದರೂ ಪಾದಯಾತ್ರೆಗಳು ಮಾಡಿ ನಾವು ಒಂದು ಇದು ಮಾಡಿದಾಗ ಇದನ್ನು ತಂದರು. 3 ರೂಪಾಯಿ ಹಾಲಿಗೆ ಬೆಂಬಲ ಬೆಲೆ ಕೊಟ್ಟರು. ಸರ್ಕಾರಿಗಳ ಅವು ಇವಕ್ಕೆ ಬೆಂಬಲ ಬೆಲೆ ನಾವು ರೈತ ಬೆಳೆದಿರೋದು ಕೊಟ್ಟರು. ಅದೇ ರೀತಿ ಆಂಧ್ರ ನೋಡಿದಾಗ ಕಾಗು ನೀರು ಸಾಗು ನೀರು ಇಷ್ಟೇ ಯಾಟಿಗೆನ ಸರ್ಕಾರಿ ಕಂಪ್ನಿ ಸ್ಥಾಪನೆ ಅವರು ಘೋಷಣೆ ಮಾಡಿದ್ರು. ಅದೇ ರೀತಿಯಲ್ಲಿ ಆ ಕಾಲುವೆ ಎತ್ತಿದ್ರು. ಆ ನೀರಿವ ಗುಪ್ಪಂನಲ್ಲಿ ಕೃಷ್ಣಾ ನದಿಯಲ್ಲಿ ಇಲ್ಲಿ ಬರ್ತಾ ಇದೆ ಅಂದರೆ ನಿಜವಾಗ್ಲೂ ಅವರು ಗ್ರೇಟ್ ಅನ್ಬೇಕು. ಇಲ್ಲಿ ನಮ್ಮ ರಾಜಕಾರಣಿಗಳು ಮೊದಲು CM ಕೊಟ್ಟರು ನಮ್ಮ ಕೋಲಾರ, ಗೋಲ್ಡು, ಸಿಲ್ಕು, ಮಿಲ್ಕು ಎಲ್ಲ ಕೊಟ್ಟಿರೋ ನಮ್ಮ ಕೋಲಾರಿಗೆ ಈ ನದಿ ಬರ್ತದೆ ಅಂತ ನಾವು ಯೋಚನೆ ಮಾಡಿರಲಿಲ್ಲ. ಒಂದು ಬಂಧುಗಳೇ, ತಾವೆಲ್ಲ ಏನು ಸೇರಿದ್ದೀರಾ, ನಾವು ಧರಣಿ ಕೂರೋದ್ರಿಂದ ಆಗಲ್ಲ. ನಾವು ಪಾದಯಾತ್ರೆ ಹಳ್ಳಿಗಳನ್ನೇ ತಗೊಂಡು ಪಾದಯಾತ್ರೆ ತಗೊಂಡು ನಾವು ಹೋದ್ರೆ ಬೆಂಗಳೂರು ಮುಟ್ಟಿದ್ರೆ ಎಲ್ಲ ದಿಕ್ಕಿನಿಂದ 50 ಹೆಚ್ಚು ಮಾಡ್ತಾರೆ. ಅದಕ್ಕೆ ಏನು ಸಹಕಾರ ಬೇಕು? ಊಟದ ವ್ಯವಸ್ಥೆ ಇಲ್ಲದ ದಾರಿಗಳಲ್ಲಿ ಬೇಕು. ಯಾಕಂದ್ರೆ ಅವತ್ತೂ ಅಷ್ಟೇ ಹಾಲಿಗೆ ಬೆಂಬಲ ಬೆಲೆ, ತರಕಾರಿಗೆ ಬೆಂಬಲ ಬೆಲೆ ಬೇಕು ಅಂತ ನಾವು ಹೋರಾಟ ಮಾಡಕ್ಕೆ ಹೋದಾಗ, ಯಾಕಂದ್ರೆ ಒಂದೇ ದಿವಸ ನಡೆಯೋಕ್ಕಾಗಲ್ಲ. ಕೋಲಾರದಿಂದ ಬೆಂಗಳೂರಿಗೆ ಮಧ್ಯದಲ್ಲಿ ನಾವು ಅಲ್ಲಿ ಊಟದ ವ್ಯವಸ್ಥೆ ಮಾಡಿ ಈ ರೀತಿ ನಾವು ಒಂದು ಹೋರಾಟ ಮಾಡಿದ್ದಕ್ಕೆ ಇವತ್ತು ರೈತರಿಗೆ ಹಾಲಿಗೆ ಬೆಂಬಲ ಬೆಲೆ ಸಿಗ್ತಾ ಇದೆ. ನಮಗೆ ಇದಕ್ಕೆ ಬೆಲೆ ಸಿಗಬೇಕು ಅಂದರೆ, ರೈತರ ಎಲ್ಲ ಹೋರಾಟಕ್ಕೆ ನಮಗೆ ಬೆಲೆ ಸಿಗಬೇಕು ಅಂದರೆ ನಾವೇನು ಮಾಡಬೇಕು? ಎಲ್ಲ ದಿಕ್ಕಿನಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಹೋಗ್ತವೆ ಎಲ್ಲ ಗುಂಪು ಕಟ್ಕೊಂಡು ಅಲ್ಲಿ ನಾವು ಯಾವಾಗ ಬೆಂಗಳೂರು ಗುತ್ತಿಗೆ ಹಾಕಿದ್ರೆ ಅವತ್ತು ಎಚ್ಚರಿಕೆ ಆಗ್ತದೆ. ಯಾರಿಗೆ ಯಾವುದೇ ಸರ್ಕಾರ ಇರಲಿ, ಯಾರೇ ಮುಖ್ಯಮಂತ್ರಿಗಳಿರಲಿ, ಯಾವುದೇ ಪಾರ್ಟಿ ಇರಲಿ,
ಅದಕ್ಕೆ ನಾವು ಏನಿದ್ದ ಹೋರಾಟಗಳಿಗೆ ಏನು ಮಾಡೋದಕ್ಕೆ ನಾವು ಯಾಕಂದರೆ ಹೇಳಿದ್ರು ಇವತ್ತು 17ನೇ ತಾರೀಕು ಅತಿ ಹೆಚ್ಚಿಗೆ ಜನ ಬರೋದಕ್ಕೆ ನಮ್ಮ ಸಹಕಾರ ಎಂಟೇರು 6 ಕ್ಷೇತ್ರಗಳಿಂದ ಕೋಲಾರ ಜಿಲ್ಲೆಯದು ನಾವು ಏನು ಬಸ್ಸುಗಳು ಬೇಕಾ ಏನು ಬೇಕು ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಎಲ್ಲರೂ ನಾವು ಕೈ ಜೋಡಿಸೋಣ, ಆ ಜನ ಸೇರಿ ಅದಕ್ಕೆ ಅಲ್ಲಿಗೆ ಮುಗಿಯಲ್ಲ. ಆದರೂ ಈ ಸರ್ಕಾರಗಳಿಗೆ ಅವೆಲ್ಲ ಬಿಟ್ಟಿರೋವು. ಯಾಕಂದರೆ ಅವ್ರಿಗೇನಾದರೂ ಬೇಕಾದ್ರೆ ಅವ್ರವ್ರು ಆಯಾ CMಗಳು ಬಂದಾಗ ಅವ್ರವ್ರ ಜಿಲ್ಲೆಗಳಿಗೆ ಏನೇನು ಬೇಕು ಸವಲತ್ತುಗಳು ಬೇಕು ಎಲ್ಲ ಮಾಡ್ಕೊಳ್ತಾರೆ. ಆದರೆ ಕಡೆಗಣಿಸೋದು ಯಾವುದಕ್ಕೆ? ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕೆ 3 ಜಿಲ್ಲೆಗೆ ಏನು ಮಾಡಿದೆಯೋ ಪಾಪ ಗೊತ್ತಿಲ್ಲ. ಏನೋ ಮಳೆ ಗಿಳೆ ಎಲ್ಲ ಅಷ್ಟೋ ಇಷ್ಟೋ ಆ ಸೈಕ್ಲೋನಿಂದ ಬರ್ತಾ ಇನ್ನೂ ಬೋರ್ವೆಲ್ಗಳಿದ್ದಾವೆ. ಇಲ್ಲ ಅಂದರೆ ಏನು ಗತಿ ಹೇಳಿ? ನೀರನ್ನು 1000 ಅಡಿ ಹೋಗ್ಬಿಟ್ರೆ ಆ 1000 ಅಡಿಯಿಂದ ಫ್ಲೋರೈಡ್ ಆ ನೀರೇ ಹಸುಗಳು ಕುಡಿಸ್ತಾರೆ. ಅದೇ ಹಸುಗಳು ಕೊಟ್ಟಿದ್ದು ಹಾಲು ಎತ್ಕೊಂಡೋಗಿ ಮಕ್ಕಳು ಕುಡಿಸ್ತೀವಿ ನಾವು. ಇನ್ನು ಯಾಕೆ ಕ್ಯಾನ್ಸರ್ ಬರಲ್ಲ, ಯಾಕೆ ಕಾಯಿಲೆಗಳು ಬರಲ್ಲ ಹೇಳಿ? ಇದ್ರ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಅದ್ರ ಜೊತೆಗೆ ಎತ್ಕೊಂಡ್ಬಂದು ಗಲೀಜು ಎತ್ಕೊಂಡು ಬಂದು ಬಿಡ್ತಾ ಇದ್ದಾರೆ. ಬೇಗ ಕ್ಯಾನ್ಸರ್ ನಿಧಾನ ಸಾಯ್ತಾರೆ, ಬೇಗನೆ ಸಾಯಿಲಿ ಅಂತ. ಆದ್ದರಿಂದ ದಯವಿಟ್ಟು ನಾವು 17ನೇ ತಾರೀಕು ಸೇರಿದಾಗ ಒಂದು ಸರಿಯಾದ ಪ್ರೋಗ್ರಾಮ್, ಎಷ್ಟು ಬೀದಿ ಬಂಗಾರಪೇಟೆಯಿಂದ, ಮುಳಬಾಗಿಲಿಂದ, ಶ್ರೀನಿವಾಸಪುರದಿಂದ, ಮಾಲೂರಿಂದ ಎಲ್ಲ ಕಡೆಯಿಂದ ನಾವು ನುಗ್ಗಿದಾಗ ಕ್ಯಾಪಿಟಲ್ ಸಿಟಿಗೆ ಅಂಜರೆಡ್ಡಿಯವರೇ ಅವತ್ತೇ ಒಂದು ಎಚ್ಚರಿಕೆ ಗಂಟೆ ಆಗ್ತದೆ. ಯಾರಿಗೆ ಇಷ್ಟು ಚಳಿಗಾಲ ಬಿಡಿಸ್ಬೋದು. ಅದಕ್ಕೆ ನಾವು ಯಾರ್ಯಾರು ಇದ್ದೀರಿ ಎಲ್ಲರೂ ಕೈ ಜೋಡಿಸಿ, ಯಾಕಂದರೆ ಊಟದ ವ್ಯವಸ್ಥೆ ಮಾಡಬೇಕಾಗುತ್ತೆ, ಎಲ್ಲರೂ ಇಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ಎಲ್ಲ ರೀತಿಯಲ್ಲೂ ನಾವು ಆ ಪ್ಯಾಲೇಸ್ ಗ್ರೌಂಡಲ್ಲಿ ನಾವು ಅನುಕೂಲ ಮಾಡಿಕೊಡೋದಕ್ಕೆ ನಾವೆಲ್ಲ ಸಿದ್ಧವಾಗಿದ್ದೀವಿ. ಅದರಿಂದ ದಯವಿಟ್ಟು ಅದು ಮುಂದಿನ ಹೋರಾಟ 17ನೇ ತಾರೀಕು ಮ್ಯಾಕ್ಸಿಮಮ್ ಸಕ್ಸಸ್ ಮಾಡೋಣ. ಅದಾಗಿದ ತಕ್ಷಣ ಅಲ್ಲಿಗೆ ಬಿಡಬಾರ್ದು. ನಾವು ತಿರುಗಿ ಹೋಗಿ ಬೆಂಗಳೂರಿನ ಎಲ್ಲ ರಸ್ತೆಗಳು ಟ್ರಾಫಿಕ್ ಜಾಮ್ ಆಗೋಗ್ಲಿ, ಇನ್ನೊಂದಾಗೋಗ್ಲಿ, ಯಾಕಂದರೆ ಅವ್ನು ಸಾಫ್ಟ್ವೇರ್ ಅವನು ಹಾರ್ಡ್ವೇರ್ ಅವನು ಪ್ರತಿಯೊಬ್ಬರು ಗೊತ್ತಾಗಬೇಕು. ಇವಾಗ ಏನಾಗಿದೆ, ಸಾಫ್ಟ್ವೇರ್ ನಾವು ತಿನ್ನಕ್ಕಾಗುತ್ತಾ? ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಅದು ನಾವು ಹೊಟ್ಟೆ ತುಂಬಿಸುತ್ತಾ? ಜೀವನ ಇರೋದು ಏನಿದ್ರು ನಮ್ಮ ರೈತರಿಂದಾನೆ ಅಂತ ಅವ್ರಿಗೆ ಪಾಠ ಹೇಳಬೇಕಾಗಿದೆ. ಸಿಟಿಲಿರೋ ಎಲ್ಲ ನಾಗರಿಕರಿಗಾಗಲಿ ಯಾರೇ ಆಗಲಿ. ಅದರಿಂದ ದಯವಿಟ್ಟು ಇಲ್ಲಿರುವ ಎಲ್ಲರೂ ನಾವು ಯಾರು ಹಿಂದೆ ಹೋಗ್ತೀರಾ, ದಿನಕ್ಕೂ ನಮ್ಮ ಹೋರಾಟ ಜಾಸ್ತಿ ಆಗಬೇಕು. ಆ ಪ್ಯಾಲೇಸ್ ಗ್ರೌಂಡಲ್ಲಿ ನಾವು ಕನಿಷ್ಠ ಅಂದರೆ 2-3 ಲಕ್ಷ ಜನ ಸೇರಿಸಿ ಪ್ರತಿ ಮನೆಯಿಂದನೂ ಓಡಿಸ್ಬೇಕಾಗಿದೆ, ಪ್ರತಿ ಹಳ್ಳಿಯಿಂದನೂ ಓಡಿಸ್ಬೇಕಾಗಿದೆ. ಎಲ್ಲ ಕಡೆಯಿಂದ ಓಡಿಸಿ ಅಲ್ಲ ಪ್ಯಾಲೇಸಲ್ಲಿ ಸಮಾವೇಶ ಮಾಡಿದ್ರೇ ಇವರಿಗೆ ಸ್ವಲ್ಪ ಬೆಚ್ಚಗಾಗೋದು ಈ ಸರ್ಕಾರಕ್ಕೆ. ಅದರಿಂದ ದಯವಿಟ್ಟು ಬಂಧುಗಳೇ ಇಲ್ಲೆಲ್ಲ ಬಂದಿದ್ದೀರಾ, ನಮಗೆಲ್ಲರಿಗೂ ಹೊಂದಿಸ್ತಾ ಲೇಟಾಗಿ ಬಂದಿದ್ದಕ್ಕೆ ಕ್ಷಮಿಸಬೇಕು. ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕಾರಜೋಳವರು ಎಲ್ಲರೂ ಕರೆದಿದ್ರು, ಅದಕ್ಕೆ ಹೋಗಿದ್ವಿ. ಅದರಿಂದ ದಯವಿಟ್ಟು ಕ್ಷಮಿಸಬೇಕು. ಮುಂದಿನ ಹೋರಾಟಗಳಿಗೆ ಏನು ಸಹಕಾರ ಬೇಕಾದ್ರೂ ನಮ್ಮಿಂದ ಆಗ್ತದೆ ಅಂತ ಹೇಳ್ತಾನೆ. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಎಲ್ಲರೂ ಹೋರಾಟಗಾರ. ನಾವಿಲ್ಲಿ ಬಂದಿರ್ತಕ್ಕಂಥದ್ದು ಹೇಗಿದೆ ಅಂತಂದ್ರೆ, ನದಿ ಪಕ್ಕದಲ್ಲೋ ಅಥವಾ ಕೆರೆ ಪಕ್ಕದಲ್ಲಿ ಹೋಗಿ ಅಲ್ಲಿ ಓಡಾಡ್ತಾ ಇರ್ತಕ್ಕಂಥ ಮೀನಿಗೆ ನಿನಗೆ ನಾನು ಏನು ಕಲಿಸ್ತೀನಿ, ನಿನಗೆ ನಾನು ಏನು ಕಲಿಸ್ತೀನಿ ಅಂತೇಳಿ ಆ ಮೀನಿಗೆ ಹೇಳೋದಕ್ಕೆ, ಅಥವಾ ಹಿರಿಯರಾಗಿರ್ತಕ್ಕಂಥ ತಾತನಿಗೆ ಕೆಮ್ಮು ಅಂತ ಕಲಿಸ್ತೀವಿ ಅಂತಕ್ಕಂಥ ರೀತಿ ಆಗಿದೆ. ಮುಳಬಾಗಿಲು ತಾಲೂಕವರಿಗೆ ಹೋರಾಟವನ್ನು ಹೇಳ್ಕೊಡ್ತಕ್ಕಂಥ ಅಷ್ಟೊಂದು ಬುದ್ಧಿವಂತರಲ್ಲ. ಕಾರಣ ಏನು ಅಂತಂದ್ರೆ, ಅನೇಕ ಹೋರಾಟಗಳು ಈ ತಾಲೂಕಲ್ಲಿ ಬೆಳೆದು ಬಂದಿದೆ. ಎಂ ವಿ ಕೃಷ್ಣಪ್ಪನವರ ಕಾಲದಲ್ಲಿ ಈ ತರ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನೀರಿಗೆ ಅಂತ ಹೇಳಿ ಅವರು ಗೊತ್ತಿದ್ದಿದ್ರೆ ಬಹುಶಃ ಆ ಮನುಷ್ಯ ಏನಾದರೂ ಮಾಡಿ ಈ ಕೋಲಾರ ಜಿಲ್ಲೆಗೆ, ಅದೇ ಚಿಕ್ಕಬಳ್ಳಾಪುರ ಜಿಲ್ಲೆಯೂ ಸೇರಿ, ಯಾಕಂದ್ರೆ ಅವರು ಅಲ್ಲಿಂದ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು, ಚಿಕ್ಕಬಳ್ಳಾಪುರದಿಂದ ಆಗಿದ್ರು. ಅವರು ರಾಜಕೀಯಕ್ಕೆ ಬರ್ಬೇಕಾದ್ರೆ ಮೋದಿ ಕೃಷ್ಣಪ್ಪನವರು నేను ಡೆಲ್ಲಿಗೆ ದೊರೆನ ತೆಗೆದು ಬಿಟ್ಟೆ ಅಂತ ಹೇಳ್ತಾ ಇದ್ರು. ಅವ್ರಿಗೂ ಎಲೆಕ್ಷನ್ ಮಾಡಿದ್ದೀವಿ, ಅವರ ಧರ್ಮಪತ್ನಿ ಪಿಳ್ಳಮ್ಮನವ್ರಿಗೂ ನಾವು ಚುನಾವಣೆ ಮಾಡಿದ್ದೇವೆ. ಆ ಕೃಷ್ಣಪ್ಪನವ್ರಿಗೆ ಈ ತರ ತೊಂದರೆ ಆಗ್ಬೋದು ಈ ನಮ್ಮ ಜಿಲ್ಲೆಗೆ ಅಂತ ಗೊತ್ತಿದ್ದಿದ್ರೆ ಏನೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ರು. ಆದ್ರೆ ಆಗಿನ ಪರಿಸ್ಥಿತಿನೇ ಬೇರೆ. ಈಗಿನ ಪರಿಸ್ಥಿತಿ ಏನು ಅಂದ್ರೆ, ನಮ್ಮ
ನಮ್ಮ ಸ್ನೇಹಿತರು ಹಾಡು ಹೇಳಿದ್ರಲ್ಲ, ಪರಿಸರ ಸಂಪೂರ್ಣವಾಗಿ ಏರ್ಪೇರ್ ಆಗೋಗಿದೆ, ಎಕಾಲಜಿ ಇಂಬ್ಯಾಲೆನ್ಸ್ ಆಗಿದೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಹೋರಾಟ ನಾವು ಮಾಡಲೇಬೇಕಾದಂಥ ಪರಿಸ್ಥಿತಿ ಅನಿವಾರ್ಯವಾಗ್ತಾ ಇದೆ. ಆರ್ ವೆಂಕಟರಾಮಯ್ಯನವರು ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಾರ್ಟಿಯಿಂದ ಶಾಸಕರಾಗಿದ್ದಂಥ ಸನ್ನಿವೇಶದಲ್ಲಿ ಹಲವಾರು ವಿಷಯಗಳೆಲ್ಲ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಅವ್ರಿಗೂ ಕೂಡ ಈ ಒಂದು ನೀರಿನ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಅರ್ಥ ಆಗಿದ್ದಿಲ್ಲ. ಯಾಕಂದ್ರೆ ಅವರಿಗೆ ವಿಪರೀತವಾದಂತ ವೇಳೆ ಕೊಡ್ತಾ ಇದ್ರು ಅಸೆಂಬ್ಲಿನಲ್ಲಿ ಮಾತಾಡೋದಕ್ಕೆ. ನಮ್ಮ ಆರ್ ವೆಂಕಟರಾಮಯ್ಯನವರಿಗೆ ಯಾಕಂದ್ರೆ CPM ಇಂದ ಇಬ್ಬರೇ ಆಯ್ಕೆ ಆಗಿದ್ದು, ಅವ್ರಿಗೆ ಜಾಸ್ತಿ ಟೈಮ್ ಕೊಡ್ತಾ ಇದ್ರು. ಅಷ್ಟಿಷ್ಟು ಅವ್ರು ಫೋಕಸ್ ಆದರೂ ಮಾಡ್ತಾ ಇದ್ರು. ಅವರಿಗೆ ಬಹಳಷ್ಟು ಕಿಂಚಿತ್ತು ಜನಕ್ಕೆ ಕೆಲಸ ಮಾಡಬೇಕು ಅಂತೇಳಿ. ಆವಾಗ ಪರಿಸ್ಥಿತಿನೇ ಒಂಥರ ಇತ್ತು. ಹೋರಾಟಕ್ಕೆ ಮಾತಿಗೆ ಒಂದು ನಿಷ್ಕರ್ಷೆ ಮಾಡ್ತಾ ಇರ್ತಕ್ಕಂಥ ಒಂದು ನಾಯಕ ಅಂದ್ರೆ ನಮ್ಮ ಆಲಂಗೂರು ಸೀನಣ್ಣ. ಆಲಂಗೂರು ಸೀನಣ್ಣ ಯಾರಿಗಾದ್ರೂ ಏನಾದ್ರೂ ಮಾತು ಕೊಟ್ಟಿದ್ದಾನೆ ಅಂದ್ರೆ ಹಿಂದಕ್ಕೆ ಹೋಗ್ತಕ್ಕಂಥ ವಾಯ್ಸೇ ಇರಲಿಲ್ಲ ಅಂತ. ಒಳಲೆ ಕೆರೆ ಇರಲಿ, 500 ಬೋರ್ವೆಲ್ ಹಾಕಿ KGFಗೆ ನೀರು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಯೋಜನೆಗೆ 345 ಕೋಟಿ ಮಂಜೂರು ಮಾಡಿದ್ರು. 1000 ಅಡಿ ಶಿಫಾನ್ ಬೋರ್ವೆಲ್ ಆಗ್ತಕ್ಕಂಥದ್ದು ಒಳಲೆ ಕೆರೆಯಲ್ಲಿ 1000 ಅಡಿ ಶಿಫಾನ್ ರಿಗ್ಸ್ ಅಂತ. ಆ ರಿಗ್ನ KGFಗೆ ತಗೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ ಮಂಜೂರು ಮಾಡಿಬಿಟ್ರು. ಅಮೌಂಟ್ ರಿಲೀಸ್ ಆಗೋಯ್ತು. ತಂಬಾರ್ನಲ್ಲಿ, ಜಯಮಂಗಲ ತಂಬಾರ್ನಲ್ಲಿ, ಮಜ್ನಾಯಕನಲ್ಲಿ, ಗೊಲ್ಲಳ್ಳಿ, ಕಾಮದೇನಲ್ಲಿ, ಕಟ್ಕಾಮದೇನಲ್ಲಿ ಅಲ್ಲಿವರೆಗೂ ಅದ ಪೈಪ್ ಲೈನ್ಸ್ ಆಗೋಯ್ತು. KGFವರೆಗೂ ಪೈಪ್ ಲೈನ್ ಆಗೋಯ್ತು. ನಾನು ಹೇಳಿದೆ, ಬೈರೇಗೌಡ್ರೆ ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ, ನೀವು 500 ಬೋರ್ವೆಲ್ ಒಳವೆ ಕೆರೆಯಲ್ಲಿ ಹಾಕಿ 1,000 ಅಡಿ ಬೋರ್ವೆಲ್ ಹಾಕಿದ್ರೆ ಕೆರೆ ಸುತ್ತ ಇರ್ತಕ್ಕಂಥ ಗ್ರಾಮಗಳು ಕಮ್ಮದಟ್ಟಿನೋ, ಕಾಮೂರೋ, ಬೆಲ್ಲಂಬಳ್ಳಿನೋ, ತೊಡಗಾನಹಳ್ಳಿನೋ, ಮಲ್ಲಪ್ಪನಹಳ್ಳಿನೋ, ದೇವರಾಜ ಸಮುದ್ರನೋ, ಚೋಳಂಕಟ್ಟೋನೋ, ಹನುಮನಹಳ್ಳಿವರೆಗೂ ಮಾತ್ರ ಅಲ್ಲ, ಮುಡಿನೂರ್ವರೆಗೂ ಕೂಡ, ಅಲ್ಲಿಂದ ತಾಯ್ನೂರ್ವರೆಗೂ ಕೂಡ ಇಡೀ ಭೂಮಿ ಕಂಪ್ಲೀಟ್ ಆಗಿ ಬರಲಾಗುತ್ತೆ. ಈ ಕೆಲಸ ಮಾಡಬೇಡಿ ಬೈರೇಗೌಡ್ರೆ ಅಂತ ಹೇಳಿದ್ರೆ, ಅದರಿಂದ ನಾವು ಅವರಿಬ್ಬರು ಕೂಡ 2 ವರ್ಷ ಮಾತಾಡಲೇ ಇಲ್ಲ. ಬೈರೇಗೌಡ್ರೆ ನಾವು ಮಾತಾಡಲೇ ಇಲ್ಲ, 2 ವರ್ಷ ಮಾತಾಡಿಲ್ಲ. ಆ ಹೋರಾಟವನ್ನ ನಾವು ನಂಗ್ಲಿ ಚಂದ್ರಶೇಖರ್ ಅವರು ಇವತ್ತು ನೆನೆಸ್ಕೋಬೇಕು. ನಾನು ನಂಗ್ಲಿ ಚಂದ್ರಶೇಖರ್ ಅವರು ನಾವು ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಆ ಯೋಜನೆ ಬಿಡಬೇಕು, ಕೈ ಬಿಡಬೇಕು. ಮುಳಬಾಗ ತಾಲೂಕಿನ ಲಾವಣಿ ಹೋಬಳಿ ಮತ್ತು ದುಗ್ಸಂದ್ರ ಹೋಬಳಿ 2 ಹೋಬಳಿಗಳು ಬಹಳ ಎಫೆಕ್ಟ್ ಆಗ್ತದೆ. ಆ ಕಡೆ ಉತ್ತೂರು ಹೋಬಳಿ ಎಫೆಕ್ಟ್ ಆಗ್ತದೆ, ಆ ಬೇತ್ಮಂಗಲ ಹೋಬಳಿ ಎಫೆಕ್ಟ್ ಆಗ್ತದೆ. ಎಲ್ಲ ಹೋಬಳಿಗಳು ಬಹಳ ತೊಂದರೆ ಆಗ್ತದೆ. ಅದನ್ನು ಬಿಡಬೇಕು, ಕೈ ಬಿಡಬೇಕು ಅಂತ ಹೋರಾಟ ಬಹಳ ರಾತ್ರಿ ಹಗಲು ಎಲ್ಲ ಮಾಡಿದ್ವಿ. ಕಡೆಗೆ ಅವರು ಪಂಪ್ ಮಾಡಬೇಕು ಅಂತ ಜಾಕ್ವೆಲ್ ಮಾಡಿದ್ರು. ಆ ಜಾಕ್ವೆಲ್ ಒಳಗೆ ಸತ್ತೋಗಿರ್ತಕ್ಕಂಥ ಹಸು ತಗೊಂಡೋಗಿ ಹಾಕಿಸಿ, ಆ ಹಸು ಕಾಂಪನ್ಸೇಷನ್ ಕೊಡೋವರೆಗೂ ನಾವು ಕಾಂಕ್ರೀಟ್ ಹಾಕ್ಸೋದಿಲ್ಲ ಅಂತೇಳಿ ಹೇಳಿ CISF ಫೋರ್ಸು, ಮಿಲಿಟರಿ ಮತ್ತೆ ರಿಸರ್ವ್ ಪೊಲೀಸ್ ಎಲ್ಲ ಹಾಕಿದ್ರಲ್ಲಿ ನಾನು ಯಲ್ಲಪ್ಪರೆಡ್ಡಿ ಅವ್ರನ್ನ, ಸುರೇಶ್ ಹುಬ್ಲಿಕ್ ಅವ್ರನ್ನ, ಮನೇಕಾ ಗಾಂಧಿ ಅವ್ರನ್ನ ಎಲ್ಲ ಕೂಡ ಕರ್ಕೊಂಡ್ಬಂದಿದ್ದೆ ನಮ್ಮೂರಿಗೆ. ದೊಡ್ಡ ಹೋರಾಟ ಮಾಡಿ ಅಂತೇಳಿ ಆ ತರ ಶ್ರೀನಿವಾಸ್ ಗೌಡರು ಕೂಡ ಆ ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗ್ತದೆ ಅಂತ ನಿಂತಿದ್ರೆ ಈ ನೀರಾವರಿ ಹೋರಾಟ ಬಹುಶಃ ಜಿಲ್ಲಾದ್ಯಂತ ಅವಳು ಬಹಳ ಹೆಮ್ಮರವಾಗಿ ಕೂಡ ಬೆಳೆಸ್ತಾ ಇದ್ರು ಅಂತಕ್ಕಂಥದ್ದೊಂದು ನೋವು ನನಗೆ ಇವತ್ತಾಗ್ತದೆ. ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಕಾಲಕ್ಕೆ ತಕ್ಕಂತೆ ಹೋರಾಟ ಇಲ್ಲ ಅಂತ ಹೇಳ್ತಾರೆ. ಇವತ್ತಿನ ಪರಿಸ್ಥಿತಿಯನ್ನ ನಿಭಾಯಿಸಬೇಕು. ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಆಗೋಗಿರ್ತಕ್ಕಂಥದ್ದೆಲ್ಲ ಕೂಡ ನೆನೆಸ್ಕೊಂಡ್ರೆ ಬಹಳ ಕಷ್ಟಕ್ಕಾಗ್ತದೆ. ದೇವೇಗೌಡ್ರೆ ಬಹಳ ಕಾರ್ಯಕ್ರಮಗಳಿಗೆ ಮುಳಬಾಗ ತಾಲೂಕು ಬಂದಿದ್ದಾರೆ. ದೇವೇಗೌಡರು ನಾವೆಲ್ಲ ಜೊತೆಯಲ್ಲಿ ಬರ್ತಿದ್ವಿ. ಆ ಸಂದರ್ಭದಲ್ಲೂ ಅವ್ರನ್ನೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ರೆ ಬಹುಶಃ ಅವರು ಕೂಡ ಏನಾದರೂ ಇದಕ್ಕೆ ಸಾಧಕ ಮಾಡ್ತಾ ಇದ್ರು ಅಂತೇಳಿ. ಯಾಕಂದ್ರೆ
ITI ಪ್ರಾರಂಭ ಮಾಡಿದಾಗ ದೇವರಾಜದಲ್ಲೆಲ್ಲ ಬಹಳಷ್ಟು ಕೆಲಸ ದೇವೇಗೌಡರು ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಈ ಸಂದರ್ಭಕ್ಕೆ ನಾವೇನು ಮಾಡಬೇಕು, ಆಗಿರೋ ಕಾಲ ಎಲ್ಲ ಆಗೋಗಿದೆ. ನಮ್ಮ ಸುರೇಂದ್ರ ರೆಡ್ಡಿ ಅವರು ಹೇಳಿದ್ರು, ನಾವು ಹೋರಾಟ ಯಾವ ರೀತಿಯಲ್ಲಾದರೂ ಕೂಡ ಮಾಡಬೇಕಾದ್ರೆ ಸಾಧಕ ಬಾಧಕಗಳು ಎಲ್ಲವನ್ನೂ ಕೂಡ ನಾವೆಲ್ಲ ಕೂಡ ಮಾಡ್ತೇವೆ ಅಂತಕ್ಕಂಥದ್ದು. ಇದು ಸುರೇಂದ್ರ ರೆಡ್ಡಿ ಅವರಿಗೆ ಮನಸ್ಸು ಭಾವನೆ ಇದೆ, ಮಾಡಬೇಕು. ನಮ್ಮ ಎದುರಾಯಿಗಳು ಅದೇ ಹಂಗಾಗಿ ಆ ಬೆಲ್ಟ್ ಏನಾಗಿದೆ ಅದರ ಜೀನ್ಸು ಹೋರಾಟಕ್ಕೆ ಬಹಳಷ್ಟು ಕೂಡ ಶ್ರಮ ಪಡ್ತದೆ. ಆದ್ರಿಂದ ಬಂಧುಗಳೇ, ಇವತ್ತು ನಾವು ಬಂದು ನಾನು ಆವಾಗಲೇ ಹೇಳಿದೆ, ಮೀನಿಗೆ ಈಜು ಕಲಿಸೋದು ಬೇಕಾಗಿಲ್ಲ, ಮುಳಬಾಗಿಲು ತಾಲೂಕಿನಲ್ಲಿ ಹೋರಾಟ ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಅದು ಸ್ಪಾಂಟೇನಿಯಸ್ ಆಗಿ ನಿಮ್ಮ ಒಂದು ಭಾವನೆಗಳಲ್ಲಿ ಮತ್ತು ನಿಮ್ಮ ಜೀನ್ಸ್ ಅಲ್ಲೇ ಬಂದಿದೆ. ಇದನ್ನು ನೀವು ಉಪಯೋಗ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, KC ವ್ಯಾಲಿ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ರೆ ಮುಳಬಾಗಿಲು ಬಂದಿಲ್ಲ ಅಂತಂದು ಯಾರೋ ಹೇಳ್ತಾ ಇದ್ರು. ಹೊಳಲಿಕೆರೆಯಲ್ಲಿ ನಾಗೇಶ್ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾಗ ದೊಡ್ಡ ಕಾರ್ಯಕ್ರಮ ಮಾಡಿ ಆ ಸ್ವಿಚ್ ಆನ್ ಮಾಡಿದ್ರು. ಹೊಳಲಿಕೆರೆಯಲ್ಲಿ KC ವ್ಯಾಲಿ ನೀರು ಪಂಪ್ ಮಾಡೋದಕ್ಕೆ ಜಮನಹಳ್ಳಿ ಕೆರೆ ಪಂಪ್ ಮಾಡೋದಕ್ಕೆ ಅವರು ಗ್ರೀನ್ ಬಟನ್ ಒತ್ತಿದ್ರು. ಪಕ್ಕದಲ್ಲೇ ನಾನಿದ್ದೆ, ರೆಡ್ ಬಟನ್ ಒತ್ತಿದ್ರು. ಸಮೃದ್ಧಿ ಆಗಿದ್ದಾರೆ. ಆ ಮಂಜುನಾಥ್ ಅವರು ನಾವು ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ನಾವು ಒಂದು ದೊಡ್ಡ ಒಂದು ಸಭೆ ಮಾಡ್ತೀವಿ, ದಯವಿಟ್ಟು ಬರಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಕೂಡ ಮಾಡಿದ್ವಿ. ಅವರಿಗೆ ಇದು ಕೂಡ ಕೊಟ್ವಿ, ಮೆಟೀರಿಯಲ್ ಕೊಟ್ವಿ, ಪುಸ್ತಕಗಳು ತಗೊಂಡೋಗಿ ಕೊಟ್ವಿ. ಒಂದು ದಿವಸನೋ ಅಥವಾ ಏನೋ ಒಂದು 15 ನಿಮಿಷ ಏನೋ ಮಾತಾಡಿದ್ರು ಅಸೆಂಬ್ಲಿಯಲ್ಲಿ, ಸೆಷನ್ ಅಲ್ಲಿ ಮಾತಾಡಿದ್ರು ಅಷ್ಟೇ. ಅದಾದ ಮೇಲೆ ನೀರಿನ ಬಗ್ಗೆ ಯಾವುದೇ ತರವಾದಂತ ಮಾತಿರುವುದಿಲ್ಲ. ಶಿವಣ್ಣವರಿಗೆ ಮತ್ತು ಇವರೆಲ್ಲರಿಗೂ ಕೂಡ ಇವಾಗ ಇರ್ತಕ್ಕಂಥ ಶಾಸಕರು ಹತ್ತಿರದಲ್ಲೇ ಇದ್ದಾರೆ. ನಾನು ಹತ್ತಿರದಲ್ಲಿ ಇದ್ದೇನೆ, ಯಾಕಂದ್ರೆ ನಾನು ಕೋಲಾರ ತಾಲೂಕಿನಲ್ಲಿ ಮತದಾರರಾದ್ರೂ ಕೂಡ APMC ಮತದಾರರ ಪಟ್ಟಿಯಲ್ಲಿ ಮುಳಬಾಗಿಲು ತಾಲೂಕಲ್ಲೂ ಕೂಡ ನಾನು ಕೂಡ ಮತದಾರನೇ. ಹಾಗಾಗಿ ಆ ಸಮೃದ್ಧಿ ಮಂಜುನಾಥ್ ಅವ್ರಿಗೊಂದು ಮಾತು ದಯವಿಟ್ಟು ಹೇಳಬೇಕು. ನೀವೆಲ್ಲರೂ ಕೂಡ ದಯವಿಟ್ಟು ಈ ನೀರಾವರಿ ಹೋರಾಟದಲ್ಲಿ ಪಾಲ್ಗೊಂಡು ನಿಮಗೆ ಒಳ್ಳೆಯ ಹೆಸರು ಬರುತ್ತೆ. ಬೆಳಗ್ಗೆ ಎಲೆಕ್ಷನ್ ಇದೆ ಅಂತೇಳಿ ದುಡ್ಡು ಹಂಚಿಕೊಂಡು ಅವ್ರು ನಡೆದು ಇವ್ರು ನಡೆದು ಎಲೆಕ್ಷನ್ ಓಟ್ ತೆಗೆದುಕೊಳ್ಳೋಕ್ಕಿಂತ ಹೋರಾಟದಲ್ಲಿ ಮಾಡಿ ಜನಗಳ ಮನಸ್ಸಿನಲ್ಲಿ ನೀವು ಹೃದಯದಲ್ಲಿ ಸೇರಿಕೊಂಡು ಆ ಓಟ್ ಸಂಪಾದನೆ ಮಾಡ್ಕೊಳ್ಳೋದು ಹೇಗಿದೆ, ನಾವು ಬೆಳೆದಂತ ರಾಗಿ, ನಾವು ಬೆಳೆದಂತ ಅಕ್ಕಿ ಬೇಳೆ ಮೇಲೆ ಊಟ ಮಾಡೋದು ಹೇಗಿದೆ, ರೇಷನ್ ಅಕ್ಕಿ ಕೊಡ್ಕೊಂಡು ಬಂದು ಊಟ ಮಾಡೋದು ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಸಮೃದ್ಧಿ ಮಂಜುನಾಥ್ ಅವ್ರು ಹೇಳಬೇಕು. ಸಮೃದ್ಧಿ ಮಂಜುನಾಥ್ ಅವರು 17ನೇ ತಾರೀಕು ಬರಕ್ಕೆ ಹೇಳಿ, ನೀವೆಲ್ಲರೂ ಕೂಡ ಬರಕ್ಕೆ ಹೇಳಿ, ವೇದಿಕೆ ಮೇಲೆ ಬರಕ್ಕೆ ಹೇಳಿ. ಕೊತ್ತೂರು ಮಂಜುನಾಥ್ ಅವರು ಬಂದರು ಕೂಡ ಅವ್ರನ್ನೂ ಕೂಡ ವೇದಿಕೆ ಮೇಲೆ ಬರಕ್ಕೆ ಹೇಳಿ. ನಮ್ಮನ್ನ ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಹೋರಾಟ, ಯಾವುದೇ ಪಕ್ಷ ಇಲ್ಲ, ಇದಕ್ಕೆ ಜಾತಿ ಇಲ್ಲ, ಬಣ ಇಲ್ಲ. ಅದಕ್ಕೋಸ್ಕರ ಈ ಹೋರಾಟದಲ್ಲಿ ಮುಳಬಾಗಿಲು ತಾಲೂಕಿನವರು ಇವೆಲ್ಲ ಮನಸ್ಸುಗಳಲ್ಲಿ ಏನೇನಿದೆಯೋ ಆ ಭಾವನೆಯನ್ನು ವ್ಯಕ್ತಪಡಿಸಬೇಕಾದ್ರೆ ಸಂಘ ಸಂಸ್ಥೆಗಳು ಅವರು 100 ಜನ, ನಮ್ಮ ಸ್ನೇಹಿತರು 1000 ಜನ ಅಂತಂದ್ರು. ಎಕ್ಸಾಜರೇಷನ್ ಆಗಿ ಹೇಳಿರ್ಬೋದು 1000 ಜನ ಅಂತ. ಒಂದೊಂದು ಸಂಘಟನೆಯವರು ಕೂಡ 200-300 ಜನ ಪ್ರಯತ್ನ ಪಟ್ರೆ, ನಮ್ಮ ಶಿವಣ್ಣ ಅವ್ರು ಹೇಳ್ತಾ ಇದ್ದಾರೆ, ಕುಶಲ್ ಮಾತನಾಡಿ ಕಂಪ್ಲೀಟ್ చేసుకొని ನಾವು ಅಂತೇಳಿ ನಾವು ಸ್ವಲ್ಪ ದೂರ ಇದ್ದೆ, ಕಿವಿನಲ್ಲಿ ಕೇಳಿಸ್ಕೊಂಡೆ. ಅದು ಸ್ಟ್ರಾಟಜಿ ಅದು.